ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ ಅಲ್ವಾ, ಯು ಲೈಕ್ ಇಟ್ ಆರ್ ನಾಟ್ ಲೈಕ್ ಇಟ್, ಯು ಕಾಂಟ್ ಇಗ್ನೋರ್ ಇಟ್ ಅಂತ ಹೇಳಿ. ಈ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ವಿರೋಧ ಪಕ್ಷಕ್ಕೆ ಇಷ್ಟವೋ ಕಷ್ಟವೋ, ಆದರೆ ಗ್ಯಾರಂಟಿ ಸ್ಕೀಮ್ಗಳ, ಅದರಲ್ಲೂ ಕರ್ನಾಟಕದಿಂದ ಪ್ರಾರಂಭವಾದ ಗ್ಯಾರಂಟಿ ಸ್ಕೀಮ್ಗಳ ಪರಿಣಾಮ ಪ್ರಭಾವವನ್ನು ಇಗ್ನೋರ್ ಮಾಡುವ ಹಂತದಲ್ಲಂತೂ BJP ಉಳಿದಿಲ್ಲ. ಇದಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಆಗೋ ಸಂದರ್ಭದಲ್ಲಿ ಇಂಥದ್ದೇ ಮಾಡೆಲನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ BJP ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಇನ್ಕ್ಲೂಡ್ ಮಾಡಿಕೊಂಡಿದ್ದು ಸಾಕ್ಷ್ಯವಾಗಿ ನಿಲ್ತಾ ಇದೆ. ಹೀಗಾಗಿ ಗ್ಯಾರಂಟಿ ಸ್ಕೀಮ್ಗಳಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗುತ್ತೆ, ಲೆಕ್ಕಾಚಾರ ಇಲ್ಲದೆ ಗ್ಯಾರಂಟಿ ಸ್ಕೀಮ್ಗಳನ್ನು ಅನೌನ್ಸ್ ಮಾಡಿದ್ದಾರೆ. BJPಯ ಈ ವಾದ ಹಳೆದಾಗಿದೆ. ಹೊಸ ವಾದ ಏನು ಅಂದರೆ, ಕೊಡೋ ರೀತಿಯಲ್ಲಿ ಬಂದರೂ ಕಾಂಗ್ರೆಸ್ನವರು, ಆದರೆ ಕೊಡೋದ್ರಲ್ಲಿ ಗೋಲ್ಮಾಲ್ ಮಾಡ್ತಿದ್ದಾರೆ. ಇದು BJPಯ ಹೊಸ ವಾದ. ಇದಕ್ಕೆ ಕಾರಣ ಕೂಡ ಇದೆ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಈ ಸಂದರ್ಭದಲ್ಲಿ BJP ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅವರು ಈ ಗೃಹಲಕ್ಷ್ಮಿ ಯೋಜನೆ, ಪಂಚ ಗ್ಯಾರಂಟಿಗಳ ಪೈಕಿ ಅತ್ಯಂತ ಪಾಪ್ಯುಲರ್ ಅನ್ನಿಸ್ಕೊಂಡಿರುವ 2 ಯೋಜನೆಗಳು, ಒಂದು ಉಚಿತವಾಗಿ ಬಸ್ನಲ್ಲಿ ಮಹಿಳೆಯರು ಪ್ರಯಾಣ ಮಾಡುವಂತಹ ಶಕ್ತಿ ಯೋಜನೆ, ಎರಡನೆಯದು ನೇರವಾಗಿ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮೆಯಾಗುವ ಈ ಗೃಹಲಕ್ಷ್ಮಿ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ತಿಂಗಳ ಹಣದ ಲೆಕ್ಕಾಚಾರದಲ್ಲಿ ಸರ್ಕಾರ, ಅದರಲ್ಲೂ ನೇರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗೋಲ್ಮಾಲ್ ಮಾಡಿದೆ, ಸುಳ್ಳು ಲೆಕ್ಕವನ್ನ ಕೊಟ್ಟಿದೆ ಅನ್ನೋ ಆರೋಪ. ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟೇ ಇಲ್ಲ. ಆದರೆ ಸೆಷನ್ನಲ್ಲಿ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟು ಬಿಟ್ಟಿದ್ದೀವಿ ಅಂತ ಹೇಳಿ ಲೆಕ್ಕ ಹೇಳಿದ್ದಾರೆ ಅಂತ. ನಿನ್ನೆಯಿಂದ ಇವತ್ತಿನವರೆಗೂ BJPಯದು ಒಂದೇ ರಾಗ 5,000 ಕೋಟಿ, 2 ತಿಂಗಳು ಲೆಕ್ಕ ಅಂದರೆ ಬರೋಬ್ಬರಿ 5,000 ಕೋಟಿ ಎಲ್ಲಿ ಹೋಯ್ತು? ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಹಾಗಾಗಿ ಅವ್ರು ವಜಾ ಆಗಬೇಕು ಅಂತ ಹೇಳಿ. ನಿಜಾನಾ? ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಜಕ್ಕೂ ಕೂಡ ಸರ್ಕಾರ ಏಮಾರಿಸ್ಬಿಟ್ಟಿದೆಯಾ, ಅಥವಾ ಹಾಗೂ ಹೀಗೂ ಮಾಡಿ ಗ್ಯಾರಂಟಿ ಹೊರೆಯನ್ನ ಕೊಂಚ ಮಟ್ಟಿಗಾದ್ರೂ ತಪ್ಪಿಸ್ಕೊಳ್ಳೋ ಪ್ರಯತ್ನವಾಗಿ ಉಳಿತಾಯ ಮಾಡೋ ಸ್ಕೀಮ್ಗೆ ಏನಾದರೂ ಕೈ ಹಾಕಿದ್ಯಾ? ಈ ಗೃಹಲಕ್ಷ್ಮಿ ಯೋಜನೆ ನಿಜಕ್ಕೂ ಸರಿಯಾಗಿ ಗೃಹಲಕ್ಷ್ಮಿಯರ ಕೈಗೆ ತಲುಪ್ತಾ ಇದೆಯಾ? ಇಂಥ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ. ಚರ್ಚೆಯಲ್ಲಿ BJP OBC ಮೋರ್ಚಾದಿಂದ ಅಶ್ವಿನಿ ಶಂಕರ್ ಅವರಿದ್ದಾರೆ, ಕಾಂಗ್ರೆಸ್ ಪರವಾಗಿ ಸೀಮಾ ಕೌಸರ್ ಅವರಿದ್ದಾರೆ, JDS ವಕ್ತಾರರಾದ ನರಸಿಂಹಮೂರ್ತಿ ಅವರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶಾಸಕರಾದ NH ಕೋನಾರೆಡ್ಡಿ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಪತ್ರಕರ್ತರು ರಾಘವ್ ಶರ್ಮಾ ಕೂಡ ನಮ್ಮ ಜೊತೆಯಲ್ಲಿ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಎಲ್ಲರನ್ನ ಚರ್ಚೆಗೆ ಇನ್ವಾಲ್ವ್ ಮಾಡ್ಕೊಳ್ಳೋಕೆ ಮುಂಚೆ, ಪ್ರಶ್ನೆ ಕೇಳಲಿಕ್ಕೆ ಮುಂಚೆ, ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ CT ರವಿ ಅವರು ಒಂದಷ್ಟು ಆರೋಪ ಮಾಡಿದ್ದಾರೆ, R ಅಶೋಕ್ ಅವರು ಗಂಭೀರವಾದ ಆರೋಪ ಮಾಡಿದ್ದಾರೆ, DK ಶಿವಕುಮಾರ್ ಅವರು ಇದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಮೂವರ ಹೇಳಿಕೆ ನಿಮ್ಮ ಮುಂದೆ. ಸಚಿವರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದು, ಎರಡನೇದು ಗ್ಯಾರಂಟಿ ಹಣವನ್ನು ಲಪ್ಟಾಯಿಸಿರೋದು. ಯಾರು ಲಪ್ಟಾಯಿಸಿದ್ದಾರೆ, ಎಲ್ಲಿಗೆ ಹೋಗಿದೆ, ಅದು ಕೂಡ ಸಮಗ್ರ ತನಿಖೆ ಆಗಬೇಕು. ಹಿಂದೊಮ್ಮೆ ಕೇಂದ್ರದಲ್ಲಿ UPA ಇದ್ದಾಗ ಸಾಲ ಮನ್ನಾ ಮಾಡಿದರು. 72,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ, 18,000 ಕೋಟಿ ರೂಪಾಯಿ ನಕಲಿ ಖಾತೆಗಳಿಗೆ ಹಣ ಹೋಗಿತ್ತು. ಒಂದು ದೊಡ್ಡ ಚರ್ಚೆ ಆಯಿತು ಆ ಸಂದರ್ಭದಲ್ಲಿ. ಇದು ಕೂಡ ಏನಾರು ಆ ರೀತಿ ಏನಾರು ಆಗಿದೆಯಾ? ಆ ರೀತಿ ಆಗದೇ ಇದ್ದರೆ ಯಾಕೆ ಎಲ್ಲೋಯ್ತು ಹಣ, ಯಾಕೆ ಕೊಟ್ಟಿಲ್ಲ? ಮತ್ತು ಕೊಡದೇ ಇದ್ದರೂ ಕೊಟ್ಟಿದ್ದೀವಿ ಅಂತ ಯಾಕೆ ತಪ್ಪು ಮಾಹಿತಿ ಕೊಟ್ಟರು? ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ವಿಧಾನಮಂಡಲದಲ್ಲೂ ಚರ್ಚೆ ಮಾಡ್ತೀವಿ. ಇದರ ಒಂದು ಸಮಗ್ರ ತನಿಖೆಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಒತ್ತಾಯಿಸ್ತೇನೆ. ಸಚಿವರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದು, ಎರಡನೇದು ಗ್ಯಾರಂಟಿ ಅಂತೇಳಿ ಜನಗಳಿಗೆ ಮೋಸ ಮಾಡಿರೋಂಥಕ್ಕೆ ಈ 2,000 ರೂಪಾಯಿ ಭಾಗ್ಯಲಕ್ಷ್ಮಿ ಏನು ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಇತ್ತು. ಇದೇ ಸಾಕ್ಷಿ, ದಾಖಲೆ ಸಮೇತ ನಾವು ಕೊಟ್ಟಿದ್ರಿ. ಮುಖ್ಯಮಂತ್ರಿಗಳು ಆರಿಕೆ ಉತ್ತರವನ್ನು ಕೊಟ್ಟಿದ್ದಾರೆ. ದಾಖಲೆ ಕೇಳಿದ್ರೆ ತರಿಸ್ತೀನಿ ನೋಡ್ತೀನಿ ಅಂತ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ತರಿಸ್ತೀನಿ ನೋಡ್ತೀನಿ ಅನ್ನೋದು ಬಿಟ್ಟುಬಿಟ್ಟು ತಪ್ಪಾಗಿದೆ, ತಪ್ಪು ಅಂತ ಒಪ್ಕೋಬೇಕು. ಅದು ಸದನದಲ್ಲಿ ತಪ್ಪು ಉತ್ತರ ಕೊಟ್ಟಿದ್ದಾರೆ. ನಾವೆಲ್ಲ ಕೊಟ್ಬಿಟ್ಟಿದ್ದೀರಿ, ಪೂರ್ತಿ ಯಾವುದು ಬಾಕಿ ಇಲ್ಲ, ಅಕ್ಟೋಬರ್ವರೆಗೂ ಕೊಟ್ಬಿಟ್ಟಿದ್ದೀರಿ ಅಂತಾರೆ. ಇಲ್ಲಿ ಫೆಬ್ರವರಿ ಮಾರ್ಚೇ ಕೊಟ್ಟಿಲ್ಲ. ಅದರಿಂದ ಇದು ಸದನಕ್ಕೆ ಅವಮಾನ ಮಾಡಿರುವಂಥ ವಿಚಾರ, ಸದನಕ್ಕೆ ತಪ್ಪು ದಾರಿಗೆ ಎಳೆದಿರೋದು. ಇಲ್ಲ ಮಂತ್ರಿ ಮೇಲೆ ಕ್ರಮ ಆಗಬೇಕು. ಇಲ್ಲ 2 ತಿಂಗಳದ್ದು ಏನು ತೊಂದರೆ ಇಲ್ಲ, ಯಾರ್ದು ಏನಿಲ್ಲ. ಫಸ್ಟು BJPಯವರು ಅವ್ರು ಮಾತು ಕೊಟ್ಟಿದ್ರಲ್ಲ ಬೇರೆ ರಾಜ್ಯಗಳಲ್ಲಿ, ಅದನ್ನು ಫಸ್ಟು ಬಿಡುಗಡೆ ಮಾಡಿಸ್ಲಿ, ಅವರು ಮಾತಾಡಲಿ.
ಅವರು ಈಗ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ನಮ್ಮ ಮಾತು ಕೊಟ್ಟಿತ್ತು ಏನಪ್ಪ ಅಂದ್ರೆ ನೀರಾವರಿಗೆ, ಇಲ್ಲ ಇವತ್ತವ್ರಿಗೆ ಹೇಳ್ಕೊಟ್ಟವ್ರೆ ಮಾದಾಯಿ. ರಾಜಕೀಯ ಆರೋಪ ಪ್ರತ್ಯಾರೋಪ ಇದೆಲ್ಲವೂ ಕಾಮನ್. ಆದರೆ ಈ ಗೃಹಲಕ್ಷ್ಮಿ ಹಣ ಅನ್ನೋದು ನೇರವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಿರೋದ್ರಿಂದ, ಅಂದರೆ ಜನಸಾಮಾನ್ಯರಿಗೆ ಸಂಬಂಧಪಟ್ಟಿರೋದ್ರಿಂದ ಅವರ ಅಭಿಪ್ರಾಯ ತಿಳ್ಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಪ್ರಶ್ನೆ ಕೇಳಲಾಗಿರೋದು. ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಜಮಾ ಆಗ್ತಾ ಇದೆಯಾ ಅಂತ ಹೇಳಿ ಯಾರೆಲ್ಲ ಇವರೆಗೂ ನಿಮ್ಮ ಅಭಿಪ್ರಾಯ ತಿಳಿಸಿದ್ರಿ ಧನ್ಯವಾದ. ಯಾರೆಲ್ಲ ತಿಳಿಸಿಲ್ಲ QR ಕೋಡ್ ಸದ್ಯಕ್ಕೆ ಕಾಣ್ತಾ ಇದೆ ಸ್ಕ್ರೀನ್ನಲ್ಲಿ, ಅದನ್ನು ಸ್ಕ್ಯಾನ್ ಮಾಡಿ ನೀವು ಉತ್ತರವನ್ನು ತಿಳಿಸ್ಬೋದು. ಸದ್ಯಕ್ಕೆ 81% ಜನ ನಮಗೆ ಸರಿಯಾಗಿ ಸಂದಾಯ ಆಗ್ತಾ ಇಲ್ಲ ತಿಂಗಳ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಅಲ್ಲಿಂದನೇ ಪ್ರಾರಂಭ ಮಾಡ್ತೀನಿ. ಅಶ್ವಿನಿ ಮೇಡಮ್, ಇಂಥದ್ದೊಂದು ಗಂಭೀರ ಆರೋಪ, ಅದರಲ್ಲೂ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಸರ್ಕಾರ 2 ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಗುಳುಂ ಮಾಡ್ತಾ ಅನ್ನೋ ಅನುಮಾನ ಮೂಡೋ ರೀತಿಯಲ್ಲಿ ಬಿಜೆಪಿಗರು ಮಾತನಾಡ್ತಿರೋದು ಯಾಕೆ? ಡೌಟೇ ಇಲ್ಲ, ಗುಳುಂ ಮಾಡಿರೋದಂತೂ ನಿಜಾನೇ. 5,000 ಕೋಟಿ ಗುಳುಂ ಮಾಡಿರೋದಂತೂ ನಿಜ. ಹಾಗಾಗಿನೇ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಣೆ ಆಗಿದ್ದಾರೆ. ಇನ್ಮೇಲೆ ನಾವು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಡಬೇಕು ಅಂತ ಅನ್ಸುತ್ತೆ ಮಂತ್ರಿಗಳ ಮೇಲೆ. ಯಾಕೆ ಅಂತಂದ್ರೆ ಹಾರಿಕೆಯ ಉತ್ತರ ಕೊಟ್ಟು ತೇಲಿಸಿ ಬಿಟ್ಟಿದ್ದಾರೆ. ನಮ್ಮ ಹತ್ರ ಪ್ರತಿಯೊಂದು ಡಾಕ್ಯುಮೆಂಟ್ ಸಮೇತ ನಮ್ಮ ಶಾಸಕರುಗಳು ಕೂತ್ಕೊಂಡು ಎಲ್ಲವನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಬಿಟ್ಟು ಮಿಕ್ಕ ಎಲ್ಲದಕ್ಕೂ ಅವ್ರು ಉತ್ತರ ಕೊಟ್ಟಿದ್ದಾರೆ. ಹಾರಿಕೆಯ ಉತ್ತರ ತೇಲಿಸಿ ಬಿಟ್ಟಿದ್ದಾರೆ. ಆಗಸ್ಟ್ ವರೆಗೂ ಕೊಟ್ಟಿದ್ದೀನಿ ಅಂತ ಹೇಳಿ ಮಾತಾಡ್ತಾರೆ. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ಪಾವತಿ ಆಗಿಲ್ಲ. ನಾಟ್ ಓನ್ಲಿ ದಿಸ್ ಸ್ಮಿತಾ ಅವರೇ, ಯಾವುದೇ ಕಂತು ಸರಿಯಾಗಿ ಇಡೀ ರಾಜ್ಯದಲ್ಲಿ DBT ಮೂಲಕ ಅಟ್ ಅ ಟೈಮ್ ಯಾವತ್ತೂ ಆಗೇ ಇಲ್ಲ. 22 ಕಂತುಗಳಲ್ಲಿ ಇದು ಕೇವಲ ಅಲ್ಲ, ಇದು ಗೃಹಲಕ್ಷ್ಮಿ ಅಂತಲ್ಲ, ಸರ್ಕಾರದಿಂದ ವೃದ್ಧಾಪ್ಯ ವೇತನ ಇರಬಹುದು ಅಥವಾ ಪೆನ್ಷನ್ ಇರಬಹುದು. ಇದು ಡೇಟ್ ಹೆಚ್ಚು ಕಮ್ಮಿ ಆಗೋದು ಹೊಸದೇನಲ್ಲ. ನೋ ಪ್ರಾಬ್ಲಮ್, ಚಾಲೆಂಜಸ್ ಇದ್ದೇ ಇರುತ್ತೆ. ಆಯ್ತಾ, ನಾವು ಕೇಳಿದ್ದು, ನಮ್ಮ ಶಾಸಕರು ನಾಯಕರು ಕೇಳಿದ್ದು ಫೆಬ್ರವರಿ ಮತ್ತೆ ಮಾರ್ಚ್ದು ಆಗಿಲ್ಲ ಅಂತ. ಅದಕ್ಕೆ ಉತ್ತರನೇ ಇಲ್ಲ. ಸರಾಸರಿ 5,000 ಕೋಟಿ ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ಸೇರ್ಬೇಕಾದಂತಹ ಹಣ ಇದು. ಹೆಣ್ಣು ಮಕ್ಕಳ ಹಣವನ್ನು ನುಂಗಿ ನೀರು ಕುಡಿದಿದೆ ಈ ಸರ್ಕಾರ. ಪ್ರತಿಯೊಂದು ಮಾಹಿತಿ ಇರಬೇಕಾದಂತ ಸಚಿವರು ಇವತ್ತು ಕಾಣೆ ಆಗಿದ್ದಾರೆ ರಾಜ್ಯದಲ್ಲಿ. ಬಂದು ಸೆಷನ್ ನಲ್ಲಿ ಕೂತ್ಕೊಂಡು ಫೇಸ್ ಮಾಡಿ ಉತ್ತರ ಕೊಡುವಂತ ಯೋಗ್ಯತೆ ಇಲ್ಲ, ತಾಕತ್ತಿಲ್ಲ. ಹೆಣ್ಣು ಮಕ್ಕಳು ರೆಪ್ರೆಸೆಂಟ್ ಮಾಡ್ತೀನಿ ನಾನು ಶಕ್ತಿಯ ಪ್ರತಿರೂಪ ಅಂತ ಹೇಳ್ಕೊಂಡು ಓಡವ ಲಕ್ಷ್ಮೀ ಹೆಬ್ಬಾಳ್ಕರ್, ಸರಿ ಅಲ್ಲ, ನಾವು ಇವತ್ತು ಸೀಮಾ ಮೇಡಮ್ ಇವತ್ತು ರಾಜ್ಯದ ಗೃಹಲಕ್ಷ್ಮಿಯರ ವಿಚಾರ ಆಗಿರೋದ್ರಿಂದ ಸಾಕಷ್ಟು ಮಟ್ಟಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ರಾಜ್ಯದ ಮಹಿಳೆಯರ ಬಗ್ಗೆ ಮಾತನಾಡೋಣ. ಕೇಂದ್ರ ಸರ್ಕಾರ ಬಿಜೆಪಿ ಮಾತಾಡಬೇಡಿ ಅಂತಲ್ಲ, ಬಟ್ ಜಾಸ್ತಿ ಇದ್ರ ಬಗ್ಗೆ ಫೋಕಸ್ ಇರಲಿ ಅಂತ ಹೇಳಿ. ಈಗ ಮಹೇಶ್ ತೆಂಗಿನಕಾಯಿ ಅವರು ಪ್ರಶ್ನೆ ಮಾಡಿದಾಗ ಅದ್ರ ಉತ್ತರ ಕೊಡ್ಲಿಕ್ಕೆ ಖುದ್ದು ಸಚಿವೇ ಇದ್ರು. ಅವರೇ ಹೇಳಿರೋದು ಒಟ್ಟು 28 ಕಂತುಗಳಲ್ಲಿ 23 ಕ್ಲಿಯರ್ ಮಾಡಿದೀವಿ, ಬಾಕಿ ಇರೋದು ಕೇವಲ 5 ಅಂತ ಹೇಳಿ. ಆಗತ್ತೆ ಅದು ಕೂಡ ಅತಿ ಶೀಘ್ರದಲ್ಲಿ ಅಂತ ಹೇಳಿದ್ದಾರೆ, ಲೆಕ್ಕ ಕೊಟ್ಟಿದ್ದಾರೆ. ಅವ್ರು ಹೇಳಿರೋದು ಆಗಸ್ಟ್ ವರೆಗೂ ನಾವು ಕೊಟ್ಟಿದೀವಿ, ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ 3 ತಿಂಗಳದ್ದು ಕೊಡ್ಬೇಕು ಅಂತ. ನಮಗೆ ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ನೀವು ಕೊಡಿ, ತೊಂದರೆ ಇಲ್ಲ. ಆಯ್ತಾ, ಫೆಬ್ರವರಿ ಮಾರ್ಚ್ ಹಣ ಎಲ್ಲಿ ಹೋಯ್ತು? ನಾವು 2 ವರ್ಷದಿಂದ ಎಲ್ಲಿ ಕಳಿಸಿದ್ರಿ? 5,000 ಕೋಟಿ ಹಣ ಎಲ್ಲಿ ಹೋಯ್ತು? ಇಲ್ಲ, ಈ ಲೆಕ್ಕ ಕರೆಕ್ಟ್ ಇದೆ ಸೀಮಾ ಕೌಸರ್ ಅವರೇ. ನೋಡಿ, ಇವಾಗ ಆಗಸ್ಟ್ ವರೆಗೂ ಕ್ಲಿಯರ್ ಆಗಿದೆ ಅಂತಂದ್ರೆ ಆಯ್ತು. ಆಗಸ್ಟ್ ಆದ ನಂತರದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ 3 ತಿಂಗಳು, ಇನ್ 2 ಎಲ್ಲಿ ಮಿಸ್ಸಿಂಗು? ಅದೇ 2 ತಿಂಗಳು ಮಿಸ್ ಔಟ್ ಆಗಿರೋದನ್ನೇ ಬಿಜೆಪಿಗರು ಪ್ರಶ್ನೆ ಮಾಡ್ತಿರೋದು. ಫೆಬ್ರವರಿ ಮಾರ್ಚ್ ಅದನ್ನ ಕೊಟ್ಟಿಲ್ಲ ಯಾರಿಗೂ ಕೂಡ. ಈ 2 ತಿಂಗಳ ಲೆಕ್ಕ 5,000 ಕೋಟಿ. ಸೀಮಾ ಮೇಡಮ್ ಕೇಳಿಸ್ಕೊಂಬಿಡಿ, ಜನ ಕೂಡ ಕೇಳಿಸ್ಕೊಳ್ಬೇಕು. 5,000 ಕೋಟಿ 500 ರೂಪಾಯಿ ಅಲ್ಲ, ಇಟ್ಸ್ ಇನ್ ಕ್ರೋರ್ಸ್. 5,000 ಕೋಟಿ ಎಲ್ಲಿ ಹೋಯ್ತು? ಸಿದ್ದರಾಮಯ್ಯನವರ ಅಥವಾ DK ಶಿವಕುಮಾರ್ ಅವರ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರ್ಸನಲ್ ಅಕೌಂಟಿನ ದುಡ್ಡಲ್ಲ, ರಾಜ್ಯದ ತೆರಿಗೆ ಎಲ್ಲಿ ಹೋಯ್ತು? She is answerable. ಮುಖ್ಯಮಂತ್ರಿ ಅವರು ಉತ್ತರ ಕೊಡಬೇಕು. ಆಯ್ತು, ಕೇಳಿಸ್ಕೊಳ್ಳಿ. ತಾಳ್ಮೆ ಇರಬೇಕು. ತಾಳ್ಮೆಯಿಂದ ಕೇಳ್ತಿರೋದು, ನಿಮ್ಮ ಸಚಿವರ ಹತ್ರ ಉತ್ತರನೇ ಇಲ್ವಲ್ಲ. ಮೇಡಮ್ ನೀವ್ ಹೇಳಿ ವಿಷಯ ಕೇಳಿಸ್ಕೊಳ್ಳಿ. 1 ನಿಮಿಷ ಕೇವಲ 54,000 ನೀವು 5,000 ಇದು ಮಾಡಿದೀರಾ ಅಂತ ಹೇಳ್ತಾ ಇದ್ದೀರಾ. 54,000 ನೋಡಿ, ಹೇಳೋದ್ರಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬಹುದು. ಇಲ್ಲಿಯವರೆಗೆ ಆಗಿರೋದೆಷ್ಟು? 28 ತಿಂಗಳಾಗಿದೆ. ಓಕೆನಾ? ಇವಾಗವರೆಗೆ 28 ತಿಂಗಳಾಗಿದೆ. ಅದರಲ್ಲಿ ನಾನು 23 ತಿಂಗಳಿಗೂ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದರಲ್ಲಿ ಮಿಕ್ಕಿದೆಷ್ಟು? 5 ತಿಂಗಳು. 5 ತಿಂಗಳಲ್ಲಿ ಫೆಬ್ರವರಿ ಮಾರ್ಚ್ ಬಂದ್ಬಿಡುತ್ತೆ ಅಲ್ವಾ? ಅವರು ಹೇಳಿರೋ ಅಮೌಂಟ್ ಕರೆಕ್ಟ್ ಆಗಿದೆ. 54,000 ಅಂತ ಹೇಳ್ತಿದ್ದಾರೆ. ಆ 54,000ದಲ್ಲಿ ಅಂದ್ರೆ 23 ತಿಂಗಳದೇ ಅವ್ರು ಹೇಳಿರೋದು ಅಮೌಂಟ್. ಹೇಳಿರೋದು 54,000 ಅಂತಂದ್ರೆ ಅದು 23 ತಿಂಗಳದೇ ಆಗೋದು. ಮತ್ತೆ ಅವ್ರು ಹೇಳಿರೋದೇನು? ಇಲ್ಲಿವರೆಗೆ ಆಗಿರೋದು ಎಷ್ಟು? 28 ತಿಂಗಳು. ಅದನ್ನ ಜಾರಿಗೆ ತಂದು
ಸಚಿವರಿಗೆ ಜ್ಞಾನ ಇರ್ಲಿಲ್ವಾ? ಆ, ಹೌದು, ನಿಮ್ಮ ಪ್ರೆಸೆನ್ಸ್ ಆಫ್ ಮೋದಿ ಮೈಂಡ್ ಹೇಳ್ತಾರಲ್ಲ, ಇರ್ಲಿಲ್ವಾ? ಹೇಳ್ತಾರಲ್ಲ, ಆ ಹಣ ಆ, ಎಲ್ಲಿ ಹೋಯ್ತು ಅಂತ ಕೇಳೋ ಉತ್ತರ ಯಾರ ಹತ್ರ ಇದೆ? ಮುಖ್ಯಮಂತ್ರಿಗಳ ಹತ್ರನೂ ಉತ್ತರ ಇಲ್ಲ ಅದಕ್ಕೆ. ಡಿ.ಕೆ. ಶಿವಕುಮಾರ್ ಅವ್ರ ಹತ್ರನೂ ಉತ್ತರ ಇಲ್ಲ ಅದಕ್ಕೆ. ಎಲ್ಲಿ ಹೋಯ್ತು ಈ 5,000 ಕೋಟಿ ರೂಪಾಯಿ ಕರ್ನಾಟಕದ ತೆರಿಗೆದಾರರ ಹಣ ಎಲ್ಲಿ ಹೋಯ್ತು? ಉತ್ತರ ಯಾರು ಅದಕ್ಕೆ ಕೊಡಿದ್ರು? ಅಶ್ವಿನಿ ಅದಕ್ಕೆ ಮೇಡಮ್, ಇವತ್ತು ಉತ್ತರ ಕೊಡ್ಬೇಕು ಅಶ್ವಿನಿ ಕಾಂಗ್ರೆಸ್. ಮೇಡಮ್, ಒಂದೇ ಒಂದು ರಿಕ್ವೆಸ್ಟ್ ಅಂದ್ರೆ ಅವ್ರು ಉತ್ತರ ಕೊಡೋದನ್ನ ತಪ್ಪಿಸ್ಕೊಳ್ಳಿಕ್ ನೀವು ಹೆಲ್ಪ್ ಮಾಡ್ಬೇಕು. ಅವ್ರು ಉತ್ತರ ಕೊಡ್ತಾನೆ ಇಲ್ಲ, ಸ್ಮಿತಾ. ಲೆಕ್ಕ ಕೊಡ್ತಾರೆ. ಅವ್ರು ಲೆಕ್ಕ ಕೊಡ್ತಿದ್ದಾರೆ, ಕೇಳಿಸ್ಕೊಳ್ಳೋಣ. ಹೇಳಿ 5,000 ಕೋಟಿ ಲೆಕ್ಕ ಕೊಡಿ. 5,000 ಕೋಟಿದೆ ಲೆಕ್ಕ ಕೊಡ್ತಾ ಇರೋದು ಕೇಳ್ಕೊಳ್ಳೋ ತಾಳ್ಮೆ ಇಲ್ವಲ್ಲ ಆಯ್ತು, ಹೇಳಿ. ಸುಮ್ಮನೆ ಏನೋ ಮಾತಾಡ್ಬೇಡಿ. ಕೇಳಿಸ್ಕೊಳ್ಳಿ ಮೇಡಮ್. 5,000 ಕೋಟಿ ಬಗ್ಗೆ ಮಾತಾಡಿ ಅಷ್ಟೇ. ಅವ್ರು ಹೇಳಿರೋದು 54,000 ಕೋಟಿ. ಹೇಳಿರೋ ಅಮೌಂಟ್ ಅಲ್ಲಿ ತಪ್ಪಿಲ್ಲ. 54,000 ಕೋಟಿ 23 ತಿಂಗಳು ಅಂತ ಹೇಳಿದ್ದಾರೆ. 23 ತಿಂಗಳಿಗೆ 54,000 ಅಮೌಂಟ್ ಕರೆಕ್ಟ್ ಆಗಿ ಆಗುತ್ತೆ. ಅದ್ರಲ್ಲಿ ಅಕಸ್ಮಾತ್ ಅವರು ನಾನು 23 ತಿಂಗಳು ಬದಲು 25 ತಿಂಗಳು ನಾವು ಕೊಟ್ಟಿದೀವಿ ಅಂದಾಗ ಬಿಜೆಪಿ ಅವ್ರು ಪ್ರಶ್ನೆ ಮಾಡ್ಬೇಕಾಗಿತ್ತು, 2 ತಿಂಗಳು ಎಕ್ಸ್ಟ್ರಾ ಯಾಕೆ ಹೇಳಿದ್ರಿ ನೀವು ಅಂತ ಅಂದ್ಬಿಟ್ಟು. ಅಲ್ಲಿ ಅಮೌಂಟ್ ತಪ್ಪಿಲ್ಲ, ತಿಂಗಳುಗಳದ್ದು ತಪ್ಪಿಲ್ಲ, ಬರೀ ಕೇವಲ ಅವ್ರೇನು ನಾನು ಆಗಸ್ಟ್ ಅವ್ರು ಕೊಟ್ಟಿದ್ದೀನಿ ಅಂತ ಹೇಳಿದ್ದು ಒಂದು ಮಿಸ್ ಸ್ಲಿಪ್ ಆಫ್ ಟಂಗ್ ಆಗಿ ಹೇಳಿದ್ರೆ ಹಿಡ್ಕೊಂಡು ನರಸಿಂಹಮೂರ್ತಿ ಸರ್ದು ವಾಯ್ಸ್ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂತ ಮಂತ್ರಿಗಳಿಗೆ ಅದರಲ್ಲೂ ಸೆಷನ್ ನಲ್ಲಿ ಪ್ರಶ್ನೆ ಕೇಳಿದ ಸಂದರ್ಭದಲ್ಲಿ ಸ್ಲಿಪ್ ಆಫ್ ಟಂಗ್ ಇಂದ ತಪ್ಪು ಲೆಕ್ಕ ಕೊಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಈ ಉತ್ತರವನ್ನ ನೀವೇ ಹೇಳಿದ್ದು. ನಿಮ್ ಟೈಮ್ ಮುಗೀತಲ್ಲ ಮೇಡಮ್, ದಯಮಾಡಿ ನೋಡಿ. ಸದನ ಅಂತಂದ್ರೆ ಅಲ್ಲಿ ನಾವು ಏನೇ ಮಾತಾಡಿದ್ರು ಪ್ರತಿ ಒಂದು ಮಾತುನುವೆ ರೆಕಾರ್ಡ್ ಆಗುತ್ತೆ. ಅಂತ ಒಂದು ಸದನದಲ್ಲಿ ನಾವು ಆಗಸ್ಟ್ ವರೆಗೂ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಅಂತಂದ್ರೆ ಮೇಡಮ್ ದಯಮಾಡಿ ನಿಮ್ ಟೈಮ್ ಮುಗ್ದಿದೆ, ನಿಮ್ಮ ಟೈಮ್ ಮುಗ್ದಿದೆ. ದಯಮಾಡಿ ನಾವು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಕೇಳ್ಕೊಳ್ಳಿ ಸಹೋದರಿ ದಯಮಾಡಿ ನೀವು ಕೇಳ್ಕೋಬೇಕು. ನೋಡಿ, ನೀವು ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಮತ್ತೆ ಯಾಕೆ ಗ್ಯಾರಂಟಿ ಸ್ಕೀಮ್ ಅನೌನ್ಸ್ ಮಾಡಿದ್ರಿ? ನೀವು ಪ್ರತಿ ತಿಂಗಳು ಇರಿ, ಮಾತಾಡೋದು ನಿಲ್ಸಿ. ನೀವು ದಯಮಾಡಿ ಮಾತಾಡೋದು ನಿಲ್ಸಿ. ದಯಮಾಡಿ ನೀವು ಕೇಳಿಸ್ಕೊಳ್ಳಿ. ನೀವು ಅಧಿಕಾರಕ್ಕೆ ಬರ್ಬೇಕಂತ ಒಂದೇ ಒಂದು ಉದ್ದೇಶದಿಂದ ನಿಮ್ಮ ದುರುದ್ದೇಶದಿಂದ ಅಧಿಕಾರಕ್ಕೆ ಬರ್ಬೇಕನ್ನೋ ಒಂದೇ ಒಂದು ದುರುದ್ದೇಶದಿಂದ ನಿಮ್ ಕೈಲಾಗ್ಲಿಲ್ಲ ಅಂತಂದ್ಮೇಲೆ ಖಜಾನೆನಲ್ಲಿ ಹಣ ಇಲ್ಲ ಅಂತಂದ್ಮೇಲೆ ನೀವು ಯಾಕೋಸ್ಕರ ದಯಮಾಡಿ ನಿಲ್ಸಿ. ನೀವು ಮಾತಾಡೋದು ದಯಮಾಡಿ ನೀವು ನಿಲ್ಸಿ. ನೀವು ದಯಮಾಡಿ ಮಾತಾಡೋಕೆ ಅವಕಾಶ ಮಾಡ್ಕೊಡಿ. ನೋಡಿ ಮೇಡಮ್, ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿದ್ರೆ ನಿಮ್ಮ ಸತ್ಯ ನೀವು ಯಾವತ್ತೂ ಸತ್ಯ ಆಗಲ್ಲ. ನಿಮ್ ಸುಳ್ಳು ಮಾತುಗಳು ಕೇಳಿಸ್ಕೊಳ್ಳಿ. ನೀವು ಸಹೋದರಿ ದಯಮಾಡಿ ಕೇಳಿಸ್ಕೊಳ್ಳಿ. ನೀವು ಮಧ್ಯ ವಾಯ್ಸ್ ಮಾಡಿದ ತಕ್ಷಣ ಸುಳ್ಳು ಸತ್ಯ ಆಗಲ್ಲ. ನಿಮ್ ಕೈಲಿ ಆಗಿಲ್ಲ ಅಂದ್ರ ಮೇಲೆ ನೋಡಿ ಏನ್ ಡಿಸ್ಟರ್ಬ್ ಮಾಡ್ತಾರೆ. ಲೆಟ್ ಅಸ್ ಮೇಂಟೈನ್ ಅ ಡಿಸಿಪ್ಲಿನ್. ಆಯ್ತಾ? ಇಲ್ಲಿ ಎಲ್ಲರಿಗೂ ಮನವಿ ಅಂದ್ರೆ ಜನರಿಗೆ ವಿಷಯ ತಲುಪಬೇಕು ಅಂದ್ರೆ ಯಾರ ಸಮಯ ಇರುತ್ತೆ ಅವ್ರು ಮಾತನಾಡಿ, ಕೌಂಟರ್ ಮಾಡಿ, ಬೇಡ ಅಂತಲ್ಲ. ಇನ್ನೊಬ್ರಿಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಡದೇ ಇರೋ ತರ ಆದ್ರೆ ಡಿಬೇಟ್ ಆಗಲ್ಲ. ನರಸಿಂಹಮೂರ್ತಿ ಸರ್ ಕಂಟಿನ್ಯೂ ಮಾಡಿ. ನಿಮ್ಮ ಸರ್ಕಾರಕ್ಕೆ ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಡಕ್ಕಾಗ್ಲಿಲ್ಲ ಅಂತಂದ್ರೆ ಯಾವ ಪುರುಷಾರ್ಥಕ್ಕೆ ನೀವು ಗ್ಯಾರಂಟಿ ಸ್ಕೀಮ್ಗಳನ್ನ ಅನೌನ್ಸ್ ಮಾಡಿದ್ರಿ? ದಯಮಾಡಿ ನೀವು ನೋಡಿ ತಿರ್ಗಾ ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ ಮೇಡಮ್, ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ ನೀವು. ದಯಮಾಡಿ ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ ನೀವು. ಕೇಳಿಸ್ಕೊಳ್ಳಿ. ಆಮೇಲೆ ನೀವು ಮಾತಾಡ್ದೆ ನಾವು ಸುಮ್ಮನೆ ಇದ್ದೀವಲ್ಲ, ಯಾಕೆ ಅನೌನ್ಸ್ ಮಾಡ್ಬೇಕಾಯ್ತು? ಪ್ರತಿ ತಿಂಗಳು ಮಹಿಳೆಯರ ಅಕೌಂಟ್ಗೆ 1,24,24,00,000 ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಆಗ್ತೀವಿ ಅಂತ ಯಾಕೆ ನೀವು ಅವರಿಗೆ ವಾಗ್ದಾನ ಕೊಟ್ರಿ? ಯಾಕೆ ಗ್ಯಾರಂಟಿ ಸೈನ್ ಹಾಕ್ಬಿಟ್ಟು ಕೊಟ್ರಿ? ನಿಮ್ಗೆ ಆ ಯೋಗ್ಯತೆ ಇಲ್ಲ ಅಂದ್ರೆ ನಿಮ್ಮ ಸರ್ಕಾರಕ್ಕೆ ನೀವು ಯಾಕೆ ಗ್ಯಾರಂಟಿ ಸೈನ್ ಹಾಕ್ಬಿಟ್ಟು ಕೊಟ್ರಿ? ಈಗ 2,000 ರೂಪಾಯಿಗೆ ಇಲ್ಲಿನ ರಾಜ್ಯದ ಮಹಿಳೆಯರು ಡಿಪೆಂಡ್ ಆಗಿರ್ತಾರೆ. ನಿಲ್ಸ್ಕೊಳ್ರಿ, ದಯಮಾಡಿ ನೀವು ಮಾತಾಡೋದು ನಿಲ್ಸಿ. ಸಹೋದರಿ ದಯಮಾಡಿ ಕೇಳಿಸ್ಕೊಳ್ಳಿ. ನಿಮ್ ಕೈಲಿ ತಾಕತ್ತಿಲ್ಲ ಅಂದ್ಮೇಲೆ ಮಹಿಳೆಯರು ಅದ್ರ ಮೇಲೆ ಡಿಪೆಂಡ್ ಆದ್ರು, 2,000 ರೂಪಾಯಿಗೆ ಡಿಪೆಂಡ್ ಆದ್ರು. ಮಕ್ಕಳನ್ನ ಗೌರ್ಮೆಂಟ್ ಶಾಲೆಯಿಂದ ಪ್ರೈವೇಟ್ ಸ್ಕೂಲ್ ಸೇರಿಸಿದ್ರು, ಈ 2,000 ರೂಪಾಯಿ ಫೀಸ್ ಕಟ್ಟೋಣ ನಾವು ಅಲ್ಲಿ ಅಂತ. ನಿಮ್ ಕೈಲಿ ಆಗ್ಲಿಲ್ಲ ಅಂದ್ಮೇಲೆ ಅಲ್ಲಿ ಮಕ್ಕಳನ್ನ ಶಾಲೆಯಿಂದ ಆಚೆ ನಿಲ್ಸಿದ್ದಾರೆ ಫೀಸ್ ಕಟ್ಟದೆ. ನೀವು ಯಾಕೆ ಅವ್ರಿಗೆ ನೀವು ಕರೆಕ್ಟ್ ಆಗಿ ಪ್ರತಿ ತಿಂಗಳು ನಾವು 2,000 ಕೊಡ್ತೀವಿ ಅಂತ ನೀವು ಗ್ಯಾರಂಟಿ ಹೇಳಿದ್ರಿ? ಏನ್ ಹೆಚ್ಚು ಕಮ್ಮಿ ಹಂಗಿದ್ರೆ ನೀವು ತೆರಿಗೆ ಜಾಸ್ತಿ ಮಾಡಿದ್ರಲ್ಲ, ಕೇಳಿಸ್ಕೊಳ್ಳಿ. ತೆರಿಗೆ ಜಾಸ್ತಿ ಮಾಡಿದ್ರಲ್ಲ, ಪ್ರತಿನಿತ್ಯ ಬಳಕೆ ಮಾಡುವಂತ ಪದಾರ್ಥಗಳ ಮೇಲೆ ತೆರಿಗೆ ಜಾಸ್ತಿ ಮಾಡಿದ್ರಲ್ಲ, ರೆವಿನ್ಯೂ ರೇಟ್ ಜಾಸ್ತಿ ಮಾಡಿದ್ರಲ್ಲ, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರಲ್ಲ, ಆ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ? 56,000 ಕೋಟಿ ನೀವು ಗ್ಯಾರಂಟಿಗೆ ಪ್ರತಿದಿನ ತೆರಿಗೆ ಏನ್ ಮಾಡ್ತಾ ಇದ್ರೆ ಹಂಗಾರೆ ಇಲ್ಲಿ 5,000 ಕೋಟಿ ನಿಮಿಷ ನರಸಿಂಹಮೂರ್ತಿ ಸರ್
ಸೀಮಾ ಮೇಡಮ್, ನೀವು ಶುರುವಲ್ಲಿ ಕೊಟ್ಟ ಲೆಕ್ಕ ಇದೆಯಲ್ಲ, ಏನು 54,000 ಕೋಟಿ ಕೊಟ್ಟಿದ್ದೇವೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಲೆಕ್ಕ ಕೊಟ್ಟಿದ್ದಾರೆ, ಅದು ಕರೆಕ್ಟ್ ಇದೆ 23 ತಿಂಗಳಿಗೆ ಅಂತ ಹೇಳಿ. ಕ್ಷಮೆ ಇರಲಿ ಮೇಡಮ್, ನಿಮ್ಮ ಮಾತು ತಪ್ಪಿದೆ. ನೀವು ಹೆಂಗೆ ಕೂಡಿ ಕಳೆದು ಮಾಡಿದ್ರು ಕೂಡ 1.24 ಕೋಟಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಅಂತಂದ್ರೆ ಆ ಲೆಕ್ಕ ಬಂದು ನಿಲ್ಲೋದು ಕೇವಲ 22 ತಿಂಗಳಿಗೆ ಮೇಡಮ್, 23 ಅಲ್ಲ. ನೀವು ಕೊಟ್ಟಿದ್ ಲೆಕ್ಕನೂ ತಪ್ಪು, ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿದ್ ಲೆಕ್ಕನೂ ತಪ್ಪು. 22 ತಿಂಗಳಿಗೆ 54,000 ರೂಪಾಯಿ ಅಂದ್ರೆ ಅಲ್ಲಿಗೆ ಲೆಕ್ಕ ತಪ್ಪಿದೆ ಅನ್ನೋದನ್ನ ಆರ್ ಅಶೋಕ್ ಅವ್ರು ಹೇಳ್ದಂಗೆ ಕೇಳಿಸ್ಕೊಳ್ಳಿ, ಅಟ್ಲೀಸ್ಟ್ ಪ್ರಶ್ನೆನಾದ್ರೂ ಕೇಳಿಸ್ಕೊಳ್ಳಿ. ಉತ್ತರಕ್ಕಂತೂ ಕೌಂಟರ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ನೀವು. ಅಲ್ಲಿಗೆ ಆರ್ ಅಶೋಕ್ ಅವ್ರು ಹೇಳ್ದಾಗೆ ತಪ್ಪು ಲೆಕ್ಕ ಕೊಟ್ಟಿದ್ದೇವೆ ಬೈ ಮಿಸ್ಟೇಕ್. ನೀವೇ ಹೇಳ್ದಾಗೆ ಸ್ಲಿಪ್ ಆಫ್ ಟಂಗ್ ಅಂದ್ರೆ ಅದನ್ನ ಓಪನ್ ಆಗಿ ಒಪ್ಕೊಳ್ಳೋದ್ರಲ್ಲಿ ದೊಡ್ಡಸ್ಕೆ ಇದೆ, ಚಿಕ್ಕತನ ಏನಿದೆ ಅದರಲ್ಲಿ. ಒಪ್ಕೋಬೇಕಾಗಿತ್ತು ತಪ್ಪು ಲೆಕ್ಕ ಕೊಟ್ಟಿದೀವಿ ಅಂತ ಹೇಳಿ. ಅಂಡ್ ನಿಮ್ಮ ರಿಪಬ್ಲಿಕ್ ಕನ್ನಡದ ಸಮೀಕ್ಷೆ ಕೂಡ ಹೇಳ್ತಾ ಇದೆ 80% ಕೊಟ್ಟಿಲ್ಲ ಅಂತ ಇದಾರಲ್ವಾ. ಇದು ಅವ್ರು ಹೇಳಿದ್ರಲ್ಲಿ 23 ತಿಂಗಳು ಅಂತಂದ್ರೆ 23 ತಿಂಗಳು ಆದ್ಮೇಲೆ ಇನ್ನು 5 ತಿಂಗಳು ಬಾಕಿ ಇರೋದು. ಇವ್ರ ಪ್ರಕಾರ ಹೇಳೋ ಹಂಗಿದ್ರೆ 2 ತಿಂಗಳು ಎಕ್ಸ್ಟ್ರಾ ಸೇರಿಸಿದ್ರೆ ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ 25 ತಿಂಗಳು ಕೊಟ್ಟಿದ್ದೀನಿ ಅಂತ ಹೇಳ್ಬೇಕಿತ್ತು. 25 ತಿಂಗಳು ಅಂತ ಹೇಳಿದ್ರೆ ಆವಾಗ ಇವ್ರು ಹೇಳ್ಬೇಕಿತ್ತು. ಎಲ್ಲಿ ಮೇಡಮ್ 23 ತಿಂಗಳು ಕೊಟ್ಟಿರೋದು 25 ಅಂತ ಹೆಂಗೆ ಹೇಳ್ತಾರೆ? ಬಹಳ ಗಂಭೀರವಾದ ಪ್ರಶ್ನೆ. ಅದಾದ್ಮೇಲೆ ಅಶ್ವಿನಿ ಮೇಡಮ್ ಕೂಡ ಕೌಂಟರ್ ಮಾಡ್ಲಿ. ಸೀಮಾ ಅವರೇ, ನಿಮಗೆ ಪ್ರಶ್ನೆ ಪೂರ್ತಿ ಕೇಳಿಸ್ಕೊಂಬಿಡಿ. ಇದು ಒಂಥರ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಹೆಂಗಾಗಿದೆ ಅಂದಾಗ, ಹಬ್ಬ ಬಂದಾಗ ಆಸೆ ತೋರಿಸೋದು, ಎಲೆಕ್ಷನ್ ಹತ್ರ ಬಂದಾಗ ಕೊಡುವ ಚಾಕ್ಲೇಟು. ಇದು ನಾವು ಹೇಳ್ತಿರೋದಲ್ಲ. ನಮ್ಮ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಹೋಗಿ ಮಹಿಳೆಯರನ್ನ ಮಾತನಾಡಿಸಿದಾಗ ಅವರೇ ಹೇಳಿರೋದು, ದೀಪಾವಳಿಗೆ ಅದ್ರ ಹಿಂದೆ ವರಮಹಾಲಕ್ಷ್ಮಿ ಕೊಟ್ಟಿದ್ ಬಿಟ್ರೆ ಇಲ್ಲಿವರೆಗೂ ಬಂದಿಲ್ಲ. ಇನ್ನು ಪುರುಷರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಯಾವ್ದಾದ್ರು ಚಿಕ್ಕ ಪುಟ್ಟ ಎಲೆಕ್ಷನ್ ಬಂದ್ರು ಸರಿಯೇ, ಪಕ್ಕದ ರಾಜ್ಯದಲ್ಲಿ ಎಲೆಕ್ಷನ್ ಬಂದ್ರು ಸರಿಯೇ, ಎಲೆಕ್ಷನ್ ಟೈಮ್ ಅಲ್ಲಿ ತೋರಿಸುವ ಚಾಕ್ಲೇಟ್ ತರ ಆಗ್ಬಿಟ್ಟಿದೆ ಗೃಹಲಕ್ಷ್ಮಿ ಯೋಜನೆ. ಎಲೆಕ್ಷನ್ ಟೈಮ್ ಅಲ್ಲಿ ಕೊಡೋ ಚಾಕ್ಲೇಟ್ ಇರ್ತಿದ್ರೆ ಇವಾಗ ಬಿಹಾರ ಎಲೆಕ್ಷನ್ ಮುಂಚೆ ನಾವು ಹಾಕ್ಬೇಕಿತ್ತು. ಆ ತರ ಲೆಕ್ಕ ಹೇಳೋದಾಗಿದ್ರೆ ಬರೀ ಈ ತರ ಸುಳ್ಳು ಕರ್ನಾಟಕ ಸರಿ ಇರೋದೇ ನಾವು ಕೊಡೋ ಆತರ ಯಾಕೆ ಕೊಟ್ಟಿಲ್ಲ? ಈ ತರ ಸುಳ್ಳು ಮಾಹಿತಿ, ಸುಳ್ಳು ಎಲ್ಲ ಯಾಕಂದ್ರೆ ಇವ್ರಿಗೆ ಅಶ್ವಿನಿ ಮೇಡಮ್, ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಅವ್ರ ಉತ್ತರ ಪೂರ್ತಿ ಕೇಳಿಸ್ಕೊಳ್ಳಿ. ನೀವಿಬ್ರು ಒಟ್ಟಿಗೆ ಮಾತನಾಡ್ತಿರೋದ್ರಿಂದ ನಮ್ ಜನಕ್ಕೆ ಏನು ರೀಚ್ ಆಗೋದಿಲ್ಲ, ಆಡಿಯನ್ಸ್ ಬೇರೆ ಚಾನಲ್ ಸ್ವಿಚ್ ಮಾಡ್ತಾರೆ. ಹಾಗಾಗೋದ್ ಬೇಡ. ಬಹಳ ಗಂಭೀರವಾದ ವಿಚಾರ. ಇದೇ 2,000 ರೂಪಾಯಿ ಗ್ಯಾರಂಟಿ ಯೋಜನೆಯ ಒಂದ್ ರೀತಿಯಲ್ಲಿ ಪ್ರಣಾಳಿಕೆ ಭಾಗವಾಗಿ ಜನರ ಮುಂದಿಟ್ಟು ಸರ್ಕಾರ ಗೆದ್ದಿದೆ. ಗೆಲುವಲ್ಲಿ ಇದು ಕೂಡ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಇದೆ. ಇದ್ರಲ್ಲಿ ಗೋಲ್ಮಾಲ್ ಅಂತಂದ್ರೆ ಜನರಿಗೆ ವಿಷಯ ತಲುಪಲಿ. ಸೀಮಾ ಮೇಡಮ್, ಕರೆಕ್ಟ್ ಆದ ಉತ್ತರ ಬೇಕು. ಇದು ಎಲೆಕ್ಷನ್ ಗಿಮಿಕ್, ಹಬ್ಬದ ಟೈಮಲ್ಲಿ ಕೊಡುವ ಒಂದು ಸರ್ಕಾರದ ಕಡೆಯ ಉಡುಗೊರೆ ಸ್ವರೂಪದಲ್ಲಿ ಆಗಿದೆ ಬಿಟ್ರೆ ಕರೆಕ್ಟ್ ಆಗಿ ತಿಂಗಳಿಗೆ ಮಹಿಳೆಯರಿಗೆ ರೀಚ್ ಆಗ್ತಿಲ್ಲ ಅನ್ನೋ. ನೋಡಿ ಸ್ಮಿತಾ, ಹಾಗಿದ್ರೆ ನಾವು ಇವಾಗ ಬಿಹಾರ್ ಎಲೆಕ್ಷನ್ ಬಂತಲ್ವಾ, ಆವಾಗ್ಲೂ ಕೊಡಬಹುದಿತ್ತು. ಇವಾಗ ಮುಂದೆ ಇದು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಇದೆ, ಹಾಗಾಗಿ ಇವಾಗ್ಲೂ ಕೊಡಬಹುದಾಗಿತ್ತು. ಆತರ ನೀವ್ ಹೇಳೋದು ಸತ್ಯ ಅನ್ನೋ ಹಾಗಿದ್ರೆ ನಾವ್ ಈ ತರ ಮಾಡ್ಬೇಕಿತ್ತಲ್ವಾ, ಮಾಡಿಲ್ಲ ಅಂದ್ರೆ ಇದು ಸುಳ್ಳು ಮಾಹಿತಿ ಬಿಜೆಪಿ ಅವರು ಹೇಳ್ತಾ ಇರೋದು ಅಂತ ಕ್ಲಿಯರ್ ಆಗುತ್ತೆ. ಮತ್ತೆ ಹೆಚ್ಚು ಕಮ್ಮಿ ಆಗೋದು ನೋಡಿ. 23 ತಿಂಗಳು ಕೊಟ್ಟಿದ್ನಿ ಅಂತ ಹೇಳಿದ್ದಾರೆ. 23 ತಿಂಗಳು ಜನರಿಗೆ ತಲುಪಿದೆಯೋ ಇಲ್ವೋ ಅಷ್ಟು ಹೇಳಿ ನನಗೆ. 23 ತಿಂಗಳು ಜನರಿಗೆ ತಲುಪಿದೆಯೋ ಇಲ್ವೋ? ಇಲ್ಲ ಅಂತ ಮೇಡಮ್ ಹೇಳ್ತಿದಾರಲ್ಲ. ನಿಮ್ಮ ಅನುಮಾನಕ್ಕೆ ಸೀಮಾ ಮೇಡಮ್, ನಿಮ್ಮ ಅನುಮಾನಕ್ಕೆ ಇವತ್ತು ರಿಪಬ್ಲಿಕ್ ಕನ್ನಡ ಬಂದೆ ಇವ್ರ ಹತ್ರ ಡಾಕ್ಯುಮೆಂಟು ಇದೆ. ಹಾಗೆ ಇವತ್ತು ರಿಪಬ್ಲಿಕ್ ಕನ್ನಡ ಆನ್ಲೈನ್ ಸರ್ವೆ ಕೂಡ ಮಾಡಿದೆ. ಇದರಲ್ಲಿ ಜನ ವೋಟ್ ಹಾಕಿರೋದು. ಇದು ರಿಪಬ್ಲಿಕ್ ಕನ್ನಡ ಸ್ಟಾಫ್ ಅಲ್ಲ ಮೇಡಮ್. ನೀವು ಬೇಕಾದ್ರೆ ಆಮೇಲೆ ನಮ್ಮ ಡೇಟಾ ಬೇಸ್ ಚೆಕ್ ಮಾಡ್ಕೊಳ್ಬಹುದು. 81% ಜನ ಇಲ್ಲ ಅಂತ ಜನ ಹೇಳ್ತಿದ್ದಾರೆ. ಕೋನಾರೆಡ್ಡಿ ಸರ್ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಯಲ್ಲಿ. ಕೋನಾರೆಡ್ಡಿ ಸರ್, ಇವತ್ತು ಕುಮಾರಸ್ವಾಮಿ ಅವರು ಇದೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋ ಬಿಜೆಪಿ ಆರೋಪಕ್ಕೆ ಪ್ರತಿಕ್ರಿಯೆ ನೀಡೋ ಸಂದರ್ಭದಲ್ಲಿ ಹೇಳ್ತಾರೆ, ರೈತರ ಆತ್ಮಹತ್ಯೆ ಸಂಖ್ಯೆ ಹೆಚ್ಚಾಗಿದೆ ರಾಜ್ಯದಲ್ಲಿ. ಬರೋಬ್ಬರಿ 2,800 ಮಂದಿ ರೈತ ಕುಟುಂಬ ಆತ್ಮಹತ್ಯೆಯನ್ನ ಅನುಭವಿಸುವಂತಹ ಪರಿಸ್ಥಿತಿ ಬಂದಿದೆ ಅನ್ನೋದು ಒಂದು ಸರ್ವೆ ಹೇಳ್ತಾ ಇದೆ. ಇದ್ರ ಬಗ್ಗೆ ಫೋಕಸ್ ಮಾಡಬೇಕಾಗಿತ್ತು ಸರ್ಕಾರ. ಆದ್ರೆ ಈ ಗ್ಯಾರಂಟಿಗಳನ್ನ ಕೊಟ್ಟು ರೈತರ ಬದುಕು ಕೂಡ ದುರ್ಬರ ಆಗಿ ಹೋಗಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರ ಆರೋಪ. ಸರ್, ಏನ್ ಹೇಳ್ತೀರಿ? ನೋಡಿ, ಚುನಾವಣೆ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ವಿ. ಅದ್ರಾಗ ಗೃಹಲಕ್ಷ್ಮಿ ಕೂಡ ಒಂದು. ಒಟ್ಟು ಈ ರಾಜ್ಯದಲ್ಲಿ 1,08,000 ಕೋಟಿಯನ್ನ
DBT ಮೂಲಕ ನೇರವಾಗಿ ಜನರಿಗೆ ಜಮಾ ಮಾಡ್ತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು ಜೋಡೆತ್ತುಗಳಾಗಿ ಈ ರಾಜ್ಯವನ್ನು ಸಮರ್ಥವಾಗಿ ಮುನ್ನಡೆಸ್ತಕ್ಕಂಥದ್ದು ತಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೆ ಒಂದು ಮಾತನ್ನು ಇವತ್ತೇನು ನಮ್ಮ ಹುಬ್ಬಳ್ಳಿಯ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರು ಮತ್ತು ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ಅಪಾದನೆ ಮಾಡ್ಯಾರ. ಈಗಾಗಲೇ ಎಲ್ಲ ಹಣವನ್ನು DBT ಮೂಲಕ ಜಮಾ ಆಗ್ತೇವೆ, ಇದ್ರಾಗೇನು ಗೋಲ್ಮಾಲ್ ಆಗಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಸಚಿವರು ಅದನ್ನು ಹೇಳಿಕೆ ಕೊಡ್ತೇವೆ ಅಂತ ಯಾರ ನಾನು ಹೇಳಿಕೆ ಕೊಡಲಿ, ಹೇಳಿಕೆ ಕೊಟ್ಟ ನಂತರ ಸರ್ಕಾರದ ಅಂಕಿಅಂಶ ಇದೆಯೇನು ಯಾರು ಮುಚ್ಚಾಡೋಕ್ಕಾಗೋದಿಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಇರ್ತೈತಿ. ಅದಕ್ಕೆ ಯಾವ ರೀತಿಯಾಗಿ ಅದನ್ನು ಮುಟ್ಟೈತು ಬಿಟ್ಟೈತು ಎಲ್ಲ ಮಾಹಿತಿಯನ್ನು ಸರ್ಕಾರ ಸಮರ್ಥವಾಗಿ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿತ್ತು ಅನ್ನುವಂಥ ವಿಶ್ವಾಸ ನನಗಿದೆ. ನಾಳೆ ಸದನದಲ್ಲಿ ಉತ್ತರವನ್ನು ಕೊಡ್ತೇವೆ. ಸರಿಯೇ, ಕೆಲ ಹೆಣ್ಮಕ್ಳನ್ನ ಕೂಡ ಯಾರೆಲ್ಲ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದಾರೆ ಅವ್ರನ್ನ ಮಾತನಾಡಿಸೋ ಪ್ರಯತ್ನವನ್ನ ಇಡೀ ದಿನ ಮಾಧ್ಯಮ ಎಲ್ಲ ಚಾನೆಲ್ಗಳು ಕೂಡ ಇನ್ಕ್ಲೂಡಿಂಗ್ ರಿಪಬ್ಲಿಕ್ ಕನ್ನಡ ಮಾಡಿದೆ. ಆ ಸಂದರ್ಭದಲ್ಲಿ ಬಹುತೇಕ ಮಹಿಳೆಯರೇನು ಹೇಳ್ತಾ ಇರೋದು, ದೀಪಾವಳಿಗೆ ಬಂದಿದ್ದು ಬಿಟ್ರೆ ಇಲ್ಲಿವರೆಗೂ ಬಂದೇ ಇಲ್ಲ ಅಂತ ಕೆಲವರು ಹೇಳ್ತಾರೆ, 4-5 ತಿಂಗಳಾಯ್ತು ಬಂದಿಲ್ಲ ಅಂತ ಕೆಲವರು ಹೇಳ್ತಾರೆ, ಯಾವ ತಿಂಗಳದ್ದು ಯಾವಾಗ ಕೊಡಬೇಕು, ಪೆಂಡಿಂಗ್ ಯಾವಾಗಿದೆ ಅದು ನಮಗೆ ಗೊತ್ತಾಗದೇ ಇರೋಷ್ಟು ಗೊಂದಲ ಆಗ್ಬಿಟ್ಟಿದೆ ಅಂತ ಹೇಳಿ ಇನ್ನು ಕೆಲವರು ಹೇಳ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ವಿಜಯ ಸಂಕೇಶ್ ಅವ್ರ ಸಾರಥ್ಯದಲ್ಲಿ ಇದ್ದುದನ್ನು ಸತ್ಯವನ್ನು ಬೆಳಕಿಗೆ ತರತಕ್ಕಂಥ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ. ಯಾರು ಮುಟ್ಟೈತೆ ಅಂತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಒಂದ್ ನಿಮಿಷ ನಾನು ಪೂರ್ತಿ ಹೇಳಕ್ ಬಿಟ್ಬಿಡಿ. ಈಗ ಯಾರು ಮುಟ್ಟೈತೆ ಅಂದ್ರೆ ಮುಟ್ಟೈತೆ ಅಂತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಈಗ ಅವ್ರ ಬ್ಯಾಂಕ್ ಪಾಸ್ಬುಕ್ ತೆಗೆದ್ಬಿಟ್ರೆ ಯಾರಿಗೆ ಜಮಾ ಆಗೈತಿ ಯಾರಿಗೆ ಆಗಿಲ್ಲ ಅಂತ ಗೊತ್ತಾಗುತ್ತೆ. ಅಕಸ್ಮಾತ್ ಬಾಕಿ ಉಳಿದಿತ್ತಂದ್ರೆ ಅಲ್ಲಿ ಕೊಡ್ತಕ್ಕಂಥದ್ದು ಹಣಕಾಸಿನ ಇಲಾಖೆಯಿಂದ ಅನುಮತಿ ತೆಗೆದುಕೊಂಡು ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಅದೇನೋ ಆಗಿಬಿಡ್ತೈತಿ ಬಿಟ್ಟೈತಿ ಅನ್ನುವಂಥ ಚರ್ಚೆ ಅಲ್ಲ. BJP ಅವರು ಒಂದು 100 ಸುಳ್ಳು ಹೇಳಿ ಒಂದು ಸತ್ಯ ಮಾಡಕ್ಕೆ ಹೋಗ್ತಾರ. ಇಂಥ ವಿಷಯದೊಳಗೆ ನಾನು ಒಪ್ಪಲ್ಲ. ಇದು DBT ಮೂಲಕ ಜಮಾ ಮಾಡ್ತಕ್ಕಂಥದ್ದು ಭಾಳ ಟ್ರಾನ್ಸ್ಪರೆನ್ಸಿಯಾಗಿ ಪಾರದರ್ಶಕವಾಗಿ ಮಾಡ್ತಕ್ಕಂಥ ಯೋಜನೆ, ಯಾವುದೇ ಕೂಡ ತೊಂದರೆ ಇಲ್ಲ ಅಂತ ನಾನು ಒಬ್ಬ ಸೀನಿಯರ್ ಶಾಸಕನಾಗಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಯಾರ ಮನೆಗೆ ಹೋಗಿದೆ ಅನ್ನೋದ್ರ ಲೆಕ್ಕನೇ ಗೊತ್ತಾಗ್ತಿಲ್ಲ, ಇದು CT ರವಿ ಅವರ ಆರೋಪ. ಜೊತೆಗೆ ಲೆಕ್ಕ ಸರಿಯಾಗಿ ಕೊಡದೇ ಇದ್ದಾಗ ಅವ್ರ ವಿರುದ್ಧ ಕ್ರಮ ಆಗಬೇಕಲ್ವಾ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಕ್ರಮ ಆಗಬೇಕು ಅನ್ನೋದು ಆರ್ ಅಶೋಕ್ ಅವರ ಆಗ್ರಹ. ಅಂದ್ರೆ ಸದನದಲ್ಲಿ ಉತ್ತರ ಕೊಡೋ ಸಂದರ್ಭದಲ್ಲಿ ಸಚಿವೆಗೇನೆ ಸರಿಯಾದ ಮಾಹಿತಿ ಇರಲಿಲ್ಲ ಅನ್ನೋದು ಬೇಸಿಕ್ ಆರೋಪ. ಅಲ್ಲ, ನನಗೆ ತಿಳುವಳಿಕೆ ಮಟ್ಟಿಗೆ BJP ಒಂದು ಶಿಸ್ತಿನ ಪಾರ್ಟಿ ಅಂತ ತಿಳ್ಕೊಂಡಿನಿ. ನೀವೇನೇ ಅಪಾದನೆ ಮಾಡಬೇಕಾದಾಗ ಅದು ಪ್ರೂವ್ ಆಗಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು. ಹಂಗೆ ಅವ್ರ ಮೇಲೆ ಕ್ರಮ ತಗೋಬೇಕು, ಇವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ರೆ ಏನು ಆಟದ ಗೊಂಬೇನ? ಪ್ರಜಾಪ್ರಭುತ್ವ ಇದೆ. ಈಗ ಒಂದು ವ್ಯವಸ್ಥೆ ಕೇಳಿ, ಈಗ ಕೇಂದ್ರ ಸರ್ಕಾರದಿಂದ ಮಹದಾಯಿ ಕಳಸಾ ಬಂಡ್ರಿ ಪರ್ಮಿಷನ್ ಕೊಡಬೇಕು. ಕೃಷ್ಣಾ ಜಲಭಾಗ್ಯ ಈ ಕೃಷ್ಣಾ ಭಾಗ್ಯಗೆ 519ಕ್ಕೆ ಏರಿಕೆ ಮಾಡ್ತಕ್ಕ 224ಕ್ಕೆ ಏರಿಕೆ ಮಾಡ್ತಕ್ಕಂಥದ್ದು. ಆಮೇಲೆ ಭದ್ರಾದು ಇಂಥವು ಸಾಕಷ್ಟು ನಾವು ಹಂಗೆ ಅಪಾದನೆ ಮಾಡೋಕ್ಕಾಗತ್ತನ? ಪ್ರಧಾನಮಂತ್ರಿಗಳಿಗೆ ರಾಜೀನಾಮೆ ಕೊಡೋದು ಕೇಳಿದ್ರೆ ಅದೊಂದು ನಿಯಮ ಇದೆ, ಕಾನೂನು ಇದೆ. ಅದಕ್ಕೆ ಅವ್ರು ವಿಚಾರ ಮಾಡಿ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಅದು ಬಿಟ್ಕೊಟ್ಟು ಸರ್ಕಾರವಾಗಿ ನಾವು ಆ ರೀತಿ ಅಪಾದನೆ ಮಾಡೋಕ್ಕಾಗಲ್ಲ. ನಾನು CT ರವಿ ಅವರಿಗೂ ವಿನಂತಿ ಮಾಡ್ತೀನಿ, ಸತ್ಯಾಸತ್ಯತೆಯನ್ನು ನೋಡಿ ನೀವು ಸತ್ಯನ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ರಿ. ಬರೀ ಸುಳ್ಳು ಹೇಳೋದು, ಬಾಯ್ ಮಾಡೋದು, ಜಗಳಾಡೋದು ಇದರಿಂದ ಏನು ಪರಿಹಾರ ಆಗಲ್ಲ. ನೀವೇನು ಜನರಿಗೆ ಕೊಡ್ತೀವಿ ಅಂತ ಹೇಳಿರಿ, ನೀವೇನು ಕೊಟ್ಟಿವಿ ಅಂತ ಹೇಳ್ರಿ. ಏನು ಕೊಟ್ಟಿಲ್ಲ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಒಂದು ಲೈಟ್ ತಗೊಂಡ್ರೆ ಹೇಗೆ? ಈಗ ಬಿಜೆಪಿ ವಕ್ತಾರರು ಒಂದಷ್ಟು ಡಾಕ್ಯುಮೆಂಟ್ಗಳನ್ನ ತಂದಿದ್ದಾರೆ ಕೋನರೆಡ್ಡಿ ಸರ್. ಆ ದಾಖಲೆಗಳ ಪ್ರಕಾರವೇ ಸರಿಯಾಗಿ ಜಮೆ ಆಗ್ತಿಲ್ಲ ಅನ್ನೋದು ಅವ್ರ ವಾದ. ಅಶ್ವಿನಿ ಅವರಿದ್ದಾರೆ ಬಿಜೆಪಿ ವಕ್ತಾರರು, ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಶ್ವಿನಿ ಅವರು. ಸರ್ ನಮಸ್ಕಾರ. ಕೋನರೆಡ್ಡಿ ಸರ್ ನಮಸ್ಕಾರ. ದಯವಿಟ್ಟು ತಾವು ಜನಪ್ರತಿನಿಧಿ ಇದ್ದೀರಿ, ಶಾಸಕರಿದ್ದೀರಿ, ತಾವು ಮಾತಾಡ್ಬೇಕು. ಈಗ ತಮ್ಮ ಪಕ್ಷವನ್ನ ತಮ್ಮ ಸಚಿವೇನ ತಾವು ಡಿಫೆಂಡ್ ಮಾಡ್ಕೊಂಡ್ರಿ. ಸೊ ನಾನು ಒಬ್ಬ ರಾಜ್ಯದ ಮಹಿಳೆಯಾಗಿ ಗೃಹಲಕ್ಷ್ಮಿ ಎಲ್ಲಿವರೆಗೂ ತಲುಪಿದೆ ಅಂತ 2 ಅಂಶ ಸರ್. ಒಂದು ಮೊದಲನೇ ಅಂಶ ಕೇಳಿಸ್ಕೊಂಬಿಡಿ. ಮೊದಲನೇ ಅಂಶ ಏನು ಅಂತಂದ್ರೆ ಆ ಸಚಿವೆಯ ಪ್ರಿನ್ಸಿಪಾಲ್ ಸೆಕ್ರೆಟರಿ ಬಿಡುಗಡೆ ಮಾಡಿರುವಂತಹ ಕೊಟ್ಟಿರುವಂತಹ ಮಾಹಿತಿ ಸುಳ್ಳ. ಬಿಜೆಪಿ ನಿಮ್ಮ ಪರವಾಗಿ ಬಿಜೆಪಿ ಸುಳ್ಳು ಮಾತಾಡಬಹುದು. ಸರ್ಕಾರದ ಕಾರ್ಯದರ್ಶಿಗಳೇ ಪ್ರಿನ್ಸಿಪಾಲ್ ಸೆಕ್ರೆಟರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಅವರು ಕೊಟ್ಟಿರುವಂತದ್ದು ಫೆಬ್ರವರಿ ಮಾರ್ಚ್ ಅಲ್ಲಿ ಹಣ ಬಿಡುಗಡೆ ಆಗಿಲ್ಲ ಅನ್ನೋದು ಮೊದಲನೇ ಅಂಶ. ಇಬ್ಬರಿಗೂ ಅಶ್ವಿನಿ ಅವರ ಸೀಮಾ ಕೋಟಿ ರೂಪಾಯಿ ಬಗ್ಗೆ ಹೇಳಿದ್ರಿ. ನೋಡಿ, ಐ ರಿಕ್ವೆಸ್ಟ್ ಯು ಅಶ್ವಿನಿ ಮೇಡಮ್, ಒಂದೇ ನಿಮಿಷ. ಕೋನರೆಡ್ಡಿ ಸರ್ ಎಲ್ಲ ಬಿಟ್ಬಿಡ್ರಿ, ದಾಖಲೆ ಇದ್ರೆ ಅವ್ರ ಹತ್ರ ಇರುತ್ತೆ, ಸರಿನಾ ತಪ್ಪ ಜನ ಜಡ್ಜ್ ಮಾಡ್ಲಿ. ಈಗ ಇದೇ ಚರ್ಚೆಯನ್ನ ಗಮನಿಸ್ತಾ ಇರುವ ವೀಕ್ಷಕರೊಬ್ರು ನಮ್ಮ ಆನ್ಲೈನ್ ಅಲ್ಲಿ ಕೇಳಿರೋ ಪ್ರಶ್ನೆ, ಸತೀಶ್ ಅಂತ ಹೇಳೋರು,
ನಮ್ಮ ತಾಯಿ ಅಕೌಂಟ್ಗೆ 5 ತಿಂಗಳಿಂದ ಬಂದಿಲ್ಲ ಮೇಡಮ್, ಕೋನರೆಡ್ಡಿ ಸರ್ಗೆ ಇದನ್ನು ತಿಳಿಸಿ ಅಂತ ಹೇಳಿ. ಆಗಸ್ಟ್ ವರೆಗೂ ಬಂದಿದೆ ಅಂತ ಹೇಳಿ. ಅಲ್ಲ ಇವ್ರಿಗೆ ಯಾರಿಗೆ ಬಂದಿಲ್ಲ ಅಂತಾರ ಅವ್ರ ಆಧಾರ್ ಕಾರ್ಡ್ ಕಳಿಸಿ. 81% ಕಳಿಸ್ಬೇಕಾಗತ್ತೆ ಸ್ಮಿತಾ ಅವರೇ ನೀವು ಅವಾಗ. ಆಧಾರ್ ಕಾರ್ಡ್ ಕಳ್ಸಂತ ಹೇಳ್ರಿ, ಎಷ್ಟು ಬಂದೈತಿ ಎಷ್ಟು ಬಿಟ್ಟಂತ ಅಂತ ಹೇಳ್ತಾನೆ. ಸೀಮಾ ಮೇಡಮ್, ಅಶ್ವಿನಿ ಮೇಡಮ್, ಐ ರಿಕ್ವೆಸ್ಟ್ ಯು, ಅವರು ಆಚೆಯಿಂದ ಕನೆಕ್ಟ್ ಆಗಿದ್ದಾರೆ, 10 ಸೆಕೆಂಡ್ ಡಿಲೇ ಇದೆ, ಹಾಗಾಗಿ ನಿಮ್ಮ ಪ್ರಶ್ನೆ ಬಂದಾಗ ನಿಮಗೆ ಉತ್ತರ ಕೊಡಿ. ಇಲ್ಲ ಕೋನರೆಡ್ಡಿ ಸರ್ ನನ್ನ ವಾಯ್ಸ್ ಮಾತ್ರ ನಿಮಗೆ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಏನು ಕೇಳ್ತಾ ಇಲ್ಲ ಇದು ಈ ಕೇಳಿಸ್ತಾ ಇದೆ ಅಂತ ಭಾವಿಸ್ತಾ, ಎಷ್ಟು ಜನ ಅಂತ ಆಧಾರ್ ಕಾರ್ಡ್ ಇಟ್ಕೊಂಡು ಬರ್ತಾರೆ ಸರ್? ಅಂದ್ರೆ ಈಗೇನು ಜನ ಹೇಳ್ತಿರೋದು ಸುಳ್ಳು ಹೇಳ್ತಿದ್ದಾರೆ ಅಂತಿದ್ದೀರಾ? ಈ ನಡಗಿ ಇವರು ಬಿಜೆಪಿ ಮಾತಾಡೋದಿಲ್ಲ, ಅದು ಕೇಳ್ತಾ ಇಲ್ಲ. ಏನಾಗಿದೆ ಚೆಕ್ ಮಾಡ್ಕೊಳ್ಳಿ ಟೆಕ್ನಿಕಲ್ ಆಗಿ. ಆಯ್ತು ಸರ್, ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ಅನೇಕ ಮಂದಿ ಮಹಿಳೆಯರು ಕೂಡ ನಮಗ್ ಬಂದಿಲ್ಲ ಹಣ ಅಂತ ಹೇಳ್ತಿದಾರಲ್ಲ, ಅವ್ರು ಸುಳ್ಳು ಹೇಳ್ತಿದಾರಾ? ಕೇಳ್ತದೆ ಮೇಡಮ್? ಹೌದೌದು ಸರ್, ಕೇಳಿಸ್ತಾ ಇದೆ. ನನ್ನ ವಾಯ್ಸ್ ತಲುಪ್ತಾ ಇದ್ರೆ ಮಹಿಳೆಯರು ಅನೇಕ ಮಂದಿ ಹಣ ತಲುಪ್ತಿಲ್ಲ ಅಂತ ಹೇಳ್ತಿರೋರು ಹಾಗಾದ್ರೆ ಸುಳ್ಳು ಹೇಳ್ತಿದಾರಾ? ಸ್ಮಿತಾ ಅವ್ರೆ, ನೀವು ಮಾತಾಡೋದು ಏನು ಕೇಳ್ತಾ ಇಲ್ಲ. ಸರಿ ಅದನ್ನ ನಾವು ಕನೆಕ್ಟ್ ಸರಿ ಮಾಡಿಸ್ತೀವಿ ಸರ್ ಒಂದೇ ಗಳಿಗೆಯಲ್ಲಿ. ನರಸಿಂಹಮೂರ್ತಿ ಸರ್, ಈಗ ಜನ ಸುಳ್ಳು ಹೇಳ್ತಾರೆ, ಅದರಲ್ಲೂ ಮಹಿಳೆಯರು ನಮ್ಮ ಅಕೌಂಟಿಗೆ ಬಂದಿಲ್ಲ ನೇರವಾಗಿ ಹೇಳ್ತಿದ್ದಾರೆ. 81% ಜನ ನಮ್ಗೆ ವೋಟ್ ಹಾಕಿದ್ದಾರೆ, ನಮಗ್ ಬರ್ತಿಲ್ಲ ಅಂತ. ಸತೀಶ್ ಅನ್ನೋರು ಕಾಮೆಂಟ್ ಮಾಡಿ ತಿಳಿಸಿದ್ದಾರೆ, ನಮ್ಮ ತಾಯಿಗೆ 5 ತಿಂಗಳಿಂದ ಬಂದಿಲ್ಲ ಅಂತ. ಖಂಡಿತ ರಾಜ್ಯದಲ್ಲಿ ಯಾವ ಮಹಿಳೆಯರಿಗೂ ಸಹ 4-5 ತಿಂಗಳ ಹಣ ಬಂದಿಲ್ಲ. ಇದು ಚನ್ನಪಟ್ಟಣ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಚನ್ನಪಟ್ಟಣ ಎಲೆಕ್ಷನ್ ಮಧ್ಯೆ ಯಾಕೆ ಮಾತಾಡ್ತೀರಿ ಮೇಡಮ್? ಏನ್ ನಿಮ್ ಸಮಸ್ಯೆ ಅರ್ಥ ಆಯ್ತಲ್ವಲ್ಲ? ಮಧ್ಯೆ ಯಾಕೆ ಮಾತಾಡ್ತೀರಿ ನೀವು? ನಿಮ್ ಟೈಮ್ ಬಂದಾಗ ಮಾತಾಡಿ ನೀವು. ಯಾಕೆ ದಿಸ್ ಇಸ್ ನಾಟ್ ಡನ್. ಅವ್ರಿಗೆ ಪ್ರಶ್ನೆ ಕೇಳಿರೋದು ಅವ್ರು ಉತ್ತರ ಕೊಡ್ಲಿ ಅಲ್ಲ, ನೀವು ಮುಂದುವರಿಸಿ ಸರ್. ರಾಜ್ಯದಲ್ಲಿ ಮೂರು ಉಪಚುನಾವಣೆ ಸಂದರ್ಭದಲ್ಲಿ ನಾಳೆ ಚುನಾವಣೆ ಅನ್ನಂಗೆ ಅವ್ರ ಅಕೌಂಟ್ ಹಾಕಿ 3 ಕ್ಷೇತ್ರನ ಗೆದ್ದಿದ್ದು ದಿವಸ ಬಿಟ್ರೆ ಅವತ್ತಿಂದ ಇಲ್ಲಿ ಯಾವುದೇ ಒಂದು ರಾಜ್ಯದಲ್ಲಿ ಒಬ್ಬರೇ ಅಕೌಂಟ್ಗೆ ₹1 ಹಣ ಬಂದಿಲ್ಲ. ಎಲ್ಲಿ 1 ವರ್ಷ ಆಯ್ತು ಮೇಡಮ್? ಹಂಗಾರೆ ನೀವ್ ಹೇಳ್ತಾ ಇರೋದೆಲ್ಲ ಸತ್ಯ. ನೀವು ನಿಮ್ಗೆ ಕೊಡಕ್ಕಾಗಿಲ್ಲ ಅಂತಂದ್ರೆ ಯಾಕೆ ಗ್ಯಾರಂಟಿ ಸ್ಕೀಮ್ ಅನೌನ್ಸ್ ಮಾಡಿದ್ರೆ? ಯಾಕೆ ಅನೌನ್ಸ್ ಮಾಡಿದ್ರೆ? ಪೆಟ್ರೋಲ್ ಟ್ಯಾಕ್ಸ್ ಮಾಡಿದ್ರೆ, ರೆವಿನ್ಯೂ ಟ್ಯಾಕ್ಸ್ ಹಾಕಿದ್ರೆ, ಮದ್ಯಪಾನ ಜಾಸ್ತಿ ಮಾಡಿದ್ರೆ, ಎಷ್ಟು ಟ್ಯಾಕ್ಸ್ ನೀವು ಕಲೆಕ್ಟ್ ಮಾಡಿ ಆ ದುಡ್ಡೆಲ್ಲ ಏನ್ ಮಾಡ್ತಾ ಇದ್ದೀರಿ? ಇಡೀ ರಾಜ್ಯದಲ್ಲಿ ಒಂದು ರಸ್ತೆ ಮಾಡಿಲ್ಲ, ಒಂದು ಲೋಕಾರ್ಪಣೆ ಇಲ್ಲ. ನರಸಿಂಹಮೂರ್ತಿ ಸರ್ದು ಸಮಯ, ದಯಮಾಡಿ ಇಬ್ರು ತಾಳ್ಮೆಯಿಂದ ವರ್ತಿಸಿ ಅಂತ ವಿನಂತಿಸ್ಕೊಳ್ತಾ. ನರಸಿಂಹಮೂರ್ತಿ ಸರ್, 1 ನಿಮಿಷ ಕ್ವಿಕ್ ಆಗಿ ಮುಗಿಸಿ. ನಿಮ್ಗೆ ಇಡೀ ರಾಜ್ಯ ಪೂರ್ತಿ ಒಂದೇ ಒಂದು ಕಾಮಗಾರಿಗಳು ನಡೀತಾ ಇಲ್ಲ, ಒಂದು ಗುದ್ಲಿ ಪೂಜೆ ಇಲ್ಲ, ಒಂದು ಲೋಕಾರ್ಪಣೆ ಇಲ್ಲ. ನಿಮ್ಮ ಸರ್ಕಾರ ಬಂದಾಗಿಂದ ಈ ಎಷ್ಟೊಂದು ತೆರಿಗೆ ಆಗ್ತಾ ಇದ್ದೀರಾ, ಆದ್ರೂ ಏನ್ ಮಾಡ್ತಾ ಇದ್ರ? ಒಂದು ಗ್ಯಾರಂಟಿ ಸ್ಕೀಮ್, 5 ಗ್ಯಾರಂಟಿ ಸ್ಕೀಮ್ ನೀವು ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ನೀವು ಸರ್ಕಾರ ನಡೆಸಲಿಕ್ಕೆ ನಾಲಾಯಕಿದ್ದೀರಿ. ನೀವು ಕಾಂಗ್ರೆಸ್ ಅವರು ಸರ್ಕಾರ ನಡೆಸಲಿಕ್ಕೆ ನಾಲಾಯಕಿದ್ದೀರಾ. ನೀವು ತೊಲಗಿ ರಾಜೀನಾಮೆ ಕೊಟ್ಟು ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಈ ರಾಜ್ಯನ ದಿವಾಳಿ ಮಾಡಿದಿರಾ. 2800 ಜನ ರೈತರು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ನಿಮ್ಮ ಗ್ಯಾರಂಟಿ ಸ್ಕೀಮ್ಗಳಿಂದ. ಇವತ್ತು ಸೀಮಾ ಮೇಡಮ್, ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯ ಸೀಮಾ ಮೇಡಮ್ ಕೇಳಿಸ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ಮ ಪ್ರಶ್ನೆಗಾದ್ರೂ ನೀವು ಕರೆಕ್ಟ್ ಆಗಿ ಉತ್ತರ ಕೊಡಿ. ಬೇರೆಯವ್ರ ಪ್ರಶ್ನೆಗೆ ಉತ್ತರ ಕೊಡುವಾಗ ಇಂಟರಪ್ಟ್ ಮಾಡಿದ್ರೆ ಜನ ಬೇರೆ ಚಾನಲ್ ಸ್ವಿಚ್ ಆಗ್ತಾರೆ. ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಿದ್ದೀನಿ, ನಿಮ್ ಸಮಯ ಬಂದಾಗ ನೀವು ಮಾತನಾಡಿ. ನಿಮಗೆ ಪ್ರಶ್ನೆನೇ ಕೇಳಬೇಡ. ಸೀಮಾ ಮೇಡಮ್, ನಿಮ್ಮ ಸಮಯ ಬಂದಾಗ ನೀವು ಉತ್ತರ ಕೊಡಿ, ಅವಾಗ ನಿಮ್ಮ ಉತ್ತರ ಕೂಡ ಜನರಿಗೆ ಕ್ಲೀನ್ ಆಗಿ ತಲುಪುತ್ತೆ. ಈಗ ನಿಮಗೆ ಪ್ರಶ್ನೆ, ನೀವೇ ಉತ್ತರ ಕೊಡಿ. ರಾಜ್ಯದ ಮಹಿಳೆ, ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಮಹಿಳೆ ಒಬ್ಳು ಮಂಡ್ಯದಲ್ಲಿ ಮಾತನಾಡ್ತಾರೆ. ನೋಡಿ, ಈ ₹2,000 ಕೊಡಿ ಅಂತ ನಾವೇನ್ ಕೇಳಿರ್ಲಿಲ್ಲ, ಕೊಟ್ರು. ಅದರಿಂದ ಏನೋ ಖರ್ಚು ವೆಚ್ಚವನ್ನ ನಾವು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ವಿ. ಈಗ ಕೊಡೋದು ನಿಲ್ಸಿದ್ದಾರೆ, ಜೊತೆಗೆ ಬೆಲೆ ಏರಿಕೆ ಕೂಡ ಆಗಿದೆ. ನಮ್ಗೆ ಈ ಕಡೆ ಬೆಲೆ ಏರಿಕೆನೂ ಸುಧಾರಿಸ್ಕೊಳಕ್ ಆಗ್ತಿಲ್ಲ, ಈ ಕಡೆ ₹2,000 ಕೂಡ ಬರ್ತಾ ಇಲ್ಲ. ಮುಂಚೆ ಇದ್ದ ಪರಿಸ್ಥಿತಿಗಿಂತ ಕೆಟ್ಟ ಪರಿಸ್ಥಿತಿಗೆ ದೂಕಿದೆ ಕಾಂಗ್ರೆಸ್ ಸರ್ಕಾರ. ಇದು ಮಹಿಳೆ ಮೇಡಮ್, ಅವ್ರು ಬಿಜೆಪಿನೂ ಅಲ್ಲ, ಕಾಂಗ್ರೆಸ್ ಅಲ್ಲ, JDSನೂ ಅಲ್ಲ. ಜನಸಾಮಾನ್ಯರ ಪ್ರತಿಕ್ರಿಯೆ ನಿಮ್ಮ ಮುಂದಿಟ್ಟಿದ್ದೀನಿ. ತಿಂಗಳಿಗೆ ವರ್ಷಕ್ಕೆ 50,000 ಅನುದಾನ ಕೊಡ್ತಾ ಇದ್ದೀವಿ. ಇದು ಫ್ರೀ ಟ್ರಾನ್ಸ್ಪೋರ್ಟ್ ಇಂದ, ಗೃಹಲಕ್ಷ್ಮಿಯಿಂದ, ಗೃಹ ಜ್ಯೋತಿಯಿಂದ ಎಲ್ಲದನ್ನು. ಅದರ ಅರ್ಥ ನಾವು 50,000 crores ನಾವು GDP ಹೆಚ್ಚಿಸ್ತಾ ಇದ್ದೀವಿ ಅಂತ ಈ ಸ್ಟೇಟ್ದು. ಅದು ಹೋಗಿದ ಹಣ ಅದು ರಿಟರ್ನ್ ಬರುತ್ತೆ.
ಗೊತ್ತಾ, ಅದೆಲ್ಲೋ ಅವ್ರು ಇಟ್ಕೊಂಡು ಏನು ಗಟ್ಟಿ ಬಿಜೆಪಿ ಅವ್ರ ತರ ಗಂಟು ಸೇರ್ಸಲ್ಲ ಅವರು. ಆ ಉದ್ದೇಶದಿಂದಾನೇ ನಾವು ಕೊಡ್ತಾ ಇರೋದು. ಹಿಂದೆ ಮುಂದೆ ಆಗೋದು ಸಹಜ. ಆದ್ರೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಒಪ್ಕೊಂಡಿದ್ದಾರೆ 5 ತಿಂಗಳಿಂದ ಕೊಟ್ಟಿಲ್ಲ, 23 ತಿಂಗಳು ನಾವು ಕೊಟ್ಟಿದೀವಿ ಅಂತ ಅಂದ್ಬಿಟ್ಟು. ಹಿಂದೆ ಮುಂದೆ ಆಗೋದು ಸಹಜ, ಪ್ರತಿಯೊಂದು ಇದ್ರಲ್ಲೂ ಆಗುತ್ತೆ. ಕೊಟ್ಕೊಂಡು ಬರ್ತಾ ಇದ್ದಾರೆ ತಾನೆ. ಇವಾಗ ನಿಮಗೂ ಹೇಳಿದ್ರಿ, ಒಬ್ರು ಸತೀಶ್ ಅನ್ನೋರು ಕಾಲ್ ಮಾಡ್ಬಿಟ್ಟು ಹೇಳಿದ್ರು ನಮ್ಮ ತಾಯಿಗೆ 5 ತಿಂಗಳಿಂದ ಬಂದಿಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿರೋದು ಕರೆಕ್ಟ್ ಆಗಿದೆ. ನಾವು 5 ತಿಂಗಳಿಂದ ಕೊಟ್ಟಿಲ್ಲ, ಹೌದು ಒಪ್ಕೊಂಡಿದ್ದಾರೆ ಅವ್ರ ಸದನದಲ್ಲಿ, ಕೊಡ್ತೀವಿ ಆದಷ್ಟು ಬೇಗ ಅದನ್ನ ರಿಲೀಸ್ ಮಾಡ್ತೀವಿ ಅಂತ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸರ್ ಹೇಳಿದ್ದಾರೆ. ಅದರಲ್ಲಿ ಗೊಂದಲ ಏನು? ಅದಕ್ಕೆ ಇವರು ಇನ್ನೊಂದು ತಿರ್ಚಿ ಮುರ್ಚಿ ಅದನ್ನೆಲ್ಲ ಸುಳ್ಳು ಹಾಕಿದೀವಿ ಅಂತ ಹೇಳಿರೋದು ನಿಮ್ಮ ಮಂತ್ರಿಯವರು. ಆಗಸ್ಟ್ ವರೆಗೂ ಹಾಕಿದೀವಿ ಅಂತ ಅದೇ ಹೇಳ್ತಾರೆ. ನಾವ್ ಹೆಂಗಿದೀವಿ ಹಂಗೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಅಂತ. ಆ ತರ ಯೋಚನೆ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ ನಾವು. ಈಗ ನಿಮ್ದು ಉತ್ತರ ಆಯ್ತು. ನೀವು ಉತ್ತರ ಕೊಡೋಕ್ ಮುಂಚೆ ಕೇವಲ ಒಬ್ಬರ ಕಾಮೆಂಟ್ ಅಲ್ಲಿ ಬಂದಿತ್ತು, ನಮ್ಮ ತಾಯಿಗೆ ಬಂದಿಲ್ಲ ಅಂತ ಹೇಳಿ ಸತೀಶ್ ಅನ್ನೋರ್ದು. ಈಗ ಅದೇ ತರದಲ್ಲಿ ಕಾಮೆಂಟ್ 2-3 ಬಂದಿದೆ ಮೇಡಮ್ ನೋಡಿ. ಉಮೇಶ್ ರೇವಣ್ಣ ಅನ್ನೋರು, ಹಾಗೆ ಮತ್ತೊಂದು ಅಕೌಂಟ್ ಇಂದ ಕೂಡ ಒಂದೇ ಒಂದು ಕಂತು ಕೂಡ ಕರೆಕ್ಟ್ ಆಗಿ ಬಂದಿಲ್ಲ. ನಾವು ಪ್ರತಿ ಬಾರಿ ಅಪ್ರೋಚ್ ಮಾಡಿದಾಗೆಲ್ಲ ಆಯ್ತು ಏನೋ ಸಮಸ್ಯೆ ಇದೆ, ಟೆಕ್ನಿಕಲ್ ಸರಿ ಹೋಗುತ್ತೆ. ಅಶ್ವಿನಿ ಅವ್ರ ಸಮಯ ಈಗ 5 ನಿಮಿಷದ ಅಂತರದಲ್ಲೇ 4-5 ಕಾಮೆಂಟ್ಗಳು ಲೈವ್ ಅಲ್ಲಿ ಬರ್ತಾ ಇಲ್ಲ ಸರಿಯಾಗಿ ಅಂತ ಹೇಳಿ. ಸ್ಮಿತಾ 4-5 ಅಲ್ಲ, 400 ಬರುತ್ತೆ, 40 ಲಕ್ಷನೂ ಬರುತ್ತೆ. ಯಾಕೆ ಅಂತಂದ್ರೆ 1,24,00,000 ಫಲಾನುಭವಿಗಳಿರೋದು ಮಹಿಳೆಯರು. ಬರ್ತಾನೆ ಇರುತ್ತೆ ಸ್ಮಿತಾ. ಅದು ರಿಪಬ್ಲಿಕ್ ಕನ್ನಡಕ್ಕಿನ್ನ ಹೆಚ್ಚು ಬರ್ತಾ ಇರುತ್ತೆ, ಯಾಕೆಂದ್ರೆ ನಿಮ್ಮ ವಾಹಿನಿ ಆ ರೀತಿ. ಫೈನ್, ನಾವು ಕೇಳ್ತಿರೋದು ನಮಗೆ ಯಾವುದೇ ಗೊಂದಲ ಬೇಡ. ರಾಜ್ಯದ ಮಹಿಳೆಯರ ಪರವಾಗಿ ನಾನಿವತ್ತು ಕೇಳ್ತಾ ಇರೋವಂಥದ್ದು, 2 ಕಂತಿನ ಹಣ ಎಲ್ಲಿ ಹೋಯ್ತು? 5,000 ಕೋಟಿ ರೂಪಾಯಿ ಹಣ ಏನಾಯ್ತು? ಆಗಸ್ಟ್ ವರೆಗೂ ಕೊಟ್ಟಿದೀವಿ ಅಂತ ಹೇಳಿ ಸದನದ ದಿಕ್ಕು ತಪ್ಪಿಸಿದ್ರು. ನಾವು ಹೋಗಿದ್ದಿದ್ರೆ ಈ 5,000 ಕೋಟಿ ಏನಾಯ್ತು ಅಂತ ಜನರ ಮುಂದೆ ಟ್ರಾನ್ಸ್ಪರೆಂಟ್ ಆಗಿ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದೆ. ಅದೇನಿದೆ ಡಾಕ್ಯುಮೆಂಟ್ ಸದನಕ್ಕೆ ಬಂದು ಸಚಿವೆ ಯಾಕೆ ಉತ್ತರ ಕೊಡ್ತಿಲ್ಲ? ನಾನು ತಪ್ಪು ಹೇಳಿಕೆ ಕೊಟ್ಟಿದ್ದೇನೆ, ನನ್ನನ್ನು ಕ್ಷಮಿಸಿ. ಅವರು ಹೇಳ್ತಾ ಇಲ್ಲ, ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಇವಾಗ ಫೆಬ್ರವರಿ ಮಾರ್ಚ್ ಬಂದಿಲ್ಲ ಅಂದ್ರೆ ಏಪ್ರಿಲ್, ಇವಾಗ ಜನವರಿಗೆ ನಿಂತಿದೆ ಅಂದ್ರೆ ಏಪ್ರಿಲ್ ಮೇ ಜೂನ್ ಜುಲೈ ವರೆಗೂ ಹೇಗ್ ಕೊಟ್ಬಿಟ್ರು ಇವರು? ಫೆಬ್ರವರಿ ಮತ್ತೆ ಮಾರ್ಚ್ ಹಣ ಮಧ್ಯದಲ್ಲಿ ಎಲ್ಲಿ ಗುಳುಂ ಮಾಡಿದ್ರು? ಯಾರು ಹಾಕಿದ್ರು? ಆ ಹಣ ಯಾರ ಮನೇಲಿ ಇಟ್ಟಿದ್ದಾರೆ? ಎಲ್ಲಿ ಕಳಿಸಿದ್ದಾರೆ? ರಾಜ್ಯದ ಮಹಿಳೆಯರ ದುಡ್ಡನ್ನು ಬಿಡ್ತಾ ಇಲ್ಲ. ರಾಜ್ಯದ ಮಹಿಳೆಯರ ದುಡ್ಡನ್ನು ಬಿಡ್ತಾ ಇಲ್ಲ. ನಮ್ ಜೊತೆ ರಾಘವ್ ಶರ್ಮಾ ಇದ್ದಾರೆ, ಪತ್ರಕರ್ತರು. ರಾಘವ್ ಅವ್ರದ್ದು ವಾಯ್ಸ್ ಮಾತ್ರ ರಾಘವ್ ಅವರೇ, ಬಿಹಾರ ಚುನಾವಣೆ ಸಂದರ್ಭದಲ್ಲೂ ಕೂಡ ಈ ಮಹಿಳೆಯರ ಅಕೌಂಟ್ಗೆ ನೇರವಾಗಿ ಸಂದಾಯವಾಗುವ ಹಣ ಚುನಾವಣೆ ಸಂದರ್ಭದಲ್ಲಿ ಎಷ್ಟು ಪ್ರಮುಖ ಪಾತ್ರ ನಿರ್ವಹಿಸುತ್ತೆ ಅಂತ ಹೇಳಿ ಮಾತನಾಡಿದ್ವಿ. ಇವತ್ತು ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ನೀಡುವಾಗಲೂ ಹಾಗೆ ಹೇಳಿದ್ದಾರೆ. ಎಲೆಕ್ಷನ್ ಟೈಮ್ ಅಲ್ಲಿ ಇಡಿಯಾಗಿ 4-5 ತಿಂಗಳು ಒಟ್ಟಿಗೆ ಹಾಕಿದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಕಾಂಗ್ರೆಸ್ ಸರ್ಕಾರ ಅರ್ಥ ಮಾಡ್ಕೊಂಡಿದೆ. ಸದ್ಯದಲ್ಲೇ ಲೋಕಲ್ ಬಾಡಿ ಎಲೆಕ್ಷನ್ ಗಳು ಬರೋದಿದೆ, ಹಾಗಾಗಿ ಇದನ್ನ ಹಿಡಿದಿಟ್ಟಿದೆ. ಆ ಲೋಕಲ್ ಬಾಡಿ ಎಲೆಕ್ಷನ್ ಬಂದಾಗ ಒಟ್ಟಿಗೆ ಹಣ ಹಾಕಿದ್ರೆ ಆಗ ಓಟ್ ಆಗಿ ಪರಿವರ್ತನೆ ಆಗುತ್ತೆ ಅನ್ನೋದು ಕುಮಾರಸ್ವಾಮಿ ಅವರ ಆರೋಪ. ಹೌದು, ಕುಮಾರಸ್ವಾಮಿ ಅವರು ಈ ಪೊಲಿಟಿಕಲ್ ಗ್ಯಾರಂಟಿಯ ಪೊಲಿಟಿಕಲ್ ಲಾಭದ ಬಗ್ಗೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹಾಗಾಗಿ ಆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನೀವು ಬಿಹಾರದ ಎಕ್ಸಾಂಪಲ್ ಕೊಟ್ರಿ. ಬಿಹಾರದಲ್ಲೂ ಕೂಡ 1 ಟೈಮ್ ಪೇಮೆಂಟ್ ಆಗಿದ್ದು 10,000 ರೂಪಾಯಿ ಜೀವಿಕಾ ಸ್ಕೀಮ್ ಅಡಿಯಲ್ಲಿ 1,20,20,00,000 ಮಹಿಳೆಯರಿಗೆ 10,000 ರೂಪಾಯಿ ತಲಾ 10,000 ರೂಪಾಯಿಯನ್ನ ಕೊಡ್ಲಾಯ್ತು. ಅಂದ್ರೆ 1,20,20,00,000 ಫಲಾನುಭವಿಗಳಿಗೆ ಇನ್ಸ್ಟೆಂಟ್ ಆಗಿ 10,000 ರೂಪೀಸ್ ಸಿಕ್ಕಿದೆ. 10,000 ರೂಪಾಯಿ ಕರ್ನಾಟಕದಲ್ಲಿ 10,000 ರೂಪಾಯಿ ಅಂತ ಹೇಳಿದ್ದು ನಾನು ಹಿಂದೆ ಹೇಳಿದ್ದೆ. ಬಿಹಾರದಲ್ಲಿ 50,000ರಿಂದ 60,000 ಹಣಕ್ಕೆ ಸಮ ಅಂತ ಹೇಳಿ. ಬಿಹಾರ ಒಂದು ಅಂಡರ್ ಡೆವಲಪ್ಡ್ ಸ್ಟೇಟ್ ಕೂಡ. ಸೊ ಹಾಗಾಗಿ ಅಲ್ಲಿ ಮಹಿಳೆಯರಿಗೆ ಅದು ಮಹಿಳೆಯರ ಮನ ತಟ್ಟಿತ್ತು. ಹಾಗಾಗಿ ಈ ಸರಿ ವೋಟಿಂಗ್ ಪ್ಯಾಟರ್ನ್ ಕೂಡ ಚೇಂಜ್ ಆಗಿದೆ. ಸುಮಾರು 206 ಸೀಟ್ಗಳನ್ನ ಬಿಜೆಪಿ ಗೆದ್ಕೊಂಡಿತ್ತು. ಗ್ಯಾರಂಟಿ ಸ್ಕೀಮ್ಗಳನ್ನ ಬಿಜೆಪಿ ವಿರೋಧ ಮಾಡ್ಬೋದು, ಆದ್ರೆ ಈ ಗ್ಯಾರಂಟಿ ಸ್ಕೀಮ್ಗಳ ಮೂಲಕ ಮತಗಳನ್ನ ಬಾಚಬಹುದು ಅನ್ನೋದು ಬಿಜೆಪಿ ಗೊತ್ತಾಗಿದೆ, ಕಾಂಗ್ರೆಸ್ ಗೊತ್ತಾಗಿದೆ. ಎರಡು ಪಕ್ಷಗಳು ಕೂಡ ಇದನ್ನ ಮತವನ್ನ ಕೀಳುವ ಯಂತ್ರವನ್ನಾಗಿ ಬಳಸ್ಕೊಳ್ತಿದೆ. ಆದ್ರೆ ರಾಜ್ಯವೊಂದರ ಅಭಿವೃದ್ಧಿ ದೃಷ್ಟಿಯಿಂದ ಈ ಗ್ಯಾರಂಟಿ ಸ್ಕೀಮ್ಗಳು ಖಂಡಿತವಾಗಿ ಮಾರಕ. ಇದು ನನ್ನ ವೈಯಕ್ತಿಕ ಅನಿಸಿಕೆ. ಅದನ್ನ ಕಾಂಗ್ರೆಸ್ನವರು ಅಥವಾ ಬಿಜೆಪಿ ಅವರು ಒಪ್ಪದೇ ಇರ್ಬೋದು, ಅಥವಾ ಅವರಿಗೆ ಬೇರೆ ಯಾವ್ದಾದಂತ ಅಭಿಪ್ರಾಯಗಳಿರ್ಬೋದು, ಅಗ್ರಿ ಟು ಡಿಸ್ಅಗ್ರಿ. ಸೊ ಅದಿರ್ಬೋದು. ಆದ್ರೆ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಈಗ ಗ್ಯಾರಂಟಿ ಸ್ಕೀಮ್ಗಳನ್ನ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಬಹಳ
ಪರಿಣಾಮಕಾರಿಯಾಗಿ ಪ್ರಚಾರ ಮಾಡಿ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ನಾವು 5 ಗ್ಯಾರಂಟಿಗಳನ್ನು ನೀಡ್ತೇವೆ, ರಾಜ್ಯದ ಎಲ್ಲ ಫಲಾನುಭವಿಗಳಿಗೆ ಇದು ಒಂದು ಸ್ಪಷ್ಟವಾಗಿ ಸಮರ್ಥವಾಗಿ ತಲುಪಲಿದೆ ಅನ್ನೋ ಒಂದು ಭರವಸೆಯನ್ನು ಕೂಡ ನೀಡಿದರು. ಆದ್ರೆ ಪ್ರತಿ ಗ್ರಾಮಗಳಲ್ಲಿರ್ಬೋದು, ಜಿಲ್ಲೆಗಳಲ್ಲಿ, ಪಟ್ಟಣಗಳಿರ್ಬೋದು, ಈ ಗ್ಯಾರಂಟಿ ಸ್ಕೀಮಿನ ಹಣ 2,000 ಏನು ಫಲಾನುಭವಿಗಳಿಗೆ ಏನು ಹಾಕ್ತಾ ಇದ್ರೆ ಅದು ಸರಿಯಾಗಿ ತಿಂಗಳಿಗೆ ತಲುಪ್ತಾ ಇಲ್ಲ. ಇವನ್ ನಮ್ಮ ಮನೆ ಪಕ್ಕದಲ್ಲಿರುವಂತಹ ಮಹಿಳೆಯರು ಕೂಡ ಹೇಳ್ತಾರೆ, ಅವರ ಮಧ್ಯೆ ಕೂಡ ಚರ್ಚೆ ನಡೀತದೆ, ನಿಮಗೆ ಹಣ ಬಂತ, ನಿಮ್ಗೆ 2,000 ಹಣ ಬಂತ, ನಿಮ್ಗೆ 2,000 ಬಂತ ಅಂತ. ತಿಂಗಳಿಗೆ ಸರಿಯಾಗಿ ಪಾವತಿ ಆಗ್ತಾ ಇಲ್ಲ. ನೀವು ನಿಮ್ಮ ಆರ್ಥಿಕ ಕ್ರೋಢೀಕರಣದ ಬಗ್ಗೆ, ಆರ್ಥಿಕ ನಿರ್ವಹಣೆ ಬಗ್ಗೆ ನಮ್ದು ಸರಿಯಾಗಿದೆ, ನಮಗೆ ಪ್ರಾಫಿಟ್ ಆಗ್ತಾ ಇದೆ, ನಮ್ಮ ಬೊಕ್ಕಸಕ್ಕೆ ಯಾವುದೇ ನಷ್ಟ ಆಗ್ತಿಲ್ಲ ಅಂತ ಇದ್ರೆ 2,000 ಹಣವನ್ನ ಸರಿಯಾಗಿ ತಿಂಗಳಿಗೆ ಸರಿಯಾಗಿ 5 ತಾರೀಕಿನ ಒಳಗೆ ನಿಮಗೆ 2,000 ಹಣ ಬೀಳುತ್ತೆ ಅನ್ನೋ ರೀತಿಯಲ್ಲಿ ಯಾಕೆ ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಸರ್ಕಾರದ ಬೊಕ್ಕಸದಲ್ಲಿ ಆ ವಿತ್ತೀಯ ಕೊರತೆ ಇದೆ. ಸೊ ಆ ಕಾರಣದಿಂದ ಆಗ್ತಿಲ್ಲ. ಅದನ್ನ ಸರ್ಕಾರ ಒಪ್ಕೊಳ್ತಿಲ್ಲ. ಆದ್ರೆ ಆಫ್ ದ ರೆಕಾರ್ಡ್ ನೀವು ರಾಜಕಾರಣಿಗಳ ಜೊತೆ ಮಾತಾಡಿದ್ರೆ ಅದ್ರ ಒಪ್ಕೊಳ್ತಾರೆ. ಬರ್ಡನ್ ಆಗ್ತಿದೆ, ಗ್ಯಾರಂಟಿ ಸ್ಕೀಮ್ ಅಂತ ಹೇಳುದು ಬರ್ಡನ್ ಆಗ್ತಿದೆ. ಈ ಮಾರ್ಚ್ ಮತ್ತೆ ತಿಂಗಳ ಹಣವನ್ನ ಯಾಕೆ ಹಾಕಲಾಗಿಲ್ಲ ಅನ್ನೋದ್ರ ಬಗ್ಗೆ ಬಹುಶಃ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಅವರು ಸ್ಪಷ್ಟೀಕರಣ ನೀಡಬೇಕಾಗುತ್ತೆ, ಸದನಕ್ಕೆ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಈಗ ಬಿಜೆಪಿ ಆರೋಪ ಮಾಡಿದರೆ ಈ ತಿಂಗಳಿಗೆ 2,500 ಕೋಟಿ ಹಣವನ್ನ ಸರ್ಕಾರ ಗ್ಯಾರಂಟಿ ಸ್ಕೀಮ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀಡ್ತಾ ಇದೆ. ಈ 2 ತಿಂಗಳ ಹಣ 5,000 ಕೋಟಿ ಯಾಕೆ ಹಾಕಲಾಗಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ನೀಡಬೇಕು. ಈಗ ಆಗಸ್ಟ್ ವರೆಗೆ ನಾವು ಹಣ ಹಾಕಿದ್ದೇವೆ ಅಂತ ಹೇಳಿದ್ರೆ ಆ 2 ತಿಂಗಳ ಹಣವನ್ನ ಏನ್ ಮಾಡಿದ್ರು, ಯಾಕೆ ಹಾಕ್ಲಾಗಿಲ್ಲ, ಏನಾದ್ರೂ ಟೆಕ್ನಿಕಲ್ ಗ್ಲಿಚಸ್ ಬಂದಿತ್ತ ಅಥವಾ ಬೇರೆ ಏನಾದ್ರೂ ಹಣ ವರ್ಗಾವಣೆ ಆಯ್ತಾ ಅನ್ನೋದ್ರ ಬಗ್ಗೆ ಸಹಜವಾಗಿ ಕೇವಲ ಬಿಜೆಪಿ ಅವರಿಗೆಲ್ಲ ಸಾರ್ವಜನಿಕ ವಲಯದಲ್ಲಿ ಈ ರೀತಿ ಅನುಮಾನ ಮಾಡುತ್ತೆ. ಅದಕ್ಕೆ ಅವರು ಸ್ಪಷ್ಟೀಕರಣ ನೀಡಬೇಕಾಗುತ್ತೆ. ಹೀಗೆ ಬಿಜೆಪಿ ಮತ್ತೆ ಕಾಂಗ್ರೆಸ್ನವರು ಕಚ್ಚಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಒಂದು ವೇಳೆ ಸರ್ಕಾರ ಇದಕ್ಕೆ ಸ್ಪಷ್ಟೀಕರಣ ನೀಡಲು ವಿಫಲ ಆದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿ ಹೈಕೋರ್ಟ್ಗೆ ಅರ್ಜಿ ಹಾಕಿ ಇದರ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳಿ ಬಿಜೆಪಿ ಅವರೇ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಯಾರಾದ್ರೂ ಪ್ರೈವೇಟ್ ಪರ್ಸನ್ ಮೂಲಕ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕುವಂತ ಅವಕಾಶಗಳಿರುತ್ತೆ. ಸರ್ಕಾರದಿಂದ ಒಂದು ಪಾರದರ್ಶಕ ತನಿಖೆ ಆಗುತ್ತೆ ಅಂತ ನನಗಂತೂ ಅನ್ಸೋದಿಲ್ಲ. ಹಾಗಾಗಿ ಬಿಜೆಪಿ ಸರ್ಕಾರ ಅಲ್ಲಿ ಇಲ್ಲಿ ಬೀದಿಗಳಲ್ಲಿ ಚರ್ಚೆ ಮಾಡೋ ಬದಲು, ಹೋರಾಟ ಮಾಡೋ ಬದಲು ಕಾನೂನಾತ್ಮಕ ಹೋರಾಟಕ್ಕೆ ಮುಂದುವರಿಬಹುದು ಅನ್ನೋದು ನನ್ನ ವೈಯಕ್ತಿಕ ಸಲಹೆ. ಸರಿ, ನರಸಿಂಹಮೂರ್ತಿ ಸರ್ ಬಂದೆ ಒಂದಲ್ಲ ಎರಡಲ್ಲ, ನಾನು ಅವಾಗ್ಲೇ ಹೇಳ್ದಾಗೆ ಬರೋಬ್ಬರಿ 5,000 ಕೋಟಿ ಸರ್. ಇದು ಚಿಕ್ಕ ಅಮೌಂಟ್ ಏನಲ್ಲ. ಇದ್ರ ಬಗ್ಗೆ ಅನುಮಾನ ಇದೆ ಅಂತಂದ್ರೆ ಅಲ್ಲಿ ನಿಜವಾಗ್ಲೂ ತಪ್ಪಾಗಿದೆಯೋ ಅಥವಾ ಹೇಳುವಲ್ಲಿ ಮಿಸ್ಟೇಕ್ ಆಗಿದೆಯೋ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದ ಉತ್ತರ ಕೊಡೋದು ಇಡೀ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಆಗುತ್ತೆ. ಇದರಿಂದ ನುಣುಚ್ಕೊಳ್ಳೋದು ಅಥವಾ ನಾಳೆ ಕೊಡ್ತೀನಿ ನಾಡಿದ್ದು ಕೊಡ್ತೀನಿ ನಾವೆಲ್ಲ ಕೊಟ್ಬಿಟ್ಟಿದೀವಿ ಈ ರೀತಿಯ ಹಾರಿಕೆ ಉತ್ತರ ಕೊಟ್ಟಾಗ್ಲೇನೆ ಅನುಮಾನ ಹೆಚ್ಚಾಗೋದು ಅಂತ ಹೇಳಿ. ಮೇಡಮ್, ಇದು ರಾಜ್ಯದ ಜನರ ತೆರಿಗೆ ಹಣ. ಇದು ಇವರು ಈಗ 5,000 ಕೋಟಿನ ನಾವು ಈಗಾಗಲೇ ಕೊಟ್ಟಿದ್ದೀವಿ ಅಂತ ಅನೌನ್ಸ್ ಮಾಡಿದ್ಮೇಲೆ ಅಲ್ಲಿ ಅಂಕಿಅಂಶದ ಪ್ರಕಾರ ಯಾರ ಖಾತೆಗೂ ಹೋಗಿಲ್ಲ ಅಂತಂದ್ಮೇಲೆ ಈ ಹಣ ಎಲ್ಲೋಯ್ತು ಅನ್ನೋದೇ ಯಕ್ಷ ಪ್ರಶ್ನೆ. ಬರೀ ರಾಜಕೀಯ ಏನು JDS BJP ಕಾಂಗ್ರೆಸ್ನವ್ರಿಗೆ ಮಾತ್ರ ಅಲ್ಲ, ಈ ರಾಜ್ಯದ ತೆರಿಗೆ ಕಟ್ಟುವಂತ ಪ್ರಜೆಗಳಿಗೆ ಇವತ್ತು ನಿಜವಾಗ್ಲೂ ಆತಂಕ ಆಗ್ತಾ ಇದೆ. 5,000 ಕೋಟಿ ಎಲ್ಲಿ ಹೋಯ್ತು? ಈಗ ಇವರು ಏನು ಮಹಿಳೆಯರನ್ನ ಸಬಲೀಕರಣ ಮಾಡ್ಬಿಡ್ತೀವಿ ನಾವು, ರಾಜ್ಯದ ಮಹಿಳೆಯರನ್ನ ಪ್ರತಿ ತಿಂಗಳು 2,000 ಹಾಕ್ಬಿಡ್ತೀವಿ ಅವ್ರಿಗೆ ಖಾತೆಗೆ ಅಂತಾರ್ರಿ. ಯಾವ್ದಾದ್ರು ಒಂದು ತಿಂಗಳು ನಿಮ್ಮ ಯೋಗ್ಯತೆ, ನಿಮ್ ಸರ್ಕಾರ ಯೋಗ್ಯತೆಗೆ ಒಂದು ತಿಂಗಳು ಯಾವತ್ತಾರು ಒಂದು ತಿಂಗಳು ಕರೆಕ್ಟ್ ಆಗಿ ಹಾಕಿದಿರಾ? ಈ ರಾಜ್ಯದ ಮಹಿಳೆಯರಿಗೆ ಒಂದೇ ಒಂದು ತಿಂಗಳು ಕರೆಕ್ಟ್ ಆಗಿ ಕಂತು ಹಾಕಿದಿರಾ ನೀವು? ಮತ್ತೆ 5,000 ಕೋಟಿ ಏನ್ ಮಾಡಿದ್ರು ಅಂತ ನಮಗೆ, ನಮ್ಮ ತೆರಿಗೆ, ಈ ರಾಜ್ಯದ ಜನರ ತೆರಿಗೆ ಹಣ ರೀ, ಕಾಂಗ್ರೆಸ್ ಅವ್ರದಲ್ಲ ಇದು, ಕಾಂಗ್ರೆಸ್ ಫಂಡ್ ಅಲ್ಲ ಇದು, ಇದು ರಾಜ್ಯದ ಜನರ ತೆರಿಗೆ ಹಣ. ಇದು 25 ತಿಂಗಳಲ್ಲ, ನೋಡಿ. ಹಾಗಾದ್ರೆ ಅಸಮರ್ಥ ಮಂತ್ರಿನ ನಿಮ್ಮವರು, ಅಸಮರ್ಥ ಮಂತ್ರಿನ ನಿಮ್ಮವರು ಅಂದ್ರೆ ಅಂಕಿಅಂಶ ಗೊತ್ತಿಲ್ಲದೆ ಸದನದಲ್ಲಿ ಮಾತಾಡುವಂತ ಮಂತ್ರಿನ ನಿಮ್ಮವರು, ವಿಚಾರ ಗೊತ್ತಿಲ್ಲದೆ ಅಂತವ್ರನ್ನ ಮಂತ್ರಿ ಮಾಡಿದಿರ ನೀವು? ಅಸಮರ್ಥ ಮಂತ್ರಿ ಮಾಡಿದಿರಾ? ಈ ಕೂಡಲೇ ಮಂತ್ರಿಗಳ ರಾಜೀನಾಮೆ ಕೊಡಬೇಕಾಗುತ್ತೆ. ಈ ಕೂಡಲೇ ರಾಜೀನಾಮೆ ಕೊಡಬೇಕಾಗುತ್ತೆ. ಸದನದಲ್ಲಿ ಸುಳ್ಳು ಹೇಳುವಂತ ಪಕ್ಷ, ಸುಳ್ಳು ಹೇಳುವಂತ ಪಕ್ಷ, ಸುಳ್ಳು ಹೇಳೋ ಮಂತ್ರಿಗಳು ಈ ಕೂಡಲೇ ರಾಜೀನಾಮೆ ಕೊಡಬೇಕಾಗುತ್ತೆ. ಅಶ್ವಿನಿ ಅವರ ವಾಯ್ಸ್ ಮಾತ್ರ ಆನ್ ಏರ್ ಅಲ್ಲಿ. ಅಶ್ವಿನಿ ಅವರೇ, ಇವತ್ತು DCM DK ಶಿವಕುಮಾರ್ ಅವರು ಇದಕ್ಕೆ ಪ್ರತಿಕ್ರಿಯೆ ನೀಡಬೇಕಾದ್ರೆ ಬರೀ ಬಿಜೆಪಿ ಅವರಿಗೆ ಕಾಂಗ್ರೆಸ್ ಸರ್ಕಾರದ ಹುಡುಕೋದೊಂದು ಅಭ್ಯಾಸ ಆಗ್ಬಿಟ್ಟಿದೆ. GST ರಿಟರ್ನ್ಸ್ ಅಲ್ಲಿ 10 ರಿಂದ 15,000 ಕೋಟಿಯಷ್ಟು ನಮಗ್ ಮೋಸ ಆಗಿದೆ. ಸೆಸ್ಸು ಸಬ್ಸಿಡಿ ಅನ್ನೋ ಹೆಸರಲ್ಲಿ ರಾಜ್ಯ ಸರ್ಕಾರಗಳು ದಿವಾಳಿ ಆಗೋ ಪರಿಸ್ಥಿತಿಗೆ ಬಂದಿರೋದಕ್ಕೆ ಕೇಂದ್ರ ಸರ್ಕಾರ ಕಾರಣ. ಹೀಗಾಗೇನೆ ರಾಜ್ಯ ಸರ್ಕಾರದ ಬೊಕ್ಕಸಗಳಿಗೆ ಬರ್ಡನ್ ಆಗ್ತಿದೆಯೇ ಹೊರತು ಗ್ಯಾರಂಟಿ ಸ್ಕೀಮ್ ನಿಂದ ಅಲ್ಲ. ಇದು DK ಶಿವಕುಮಾರ್ ಅವರ ಅನಾಲಿಸಿಸ್. ಇದನ್ನ ನಾವು ಸುಳ್ಳು ಅನ್ಬೇಕಾ? ಅಶ್ವಿನಿ ಅವ್ರಿಗೆ ಪ್ರಶ್ನೆ. ಅತ್ಯಂತ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ಸ್ ಇದು. ಒಬ್ಬ DCM ಕೊಡೋ ಅಂತ ಹೇಳೋ ಅಂತ ಮಾತುಗಳು ಅಲ್ವೇ ಅಲ್ಲ ಇದು.
ಡೈಜೆಸ್ಟ್ ಮಾಡಕ್ ಆಗ್ತಾ ಇಲ್ವಲ್ಲ. ಸೆಂಟ್ರಲ್ ಇಂದ ಏನ್ ಫಂಡ್ಸ್ ಬರಬೇಕು ಅದು ಖಂಡಿತ ಬರ್ತಾ ಇದೆ. ಆದ್ರೆ ಯಾವುದೇ ಒಂದು ಯೋಜನೆಯನ್ನ ಪ್ಲಾನ್ ಮಾಡ್ಬೇಕಾದ್ರೆ ಅದು ಸೈಂಟಿಫಿಕ್ ಆಗಿರ್ಬೇಕು, ಪ್ಲಾನಿಂಗ್ ಕೂಡ ಸೈಂಟಿಫಿಕ್ ಆಗಿರ್ಬೇಕು, ಎಕ್ಸಿಕ್ಯೂಷನ್ ಕೂಡ ಸೈಂಟಿಫಿಕ್ ಆಗಿರ್ಬೇಕು. ರಾಜ್ಯದ ಬೊಕ್ಕಸಕ್ಕೆ ಅಭಿವೃದ್ಧಿಗೆ ಮಾರಕವಾಗಿರುವಂತಹ ಇದ್ ಮಾಡಬಾರ್ದು, ಯೋಜನೆ ಮಾಡಿ ಮಾಡ್ಬೇಕಾಗುತ್ತೆ ಅಂತ ಪ್ಲಾನಿಂಗ್ ಯಾರೂ ಇಲ್ಲ. ಏನೇ ಆದ್ರೂ ರಾಜ್ಯದಲ್ಲಿ ಕೇಂದ್ರದ ಕಡೆ ಬೊಟ್ಟು ಮಾಡೋದು ಇವರ ಹೇಳಿಕೆ ಆಗೋಗೆ ಚಿಕ್ಕ ಮಕ್ಕಳು ಕೂಡ ಬೀದಿಯಲ್ಲಿ ಹಾದಿ ಬೀದಿನಲ್ಲಿ ನಗ್ತಾ ಇದ್ದಾರೆ. ಒಂದು ರಾಜ್ಯಕ್ಕೆ ತರಬೇಕು ಹಣ ಅಂತಂದ್ರೆ ಅದು ಡಿಪಿಆರ್ ಆಗಿ ಇವರ ಅಸಮರ್ಥತೆ ತೋರಿಸುತ್ತೆ. ಒಂದು ಡಿಪಿಆರ್ ಮಾಡಿ ಅದನ್ನ ರಾಜ್ಯಕ್ಕೆ ಅನುಮೋದಿಸಿ ತಗೊಂಡ್ಬರುವಂತ ಯೋಗ್ಯತೆ ಇಲ್ಲ ಅಂತ ಸಚಿವರಿಲ್ಲ. ಎಜುಕೇಟೆಡ್ ಹೋಗಿ ಕೂತ್ಕೊಂಡು ರಾಜ್ಯಕ್ಕೆ ಕೇಂದ್ರ ನಾವು ಹಣ ಕೊಡ್ತೀವಿ ಅಂದ್ರೂ ತಗೊಳ್ಳುವಂತ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ. ಒಂದು ಡಿಪಿಆರ್ ರೆಡಿ ಮಾಡಿ ರಾಜ್ಯಕ್ಕೆ ಕೊಡಿ ಅಂದಾಗ ಈ ರಾಜ್ಯ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಒಂದು ಡಿಪಿಆರ್ ನ ನೀಟಾಗಿ ರೆಡಿ ಮಾಡಿ ಹೋಗಿ ಕೂತು ಚರ್ಚೆ ಮಾಡಿ ಹಣ ಬಿಡುಗಡೆ ಮಾಡಿಸಿ ತಗೊಂಬರಕ್ಕಾಗಲ್ಲ. ಅಲ್ಲಿ ಹೋಗಿ ಮಾತಾಡುವಾಗ ಬೇರೆ ಮಾತಾಡೋದು, ಆಚೆ ಬಂದು ಮೀಡಿಯಾ ಆರೋಪ ಮಾಡೋದು, ಇಷ್ಟೇ ಮಾಡ್ತಾ ಇರೋದು. ಯಾವುದೇ ರೀತಿಯಲ್ಲೂ ಒಂದು ಸೈಂಟಿಫಿಕ್ ಉತ್ತರ ಕೊಡಲ್ಲ. ಕೇಳಿಸ್ಕೊಳ್ಳಿ, 2.5 ವರ್ಷದಿಂದ ಸೀಮಾ ಮೇಡಮ್, ಒಂದೇ ನಿಮಿಷ, 2.5 ವರ್ಷದಿಂದ ಸತತವಾಗಿ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಅನ್ನೋ ಮಾತು ಕಾಂಗ್ರೆಸ್ ಸರ್ಕಾರದಿಂದ ಬರ್ತಲೇ ಇದೆ. ಇವತ್ತು ಕೂಡ ಈ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೂ ಕೂಡ DCM ಅವರು ಹೇಳಿರೋದು ಇದೇ ಮಾತು. ಅಂದ್ರೆ ರಾಜ್ಯದ ಜನರಿಗೆ ಈಗ ಆಗ್ತಾ ಇರುವ ಗ್ಯಾರಂಟಿ ಸ್ಕೀಮ್ ನ ಹೊರೆ ಇರೋದು ಗ್ಯಾರಂಟಿ ಸ್ಕೀಮ್ ನಿಂದ ಅಲ್ಲ, ಕೇಂದ್ರ ಸರ್ಕಾರದ ಮೋಸದಿಂದಾಗಿ ಅನ್ನೋ ಮೆಸೇಜ್ ಅಂತೂ ಬಹಳ ಯಶಸ್ವಿಯಾಗಿ ಪಾಸ್ ಮಾಡ್ತಾ ಇದ್ದಾರೆ. ಅದು ಕರೆಕ್ಟ್ ಆದ ಉತ್ತರ ಬಿಜೆಪಿಗರಿಂದ ಬರ್ತಾ ಇಲ್ಲ. ರಾಜ್ಯದ ಯಾವ ಬಿಜೆಪಿ ನಾಯಕರಿಗೆ ಅದು ಖಂಡಿತ ಸುಳ್ಳು. ಇವರು ಯಾವ ರೀತಿ ಒಬ್ಬ ಮುಖ್ಯಮಂತ್ರಿ ನಾನು ಫೈನಾನ್ಸ್ ಮಿನಿಸ್ಟರ್ ಬಡ್ಜೆಟ್ ಬ್ರಹ್ಮ ಅಂತ ಹೇಳ್ಕೊಂಡು ಬಡ್ಜೆಟ್ ನ ಪ್ಲಾನ್ ಮಾಡ್ತಾರೆ, ಅವಾಗ ಅವರು ಯೋಚನೆ ಮಾಡ್ಬೇಕಿತ್ತು. ಎಲೆಕ್ಷನ್ ಮ್ಯಾನಿಫೆಸ್ಟೋ ಮಾಡುವಾಗ ಯೋಚನೆ ಮಾಡ್ಬೇಕಿತ್ತು. ಬಡ್ಜೆಟ್ಗೆ ಎಷ್ಟು ದುಡ್ಡು ಬೇಕಾಗುತ್ತೆ, ಗ್ಯಾರಂಟಿಗೆ ಎಷ್ಟು ದುಡ್ಡು ಬೇಕಾಗುತ್ತೆ, ಸ್ಯಾಲರೀಸ್ಗೆ ಎಷ್ಟು ದುಡ್ಡು ಬೇಕಾಗುತ್ತೆ, ಅಭಿವೃದ್ಧಿಗೆ ಎಷ್ಟು ಬೇಕಾಗುತ್ತೆ ಅಂತ. ಇವ್ರು ಎಲ್ಲದಕ್ಕೂ ಕೇಂದ್ರದಿಂದ ಅಂತಾರೆ. ಕೇಂದ್ರದಿಂದ ಬರಬೇಕಾಗಿರೋದು ಆ ಡೇಟ್ಗೆ ಆ ಟೈಮ್ಗೆ ಬಂದು ಬೀಳ್ತಾ ಇದೆ ರಾಜ್ಯಕ್ಕೆ. ಅದು ಉಪಯೋಗನೂ ಮಾಡ್ಕೋತಾ ಇಲ್ಲ ಇವರು. ಸರ್ಕಾರಿ ನೌಕರರಿಗೆ ಸಂಬಳ ಕೂಡ ಕೊಡ್ತಾ ಇಲ್ಲ. ಈ ಕಡೆ ಗ್ಯಾರಂಟಿಗಳು ಗೊತ್ತಾಗಿದೆ, ಗೃಹಲಕ್ಷ್ಮಿಯೆಲ್ಲ ಬೀದಿಗೆ ಬಂದಿದ್ದಾರೆ. ಬರೀ ಸುಳ್ಳು ಮಾಹಿತಿ ಕೊಟ್ಟು ಇವತ್ತು ಕರ್ನಾಟಕದ ಮಹಿಳೆಯರಿಗೆ ನಿಜ ಗೊತ್ತಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೇಳಿ ತರ ಸದನಕ್ಕೆ ಬರೆದ ಬಚ್ಚಿಟ್ಕೊಂಡಿದ್ದಾರೆ. ನಿಮಗೆ ಪ್ರಶ್ನೆ, ನೀವ್ ಹೇಳಿದ್ಮೇಲೆ ರಾಘವ್ ಕೂಡ ಇದಕ್ಕೆ ಉತ್ತರ ಕೊಡ್ಲಿ. ಸೀಮಾ ಅವರೇ ನೋಡಿ, ಇಲ್ಲೇ ಕಾಮೆಂಟ್ ಅಲ್ಲಿ ಆನ್ಲೈನ್ ವೀಕ್ಷಕರು ಯಾರಿದ್ದಾರೆ ಅವರೇ ಹಾಕ್ತಾ ಇರೋದು ಒಂದು ಬಹಳ ವ್ಯಾಲಿಡ್. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಬರ್ತಾ ಇದೆಯಾ ಬರ್ತಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಒಂದು ಹೆಲ್ಪ್ ಲೈನ್ ಆಗಲಿ, ಕಾಲ್ ಸೆಂಟರ್ ಆಗಲಿ, ಈ ರೀತಿಯಾದ ವ್ಯವಸ್ಥೆಗಳು ಸರಿಯಾಗಿಲ್ಲ. ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಯಾರು ರೆಸ್ಪಾನ್ಸ್ ಮಾಡೋದಿಲ್ಲ. ಈಗ ಕೋನಾರೆಡ್ಡಿ ಅವ್ರು ಹೇಳ್ತಾರೆ ಆಧಾರ್ ಕಾರ್ಡು ನಂಬರ್ ನನಗೆ ಕೊಡ್ಲಿ ಅಂತೇಳಿ. ಈ ರೀತಿ ಎಷ್ಟು ಜನ ಹೋಗ್ಲಿಕ್ಕೆ ಸಾಧ್ಯ, ಯಾರ ಬಳಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ಈ ಗೊಂದಲಕ್ಕೆ ಒಂದು ಪರಿಹಾರ ಬೇಕಪ್ಪ. ನಮಗೆ ಈ ತಿಂಗಳು ಹಣ ಬಂದಿಲ್ಲ, ನಾವು ಇದನ್ನ ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋದು ಎಲ್ಲಿ, ಹೇಗೆ, ಇದ್ರ ಬಗ್ಗೆ ಕೂಡ ಸರಿಯಾದ ಮಾಹಿತಿ ಕೊಡ್ತಿಲ್ಲ ಸರ್ಕಾರ ಅನ್ನೋದು. ನೋಡಿ ಸ್ಮಿತಾ ಅವರೇ, ಪ್ರತಿಯೊಂದು ರಾಜ್ಯಕ್ಕೆ ಪ್ರತಿಯೊಂದು ಡಿಸ್ಟಿಕ್ಗೆ ಇದು 5 ಗ್ಯಾರಂಟಿಗಳಿಗೆ ಒಂದು ಪ್ರತ್ಯೇಕ ಒಂದು ಟೀಮ್ ಅನ್ನೇ ಮಾಡಿಟ್ಟಿದ್ದಾರೆ ಗೊತ್ತಾ. ಅದು ಪ್ರತಿಯೊಬ್ಬರು ಅವರಿಗೆ ಮಾತ್ರ ಸಂಬಳಗಳು ಸರಿಯಾಗಿ ಹೋಗ್ತಾ ಇದೆ. ಮುಂದುವರಿಸಿ ನೋಡಿ. ಇದಕ್ಕೆ ಪ್ರತಿಯೊಂದು ಸ್ಟೇಟ್ ಅಲ್ಲಿ, ಪ್ರತಿಯೊಂದು ಜಿಲ್ಲೆನಲ್ಲಿ ಪ್ರತಿಯೊಂದು ಕಡೆ ಅದೇ ಒಂದು ಟೀಮ್ ಅನ್ನ ಮಾಡಿ, ಇದಕ್ಕೋಸ್ಕರ ಅಂತಾನೆ ಟೀಮ್ ಮಾಡಿ ಅವ್ರಿಗೆ ಸ್ಯಾಲರಿ ಕೊಟ್ಟು ಟೀಮ್ ಮಾಡಿದ್ದಾರೆ. ಏನಕ್ಕೆ ಮಾಡಿದ್ದಾರೆ? ಈ ತರ ಒಂದು ಆದಾಗ ಅಲ್ಲಿ ಹೋಗಿ ಮಾಡ್ಲಿ ಅಂತ ಅಂದ್ಬಿಟ್ಟು. ಇವರು ಒಂದು ಕಾಂಗ್ರೆಸ್ ಆಫೀಸ್ಗೆ ಆದ್ರೂ ಹೋಗ್ಬೋದು, ಒಂದು ಬ್ಯಾಂಕ್ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಇವಾಗ ಪಾಸ್ಬುಕ್ ಹಾಕಿದ ತಕ್ಷಣ ಅದರಲ್ಲಿ ಗೊತ್ತಾಗುತ್ತೆ ಇವರು ಅದು ಇದು ಸಿಸ್ಟಮ್ಯಾಟಿಕ್ ಇಲ್ಲ ಅಂತಂದ್ಮೇಲೆ ಕರೆಕ್ಟ್ ಆಗಿ ಯಾವ ತಿಂಗಳದ್ದು ಬಂದಿಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ? ಸಿಸ್ಟಮ್ಯಾಟಿಕ್ ಅಲ್ಲಿ ಇರೋದ್ರಿಂದ ತಾನೇ ಗೊತ್ತಾಗ್ತಾ ಇದೆ ಇಷ್ಟು ತಿಂಗಳದ್ದು ಬಂದಿಲ್ಲ, ಈ ತಿಂಗಳದ್ದು ಬಂದಿಲ್ಲ, ಜಾನ್ವರಿ ಬಂದಿಲ್ಲ, ಫೆಬ್ರವರಿ ಬಂದಿಲ್ಲ ಅಂತ ಅಂದ್ಬಿಟ್ಟು. ಆ ತರ ಅಷ್ಟೊಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದೆ. ಮತ್ತೆ DK ಸರ್ ಹೇಳೋದ್ರಲ್ಲಿ 100% ಸತ್ಯ ಇದೆ. ಅದಕ್ಕೋಸ್ಕರನೇ ಇದು ಕೇವಲ ಕರ್ನಾಟಕ ಸ್ಟೇಟ್ ಇಂದ ಹೇಳ್ತಾ ಇರೋ DK ಸರ್ ಹೇಳ್ತಾ ಇರೋದು ಒಂದೇ ಒಂದಲ್ಲ, ಪ್ರತಿಯೊಂದು
ಪ್ರತಿಯೊಂದು ನಾನ್ ಬಿಜೆಪಿ ಸ್ಟೇಟ್ ಹಾಕ್ತಿರುವಂತ ಅಲಿಗೇಷನ್ ಇದು. ಕೇಂದ್ರ ಸರ್ಕಾರದಿಂದ ನಮಗೆ ಬರ್ತಾ ಇಲ್ಲ ಅನುದಾನ ಕರೆಕ್ಟ್ ಆಗಿ, ನಮ್ಮ ರಿಟರ್ನ್ಸ್ ನಮಗೆ ಬರ್ತಾ ಇಲ್ಲ ಅಂತ. ಸೆಕೆಂಡ್ ಲಾರ್ಜೆಸ್ಟ್ ರೆವೆನ್ಯೂ ಪ್ರೊಡ್ಯೂಸಿಂಗ್ ಕರ್ನಾಟಕ ಸ್ಟೇಟ್, ಆದ್ರೂ ನಮಗೆ ನಮ್ಮ ದುಡ್ಡು ಬರ್ತಾ ಇಲ್ಲ ಅಂತಂದ್ರೆ ನಾವೆಲ್ಲ ಯಾರ ಹತ್ರ ಹೋಗ್ಬೇಕು? ನಾವು ಅಕಸ್ಮಾತ್ ನಾವು ಯಶಸ್ವಿಯಾಗಿ ನಡೆಸ್ತಾ ಇಲ್ಲ, ಅವರು ಕೊಡ್ತಾ ಇಲ್ಲ ಅಂತಂದ್ರು, ಬಿಜೆಪಿ ನಮಗೆ ಸೆಂಟ್ರಲ್ ದುಡ್ಡು ಬರ್ತಾ ಇಲ್ಲ ಅಂತಂದ್ರು, ನಾವು 28 ತಿಂಗಳು ಬಿಜೆಪಿ ಅವರು ದುಡ್ಡು ಕೊಡ್ಲಿಲ್ಲ ಅಂತಂದ್ರು, ಸೆಂಟ್ರಲ್ ರಾಘವ್ ಅವ್ರದ್ದು ಮಾತ್ರ ವಾಯ್ಸ್ ಆನ್ ಏರ್ ಅಲ್ಲಿ. ರಾಘವ್, ಯಾವಾಗೆಲ್ಲ ಈ ಹಣಕಾಸಿನ ವಿಚಾರದ ಬಗ್ಗೆ ರಾಜ್ಯ ಸರ್ಕಾರದ ಪ್ರತಿನಿಧಿಗಳ ಪ್ರಶ್ನೆ ಕೇಳಲಾಗುತ್ತೋ ಸ್ಟ್ಯಾಂಡರ್ಡ್ ಉತ್ತರ ಬರ್ಡನ್ ಆಗ್ತಾ ಇರೋದು ಗ್ಯಾರಂಟಿಯಿಂದ ಅಲ್ಲ, ಕೇಂದ್ರ ಸರ್ಕಾರದ ಧೋರಣೆಯಿಂದ. ಈಗ ಕೇವಲ GST ರಿಟರ್ನ್ಸ್ ಮಾತ್ರವಲ್ಲ, ಸೆಸ್ಸು ಸಬ್ಸಿಡಿ, ಅದರ ಜೊತೆಯಲ್ಲಿ ಸರ್ಚಾರ್ಜಸ್, ಈಗ ಮನ್ರೇಗಾ ಅಂತಿತ್ತು ಅದನ್ನ ತೆಗೆದುಬಿಟ್ಟೇನೋ ರಾಮ್ಜಿ ಅಂತ ತರ್ತಿದ್ದಾರೆ. ಇದರಲ್ಲಿ 60-40 ತಂದ್ಬಿಟ್ಟು ಆ 40% ರಾಜ್ಯ ಸರ್ಕಾರದ ಮೇಲೆ ಹೊರಿಸ್ತಿದ್ದಾರೆ. ಅಲ್ಲಿಗೆ ಬೊಕ್ಕಸ ಮತ್ತಷ್ಟು ಬರದಾಗ್ಲಿಕ್ಕೆ ಕೇಂದ್ರ ಸರ್ಕಾರದ ಸ್ಕೀಮ್ಗಳು, ಕೇಂದ್ರ ಸರ್ಕಾರದ ಧೋರಣೆನೇ ಕಾರಣ ಅನ್ನೋದು ಈಗಿನ ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರ ಆರೋಪ. ನಾನು DK ಶಿವಕುಮಾರ್ ಅವರ ಮಾತುಗಳನ್ನು ಕೂಡ ಕೇಳಿಸ್ಕೊಂಡೆ. ಅವರು ಪ್ರತಿ ಕರ್ನಾಟಕ ಅವರು ತಮ್ಮ ಫೇಲ್ಯೂರ್ಗಳನ್ನ ಮುಚ್ಕೊಳ್ಳಿಕ್ಕೋಸ್ಕರ ಕೇಂದ್ರ ಸರ್ಕಾರ ನಮ್ಮ ಯೋಜನೆಗಳಿಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ, ನಮಗೆ ಕೇಳಿಸ್ಕೊಳ್ಳಿ. ದಯವಿಟ್ಟು ಕೇವಲ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಮತ್ತೆ ಹೇಳಿ, ಪ್ರತಿಯೊಂದು ನಾನ್ ಬಿಜೆಪಿ ಸರ್ಕಾರ ಅವ್ರು ಮಾತಾಡಕ್ಕೂ ಅವಕಾಶ ಮಾಡ್ಕೊಡಿ. ದೊಡ್ಡ ಮನಸ್ಸು ತೋರಿ, ರಾಘವ್ ಅವರೇ ಮುಂದುವರಿಸಿ. ಅದೇ ಅವರ ಆರೋಪಗಳನ್ನ ಮಾಡ್ತಾ ಇದ್ರು. ಅದಕ್ಕೆ ಮಹದಾಯಿ ಸ್ಕೀಮ್ ಬಗ್ಗೆ ಮಾತಾಡಿದ್ರು, ಮೇಕೆದಾಟು ಸ್ಕೀಮ್ ಬಗ್ಗೆ ಮಾತಾಡಿದ್ರು, ಅದಲ್ಲದೆ ಕೃಷ್ಣ ಇದ್ರ ಬಗ್ಗೆ ಕೂಡ ಮಾತನಾಡಿದ್ರು. ಆದ್ರೆ ಅದು ಯಾವ ಹಂತದಲ್ಲಿದೆ, ಕಾನೂನಾತ್ಮಕವಾದಂತ ಸವಾಲುಗಳೇನಿದೆ, ಚಾಲೆಂಜಸ್ ಏನಿದೆ ಅನ್ನೋದನ್ನು ಕೂಡ ಅವ್ರು ಹೈಡ್ ಮಾಡ್ತಾರೆ. ಆ ವಿಷಯಗಳನ್ನ ಹೇಳ್ಬೇಕಾದ್ರೆ ಇಲ್ಲಿ ಕೋರ್ಟ್ ನಲ್ಲಿ ಯಾವ ಹಂತದಲ್ಲಿ ಕೇಸ್ ಇದೆ, ಕೋರ್ಟ್ ನಲ್ಲಿ ಮೂವ್ಮೆಂಟ್ ಆಗದೆ ಕೇಂದ್ರ ಸರ್ಕಾರ ಪ್ರಾಜೆಕ್ಟ್ ಗಳನ್ನ ಕೈಗೆತ್ತಿಕೊಳ್ಳಲು ಆಗೋದಿಲ್ಲ ಅನ್ನೋ ಒಂದು ವಿಷಯವನ್ನು ಕೂಡ DK ಶಿವಕುಮಾರ್ ಮಾತಾಡ್ಬೇಕಾದ್ರೆ ಹೇಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಮೇಕೆದಾಟು ಯೋಜನೆ ಬಗ್ಗೆ ತಗೊಳ್ಳೋಣ. ಹೌದು, ಕರ್ನಾಟಕಕ್ಕೆ ಮೇಕೆದಾಟು ಯೋಜನೆ ಬಹಳ ಪ್ರಾಮುಖ್ಯವಾದ ಯೋಜನೆ. ಆದ್ರೆ ಕೇಂದ್ರ ಸರ್ಕಾರದ ಪಾತ್ರ ಏನು? ಸದ್ಯಕ್ಕೆ ಕೇಸ್ ಇದ್ದದ್ದು ಸುಪ್ರೀಂ ಕೋರ್ಟ್ ನಲ್ಲಿ 2018ಕ್ಕೆ ತಮಿಳುನಾಡು ಕರ್ನಾಟಕದ ಮೇಕೆದಾಟು ಯೋಜನೆಯನ್ನ ಪ್ರಶ್ನೆ ಮಾಡಿ ಅಲ್ಲಿ ಅರ್ಜಿ ಸಲ್ಲಿಸಿತ್ತು. ಅದನ್ನ ಇತ್ಯರ್ಥ ಮಾಡಿದ್ದು ಮೊನ್ನೆ 2025ರಲ್ಲಿ. ಇದಕ್ಕೆ ಈ ವಿಳಂಬಕ್ಕೆ ಕಾರಣ ಯಾರು? ಸುಪ್ರೀಂ ಕೋರ್ಟ್ ನಲ್ಲಿ ನೀವು ಬ್ಲೇಮ್ ಮಾಡಬೇಕಾಗುತ್ತೆ. ಕೇಂದ್ರ ಸರ್ಕಾರ ಇದರಲ್ಲಿ ಯಾವ ಬ್ಲೇಮ್ ಮಾಡಕ್ಕಾಗುತ್ತೆ? ಈಗ ಸುಪ್ರೀಂ ಕೋರ್ಟ್ ಕೇಸನ್ನ ಕ್ಲಿಯರ್ ಮಾಡಿದೆ. ಏನು ಅಂತ ಹೇಳಿದ್ರೆ, ತಮಿಳುನಾಡು ಈ ಹಂತದಲ್ಲಿ ಈ ರೀತಿಯಾದಂತಹ ಅರ್ಜಿಯನ್ನ ಸಲ್ಲಿಸೋದು ಬೇಡ, ಕರ್ನಾಟಕ DPR ಅನ್ನ ಸಲ್ಲಿಸಲಿಕ್ಕೆ ಮುಕ್ತ ಅವಕಾಶ ಇದೆ ಕರ್ನಾಟಕಕ್ಕೆ. ಹಾಗಾಗಿ DPR ಸಲ್ಲಿಸಿ, DPR ಗೆ ಸಂಬಂಧಪಟ್ಟಾಗಿ ಏನಾದ್ರೂ ಆಕ್ಷೇಪಣೆಗಳಿದ್ರೆ ಅದನ್ನ ಕೇಂದ್ರ ಸರ್ಕಾರಕ್ಕೆ ನೀಡ್ಲಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರದ ರೋಲ್ ಪ್ಲೇ ಏನಿರ್ಲಿಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇತ್ತು, ಕರ್ನಾಟಕ ಸ್ಟ್ರೆಸ್ ಮಾಡ್ಬೇಕಿತ್ತು ಸುಪ್ರೀಂ ಕೋರ್ಟಿಗೆ. ಏನು ಅಂತ ಹೇಳಿದ್ರೆ, ಮೇಕೆದಾಟುಗೆ ಸಂಬಂಧಪಟ್ಟಂತೆ ತಮಿಳುನಾಡು ಅರ್ಜಿ ಹಾಕಿದೆ, ನೀವಿದನ್ನ ಒಂದು ಕ್ವಿಕ್ ಮೂವ್ಮೆಂಟ್ ಮಾಡಿ ಅಟ್ಲೀಸ್ಟ್ ಇದರ ಬಗ್ಗೆ ಡಿಸಿಷನ್ ತಗೊಳ್ಳಿ ಅಂತ ಕರ್ನಾಟಕದ ವಕೀಲರ ಮೂಲಕ ಕರ್ನಾಟಕ ಸರ್ಕಾರ ಮಾಡ್ಬೇಕಿತ್ತು. ಕರ್ನಾಟಕ ಸರ್ಕಾರ ಅಂದ್ರೆ ಹಿಂದಿನ ಬಿಜೆಪಿ ಸರ್ಕಾರ ಮಾಡ್ಬೇಕಿತ್ತು, ಈಗಿನ ಕಾಂಗ್ರೆಸ್ ಸರ್ಕಾರ ಕೂಡ ಮಾಡ್ಬೇಕಿತ್ತು. ಅಂತಿಮವಾಗಿ ಸುಪ್ರೀಂ ಕೋರ್ಟ್ 7 ವರ್ಷಗಳ ಬಳಿಕ ಅದನ್ನ ಮಾಡಿದೆ. ಅದನ್ನ DK ಶಿವಕುಮಾರ್ ಅವರು ಮಾಡ್ಬೇಕಾದ್ರೆ, ಈ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೇಕಾದ್ರೆ ಹೇಳ್ಬೇಕಾಗತ್ತೆ. ಆಯ್ತು, ಮಹದಾಯಿ ಯೋಜನೆ ಯಾಕೆ ಡಿಲೇ ಆಗ್ತಾ ಇದೆ? ಮಹದಾಯಿ ಯೋಜನೆಗೆ ಇನ್ನೂ ಕೂಡ ಕೇಂದ್ರ ಸರ್ಕಾರದಿಂದ ಫಾರೆಸ್ಟ್ ಕ್ಲಿಯರೆನ್ಸ್ ಸಿಗ್ತಿಲ್ಲ. ಕರ್ನಾಟಕದಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ ಯಾಕೆ ಕರ್ನಾಟಕಕ್ಕೆ ನೀಡ್ಲಿಕ್ಕೆ ಕೇಂದ್ರ ಸರ್ಕಾರ ಹಿಂದೇಟಾಗ್ತಾ ಇದೆ, ಅಥವಾ ಅಲ್ಲಿರುವಂತ ಒಂದು ಅರಣ್ಯ ಇಲಾಖೆ ಸಬ್ ಕಮಿಟಿ ಹಿಂದೇಟಾಗ್ತಾ ಇದೆ ಅಂತ ಹೇಳಿದ್ರೆ, ದೊಡ್ಡ ಪ್ರಮಾಣದ ಅರಣ್ಯವನ್ನ ಪಾಸ್ ಮಾಡಿಕೊಂಡು ಈ ಒಂದು ನಾಲೆ ಅಥವಾ ಕಾಲುವೆಯನ್ನ ನಿರ್ಮಾಣ ಮಾಡ್ಬೇಕಾಗತ್ತೆ. ನೀವು ಪರಿಸರ ಅಭಿವೃದ್ಧಿ ಯೋಜನೆಗೆ ಯಾವ ರೀತಿಯಾದಂತ ಕ್ರಮಗಳನ್ನ ಕೈಗೊಂಡಿದ್ದೀರಿ ಅನ್ನೋ ಬಗ್ಗೆ ರಾಜ್ಯ ಸರ್ಕಾರ ಕೇಂದ್ರ ಪರಿಸರ ಇಲಾಖೆಯನ್ನ ಸ್ಯಾಟಿಸ್ಫೈ ಮಾಡ್ಬೇಕಾಗತ್ತೆ. ಅವರು ನೀಡುವ ವರದಿ ಕೇಂದ್ರ ಅರಣ್ಯ ಮತ್ತೆ ಫಾರೆಸ್ಟ್ ಇಲಾಖೆಗೆ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಅದನ್ನ ಮತ್ತೆ ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ವರದಿಗಳೇನಿದೆ ಅರಣ್ಯ ಅಭಿವೃದ್ಧಿ ಯೋಜನೆಗೆ, ಮತ್ತೆ ಈ ಯೋಜನೆ ಮಾಡೋದ್ರಿಂದ ಅರಣ್ಯ ನಾಶವನ್ನ ನಾವು ಹೇಗೆ ತಡೆಗಟ್ಟುತ್ತೇವೆ ಮತ್ತೆ ಎಷ್ಟು ಪರಿಸರ ನಾಶ ಕಡಿಮೆ ಮಾಡಿ ಯೋಜನೆ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಈಗ ಒಂದು ಕ್ಲಿಯರ್ ಪಿಕ್ಚರ್ ಅನ್ನು ರಾಜ್ಯ ಸರ್ಕಾರ ನೀಡಬೇಕಾಗುತ್ತೆ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಒಂದು ಸಬ್ ಕಮಿಟಿ ಮುಂದೆ ಈ ಒಂದು ಪ್ರಪೋಸಲ್ ಇದೆ, ಅದು ಚರ್ಚೆ ಹಂತದಲ್ಲಿದೆ. ಇನ್ನೊಂದು ಮೋಸ್ಟ್ಲಿ 2-3 ಸಭೆಗಳನ್ನ ಸೊ ಇಂಥ ವಿಷಯಗಳನ್ನ
ಗೃಹಲಕ್ಷ್ಮಿ ಬಗ್ಗೆ ಕೇಳಿದಾಗ್ಲೂ ಕೇಂದ್ರ ಸರ್ಕಾರ, ಬೆಲೆ ಏರಿಕೆ ಬಗ್ಗೆ ಕೇಳಿದಾಗ್ಲೂ ಕೇಂದ್ರ ಸರ್ಕಾರ. ಸೊ ಕೇಂದ್ರ ಸರ್ಕಾರ ಅನ್ನೋ ಅಂಶವನ್ನ ಕವರಪ್ ಸೂತ್ರವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಒಂದು ಕ್ವಿಕ್ ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ ನಂತರದಲ್ಲಿ ಒಂದು ರಿಯಾಲಿಟಿ ಚೆಕ್ ಲೈವ್ ನಲ್ಲೇ ಆಗೋಗ್ಲಿ ಅಂತ ಹೇಳಿ ದೂರವಾಣಿ ಸಂಖ್ಯೆಗಳನ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ. ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆಯಾ, ಬರ್ತಿದ್ರೆ ಕರೆ ಮಾಡಿ, ಬರ್ತಿದೆ ಅಂತ ಹೇಳಿ. ಬರ್ತಿಲ್ಲ ಅಂತಂದ್ರೆ ಎಷ್ಟು ತಿಂಗಳಿನಿಂದ ಬಂದಿಲ್ಲ ಅನ್ನೋದನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ. ವೀಕ್ಷಕರಿಗೆ ಮುಕ್ತ ಅವಕಾಶ, ಲೈವ್ ನಲ್ಲೇನೆ ನೀವು ದೂರವಾಣಿ ಕರೆ ಮಾಡಿಬಿಟ್ಟು ಪ್ರಶ್ನೆ ಕೇಳಬಹುದು ನಮ್ಮ ಜೊತೆಯಲ್ಲಿರೋ ಪ್ಯಾನಲಿಸ್ಟ್ಗಳಿಗೆ, ಅಥವಾ ಈ ಗೃಹಲಕ್ಷ್ಮಿ ಯೋಜನೆ ನಿಜವಾಗ್ಲೂ ಸರಿಯಾಗಿ ಬರ್ತಿದೆಯಾ ಇಲ್ವಾ ನಿಮ್ಮ ಅಭಿಪ್ರಾಯ ತಿಳಿಸಬಹುದು. ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಕೈಗೆ ಸೇರ್ತಾ ಇದೆಯಾ ಅನ್ನೋ ಪ್ರಶ್ನೆ ನಾವು ದೂರವಾಣಿ ಸಂಖ್ಯೆಗಳನ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಕರೆ ಮಾಡಿ ನಿಮಗೆ ಹಣ ತಲುಪ್ತಾ ಇದೆಯಾ ಇಲ್ವಾ ಅನ್ನೋದನ್ನ ತಿಳಿಸಬಹುದು. ಸೀತಮ್ಮ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಸುಳ್ಯದಿಂದ ಕರೆ ಮಾಡಿದ್ದಾರೆ ಅಂತ ಹೇಳಿ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ ತಮ್ಗೆ? ಇಲ್ಲ ಮೇಡಮ್, ನಾನು 2 ವರ್ಷದಿಂದ ಅಲೆದಾಡ್ತಾ ಇದ್ದೇನೆ. ನನ್ನ ಬುಕ್ಗೆ 1 ಪೈಸೆ ಇವತ್ತಿನವರೆಗೂ ಬಂದಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀನಿ, ಒಂದೂ ಇಲ್ಲ. ಏನ್ ಹೇಳ್ತಾರೆ ಕೇಳಿದ್ರೆ? ಕೇಳಿದೆ ಹೇಳ್ತಾರೆ ನಾಳೆ ಬರ್ತದೆ, ನಾಡ್ದು ಬರ್ತದೆ, ಈ ತರ ಹೇಳ್ಕೊಂಡೇ ಇದ್ದಾರೆ ಇವತ್ತಿನವರೆಗೂ. ಏನೂ ಇಲ್ಲ. ಅಂದ್ರೆ ನಿಮಗೆ ಒಂದೇ ಒಂದ್ ಕಂತು ಕೂಡ ಬಂದಿಲ್ಲ, ಎನ್ರೋಲೇ ಮಾಡಿಸ್ಕೊಂಡಿಲ್ಲ ತಮ್ಮ ಹೆಸರನ್ನು? ಇಲ್ಲ, ನನ್ನ ಪಾಸ್ಬುಕ್ಕಿಗೆ 1 ಕಂತು ಬಂದಿಲ್ಲ ನನಗೆ. ನೀವು ಯಾರನ್ನ ಸಂಪರ್ಕ ಮಾಡಿದ್ರಿ? ಅಂದ್ರೆ ನಿಮ್ಮ ಊರಲ್ಲಿ ಮಾತ್ರ ಸಂಪರ್ಕ ಮಾಡಿದ ಅಥವಾ ಬೇರೆ ಯಾರಿಗಾರ ಗಮನಕ್ಕೆ ತರೋ ಪ್ರಯತ್ನ ಮಾಡಿದ್ರ ಇದನ್ನ? ನಿಮ್ಮ ಊರಿನ ಶಾಸಕರು ಅಥವಾ ಜನಪ್ರತಿನಿಧಿಗಳು ಹೀಗೆ? ಜನಪ್ರತಿನಿಧಿಗಳಿಗೆ ಕಾಂಗ್ರೆಸ್ ಒಂದು ಆಫೀಸ್ ಇದೆ, ಅಲ್ಲಿ ತಗೊಂಡೋಗಿ ಕೊಟ್ಟಿದ್ದೀನಿ ಮೇಡಮ್. ಅಲ್ಲೂ ಹೇಳಿದ್ರು ಹಂಗೆ. ರೈಟ್ ಮೇಡಮ್, ಧನ್ಯವಾದ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಸೀತಮ್ಮ ಅವ್ರು ಮಾತ್ರ ಅಲ್ಲ, ಸೀಮಾ ಅವರು ಇಂಥ ಅನೇಕ ಮಂದಿ ಇದ್ದಾರೆ. ಎನ್ರೋಲ್ ಮಾಡಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ. ಎನ್ರೋಲ್ ಮಾಡಿಸ್ಕೊಂಡು 1-2 ತಿಂಗಳು ಹಣ ಬರುತ್ತೆ, ಆಮೇಲೆ ಬರೋದೇ ಇಲ್ಲ. ಈ ರೀತಿಯಾದವ್ರಿಗೆ ಸರಿಯಾದ ಒಂದು, ನಾನು ಆಗ್ಲೇ ಕೇಳ್ತಾ ಇದ್ದಾಗೆ, ಒಂದು ಹೆಲ್ಪ್ ಲೈನು, ಹೆಲ್ಪ್ ಡೆಸ್ಕೋ ಇದು ಕೂಡ ಸರಿಯಾಗಿ ರೀಚ್ ಔಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನೋ ಆರೋಪ ಇದೆ. ನೋಡಿ ಸ್ಮಿತಾ, ಅದಕ್ಕೆ ನಾನು ಮುಂಚೆನೂ ಹೇಳಿದೆ, ಇದು ಈ ಥರ ಒಂದು ಕಮಿಟಿನೇ ಒಂದು ಆರ್ಗನೈಸ್ ಮಾಡಿ ಇಷ್ಟೊಂದು ಶ್ರಮ ಪಡ್ತಾ ಇದ್ದೀವಿ, ಆದರೂ ಒಬ್ಬೊಬ್ರಿಗೆ ತಲುಪ್ತಿಲ್ಲ ಅಂತಂದರೆ ಪ್ರತಿಯೊಂದು ಮನೆಗೂ ಹುಡ್ಕೊಂಡು ಹೋಗಿ ಕೈಗೆ ಕೊಡೋದಕ್ಕಾಗಲ್ಲ. ಇವಾಗ ನೀವು ಇದನ್ನು ಇವಾಗ ಅಂಗವಿಕಲರಿಗೆ ಇದು ಬರ್ತಾ ಇತ್ತು, ಪೆನ್ಷನ್ ಬರ್ತಾ ಇತ್ತು, ಅದಕ್ಕೋಸ್ಕರ ಡಾಕ್ಟರ್ ಸರ್ಟಿಫಿಕೇಟ್ ತೊಗೋಬೇಕಾಗುತ್ತೆ. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು, ಅದನ್ನು ಇಷ್ಟೇ % ಅಂತ ಡಾಕ್ಟರ್ ಡಿಕ್ಲೇರ್ ಮಾಡಬೇಕಾಗುತ್ತೆ. ಆವಾಗ ಬರುತ್ತೆ. ಈ ಥರ ಪ್ರತಿಯೊಂದಕ್ಕೂ ಯಾವುದೇ ಒಂದು ಇದನ್ನ ಮಾಡಿದಾಗ ಸಮಸ್ಯೆಗಳು ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಹಾಗಾಗಿ ಕೆಲವೊಂದು ಹ್ಯಾಂಡ್ಫುಲ್ ಆಫ್ ಪೀಪಲ್ಗೆ ಸಿಕ್ಕಿಲ್ಲ ಅಂತ ಮಾತ್ರಕ್ಕೆ ನಾವು ಕೊಟ್ಟೇ ಇಲ್ಲ ಅಂತ ಹೇಳಿ 2 ವರ್ಷ ಅಲ್ವಾ ಸೀಮಾ ಮೇಡಮ್? ಅವ್ರು ಹೇಳ್ತಿದ್ದಾರೆ 2 ವರ್ಷ ಲೋಕಲ್ ಕಾಂಗ್ರೆಸ್ ಆಫೀಸ್ಗೂ ಹೋದ್ವಿ, ಯಾರ್ಯಾರನ್ನ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ವಿ, ಡಾಕ್ಯುಮೆಂಟ್ಗಳನ್ನು ಕೊಟ್ವಿ, ಆದ್ರೂ ಇಲ್ಲ ಅಂತಂದ್ರೆ ಇದನ್ನ 2 ವರ್ಷದಿಂದನೂ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ನೋಡಿ, ಇವಾಗ ಒಂದು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಒಂದು ಆ್ಯಪ್ ಇದೆ, ಐ ಆಮ್ ನಾಟ್ ಗೆಟಿಂಗ್ ದಟ್ ನೇಮ್. ಆ ಆ್ಯಪ್ ಥ್ರೂನೇ ಪ್ರತಿಯೊಂದೂ ಹೋಗಬೇಕಾಗಿರೋದು. ಇವಾಗ ವೆರಿಫಿಕೇಷನ್ ಇವ್ರದ್ದು ಆಧಾರ್ ಕಾರ್ಡ್ ಆಗಲಿ ಏನೇ ಆಗಲಿ ಆ ಆ್ಯಪ್ ಮುಖಾಂತರನೇ ವೆರಿಫಿಕೇಷನ್ ಆಗಿ ಅವ್ರಿಗೆ ಆವಾಗನೇ ಅದು ಅಮೌಂಟ್ ಹೋಗೋದು. ಸೊ ಹಾಗಾಗಿ ಇವಾಗ ಒಂದು ಸ್ಕಾಲರ್ಶಿಪ್ ಆಗ್ಬೋದು, ಕಾಲೇಜ್ದು, ಸ್ಕೂಲ್ಸ್ದು, ಮತ್ತು ಗೃಹಲಕ್ಷ್ಮಿದು ಪ್ರತಿಯೊಂದು ಆ ಆ್ಯಪ್ ಮುಖಾಂತರನೇ ಹೋಗಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಪ್ರತಿಯೊಂದು ಮನೆಗೂ ಅವ್ರಿಗೆ ನಾನು ಕೇಳಕ್ಕೆ ಅವ್ರ ಫೋನ್ ಕಟ್ಟಾಯಿತು, ಅವ್ರು ಕೇಳಬೇಕಾಗಿತ್ತು. ನಾನು ಆ ಆ್ಯಪ್ ಮುಖಾಂತರ ಪ್ರತಿಯೊಂದು ಮನೆಗೆ ಹೋಗ್ಬಿಟ್ಟು ಆ ಆ್ಯಪ್ನಲ್ಲಿ ನಿಮಗೆ ವೆರಿಫಿಕೇಷನ್ ಮಾಡಿ ಕಾಂಗ್ರೆಸ್ಸಿಂದಾನೇ ಇದು ಬೇರೆಯವ್ರಿಗೆ ಇದನ್ನು ಮಾಡಿ ಆ ಆ್ಯಪ್ ಮುಖಾಂತರ ಎನ್ರೋಲ್ ಮಾಡಿ ಆ ಆ್ಯಪಲ್ಲೇ ಮನೆಗೆ ಹೋಗ್ಬಿಟ್ಟು ವೆರಿಫಿಕೇಷನ್ ಮಾಡಿ ಅಪ್ರೂವಲ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಆ ಆ್ಯಪಲ್ಲಿ ಮೈಸೂರಿನಿಂದ ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ನಾಗರಾಜ್ ಅವರ ಧ್ವನಿ ತಲುಪ್ತಾ ಇದೆಯಾ? ಮೈಸೂರಿನಿಂದ ಬಹುಶಃ ಕರೆ ಮಾಡಿದ್ದಾರೆ ನಾಗರಾಜ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ಹೇಳಿ ಸರ್, ನಿಮ್ಮ ಮನೇಲಿ ಯಾರಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದಾರಾ ಸರ್? ಮೇಡಮ್ ತಗೋತಾ ಇದ್ದಾರೆ ನಮ್ಮ ತಾಯಿ. ಬರ್ತಾ ಇದೆಯಾ? ಮೇಡಮ್ ಬರ್ತಾ ಇದೆಯಾ ಕರೆಕ್ಟ್ ಆಗಿ? ಅಂದ್ರೆ ಪ್ರತಿ ತಿಂಗಳು ಹಣ ಬಂದಿದ್ಯಾ? ಬರ್ತಾ ಇದೆ ಮೇಡಮ್, ಆದ್ರೆ ಒಂದ್ 2 ತಿಂಗಳಿಂದ ಬಂದಿಲ್ಲ. ಅಂದ್ರೆ ಇವರು ಸರ್ ಯಾವಾಗಿಂದ ಬಂದಿಲ್ಲ? ಕೇಳಿಸ್ಕೊಡಿ. ಯಾವಾಗಿಂದ ಬಂದಿಲ್ಲ? 2 ತಿಂಗಳಿಂದ ಹಾಕಿಲ್ಲ. 2 ತಿಂಗಳಿಂದ? 2 ತಿಂಗಳಿಂದ ಬಂದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮುಂದುವರಿಸಿ ಸರ್, ನಿಮ್ ಮುಂದಿನ ಹೇಳಿ. ಅಲ್ಲ ಮೇಡಮ್, ಊಹಾಪೋಹಗಳು ಬೇಡ ಮೇಡಮ್. ಆಗ್ತಾ ಇದಾರೆ ಅವರು. ಅಲ್ಲ, ನೀವು ಹಾಕೋದ್ನು ಬೇಡ ಅಂತೀರಿ ಬಿಜೆಪಿ ಅವರು. ಅವ್ರು ಹಾಕೋದ್ ಆಗ್ತಾ ಇದಾರೆ. ಅವರು ನಾವೇನ
ಜನಗಳು ಸಾರ್ವಜನಿಕ ಜನಗಳು ಯಾರು ಕೊಟ್ಟು ಮಡಗಿಲ್ಲ ಅವ್ರಿಗೆ. ಮತ್ತೆ ಅವ್ರ ಮನೆ ತಂದು ಮಾಡ್ತಿದಾರಾ? ಮನೆ ತಂದ್ ಮಾಡೋದಲ್ಲ, ಈಗ ಬೇರೆ 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 ಸರ್ಕಾರದಿಂದ ಮಾಡ್ತಾ ಇದಾರಲ್ಲ. ರಾಜ್ಯದ ಜನರ ತೆರಿಗೆ ಹಣ ರೀ. ಕಾಂಗ್ರೆಸ್ ಅವ್ರ ಮನೆಯಿಂದ ತಗೊಂಡ್ ಕೊಡ್ತಾ ಇಲ್ಲ ಯಜಮಾನ್ರೆ. ಪ್ರತಿಯೊಬ್ಬ ರಾಜ್ಯದ ಜನರ ತೆರಿಗೆ ಹಣ ಇದು ಪ್ರಶ್ನೆ ಬಿಜೆಪಿ ಅವ್ರಿಗಾಗಿರೋದ್ರಿಂದ ಅವ್ರು ಉತ್ತರ ಕೊಡ್ಲಿ. ಸೀಮಾ ಮೇಡಮ್, ಅಶ್ವಿನಿ ಅವರೇ 2 ತಿಂಗಳಿಂದ ಬರ್ತಿಲ್ಲ, ಯಾಕೆ ವಿರೋಧ ಮಾಡ್ತೀರಿ ಅನ್ನೋದು ಅವ್ರ ಪ್ರಶ್ನೆ ಆಗಿದೆ, ಉತ್ತರ ಕೊಡಿ. ನಾಗರಾಜ್ ಸರ್, ನಿಲ್ಸ್ಬಿಡಿ ಅಂತಿದ್ದೀರಿ. ಅಲ್ಲಲ್ಲ ನಾಗರಾಜ್ ಸರ್, ನಿಮ್ಮ ಮನೆಗೆ 2 ತಿಂಗಳಿಂದ ಬರ್ತಿಲ್ಲ ಅಂತ ಹೇಳ್ತಿದ್ದೀರಿ. ಬೇರೆಯವರಿಗೆಲ್ಲ 5 ತಿಂಗಳಿಂದ ಬಂದಿಲ್ಲ. ಮಾಹಿತಿಯ ಕೊರತೆ ಇದೆ ಅನ್ಸುತ್ತೆ. ಯಾಕೆಂದ್ರೆ ಸಚಿವರೇ ಸದನದಲ್ಲಿ ಒಪ್ಕೊಂಡಿದ್ದಾರೆ ಆಗಸ್ಟ್ ಕೊನೆ ಬಂದಿರೋದು, ಸೆಪ್ಟೆಂಬರ್ ಇಂದ ಬಂದಿಲ್ಲ ಅಂತ. ಈಗ ಇವ್ರ ಮನೆ ಸ್ಪೆಷಲ್ ಆಗಿ ಹಾಕಿರ್ಬೋದು ಮೇಡಮ್, ನನಗೆ ಗೊತ್ತಿಲ್ಲ. ಇವ್ರ ಮನೆ ಸ್ಪೆಷಲ್ ಆಗಿ ಹಾಕಿರ್ಬೋದು ಅನ್ಸುತ್ತೆ ಸರ್. ಒಂದು ನಿಮಿಷ. ಥ್ಯಾಂಕ್ ಯು ಸೋ ಮಚ್. ನನಗೆ ಇದೇ ಬೇಕಿತ್ತು. ಏನು ಕಾಂಗ್ರೆಸ್ ನ ಪರವಾಗಿ ಮಾತನಾಡಿದ್ರೆ ನೀವು ಮುಂದುವರಿಸಿ ಮೇಡಮ್, ಏನ್ ಹೇಳಿದ್ರಿ? ಕಾಂಗ್ರೆಸ್ ನ ಪರ ಮಾತಾಡಿದ್ರೆ ಅವ್ರ ಮನೆಗೆ ಬರೀ ಅವ್ರ ಮನೆಗೆ ಹೋಗಿ ಹಾಕಿರ್ಬೋದು ಅಂತ ಹೇಳ್ತೀರಾ? ಯಾಕೆ ಹೇಳಿದ್ರಿ ಗೊತ್ತಾ? ವಿರೋಧ ಹೇಳಿದ್ರೆ ನೀವೇ ಹೇಳಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಷ್ಟು ತಿಂಗಳಿನಿಂದ ಹಾಕಿದ್ದೀವಿ, ಎಷ್ಟು ತಿಂಗಳಿನಿಂದ ಹಾಕಿಲ್ಲ ಅಂತ ಹೇಳಿದ್ರು. 5 ತಿಂಗಳು. ಆಗಸ್ಟ್ ಆದ್ಮೇಲೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3 ತಿಂಗಳು ಕೊಟ್ಟಿಲ್ಲ ಅಂತ ಸಚಿವೆ ಹೇಳಿದ್ದಾರೆ. ಒಂದು ನಾಗರಾಜ್ ಅವ್ರು ಸುಳ್ಳು ಹೇಳ್ತಿರ್ಬೇಕು, ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಸುಳ್ಳು ಹೇಳ್ತಿದಾರಾ ಅಥವಾ ನಾಗರಾಜ್ ಅವ್ರು ಸುಳ್ಳು ಹೇಳಿದ್ರಾ? ಅಷ್ಟೇ ಸಿಂಪಲ್ ಪ್ರಶ್ನೆ. ಅದಕ್ಕೋಸ್ಕರನೇ ಹೇಳಿದ್ದು, ಬಹುಶಃ ಅದಕ್ಕೋಸ್ಕರನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬಂದು ಮತ್ತೆ ಅವರು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ತಾರೆ. ಯಾಕಂದ್ರೆ ಕೆಲವೊಬ್ಬರಿಗೆ ಆಪ್ ಇಂದ ಗ್ಲಿಚ್ ಆಗಿರ್ಬಹುದು, ಏನೋ ಆಗಿರ್ಬಹುದು, ಕೆಲವ್ರಿಗೆ 5 ತಿಂಗಳು ಹೋಗಿಲ್ಲ ಇರ್ಬೋದು, ಕೆಲವರಿಗೆ 2 ತಿಂಗಳು ಹೋಗಿಲ್ಲ ಇರ್ಬೋದು. ಪ್ರಾಬ್ಲಮ್ ಇದೆ ಅಂದ್ರೆ ಈ ರಾಜ್ಯದಲ್ಲಿ ಒಬ್ಬ ಮರಿಕರಿಗೆ ಐಟಿ ಮಿನಿಸ್ಟರ್ ಕೂಡ ಇದ್ದಾರೆ, ಟೆಕ್ನಿಕಲ್ ಅಡ್ವೈಸರ್ ಆಗಿ ಕೆಲಸ ಮಾಡಬಹುದು. ಅವರ ಕ್ಷೇತ್ರದ ಮಹಿಳೆಯರು ಬಂದಿರಲ್ಲ, ಏನ್ ಮಾಡ್ತಿದ್ದಾರೆ? ಗೀತಾ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿ. ಗೀತಾ ಅವರೇ ಮಾತಾಡಿ. ಗೀತಾ ಅವರೇ, ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ? ನೀವು ಫಲಾನುಭವಿ ಹೌದಾ ಅಲ್ವಾ ನನಗೆ ಗೊತ್ತಿಲ್ಲ. ಗೀತಾ ಅವ್ರ ಧ್ವನಿ ತಲುಪ್ತಾ ಇದೆಯಾ? ಗೀತಾ ಅವರೇ ಧ್ವನಿ ತಲುಪ್ತಾ ಇದೆಯಾ? ರೈಟ್, ಬಹುಶಃ ಸಂಪರ್ಕ ಕಡಿತ ಆಗಿದೆ. ಲಾಸ್ಟ್ ಕಾಲರು ಬಿಜೆಪಿ ಬಗ್ಗೆ ಗಂಭೀರವಾದ ಆರೋಪ ಮಾಡಿದ್ರು. 2000 2 ತಿಂಗಳಿಗೋ 3 ತಿಂಗಳಿಗೋ ಅಟ್ಲೀಸ್ಟ್ ಕೊಡ್ತಿದ್ದಾರೆ, ಅನೇಕ ಬಡವರಿಗೆ ಅದರಿಂದ ಹೆಲ್ಪ್ ಆಗ್ತಾ ಇದೆ. ನೀವು ಅದ್ರ ವಿರೋಧಿ ಯಾಕೆ ನಿಂತಿದ್ದೀರಿ ಅಂತ ಹೇಳಿ. ನಾವ್ ಅದ್ರ ವಿರೋಧಿಸ್ತಾನೂ ಇಲ್ಲ. ಡೇ 1 ಇಂದ ನಾವು ಸ್ಪಷ್ಟಪಡಿಸಿದೀವಿ. ಏನ್ ಹೇಳಿದಿರಾ ಅದನ್ನ ಜನರಿಗೆ ಕೊಡ್ಬೇಕು. ಅದು ಸರ್ಕಾರದ ಗವರ್ನೆನ್ಸ್ ನ ಒಳ್ಳೆಯ ಆಡಳಿತದ ಕ್ರಮ. ನಾವು ಹೇಳ್ತಾ ಇರೋದು ಅಷ್ಟೇ. ನೀವು ಜನಕ್ಕೆ ವಿಶ್ವಾಸ ಕೊಟ್ಟಿದ್ದೀರಾ, ಭರವಸೆ ಕೊಟ್ಟಿದ್ದೀರಾ, ಗ್ಯಾರಂಟಿ ಕೊಡ್ತಿದ್ದೀವಿ ಅಂತ ಅದನ್ನ ತಲುಪಿಸಿ, ಅಷ್ಟೇ ನಾವ್ ಹೇಳ್ತಾ ಇರೋದು. ಅದರಲ್ಲಿ ಪಾರದರ್ಶಕತೆ ಇರಬೇಕು. ಪ್ರತಿಯೊಂದು ಜನರಿಗೂ ನೀವು ಅಕೌಂಟಬಲ್ ಇರಿ. ಯಾಕೆ ಅಂದ್ರೆ ನಿಮ್ಮ ನಾಯಕರ ಮನೆಯ ದುಡ್ಡಲ್ಲ, ರಾಜ್ಯದ ತೆರಿಗೆದಾರರ ಹಣ ಅದು. ಯಾವುದೇ 1 ರೂಪಾಯಿಗೂ ಯು ಹ್ಯಾವ್ ಟು ಬಿ ಅಕೌಂಟಬಲ್. ನಿಮ್ಮ ಮಹಿಳಾ ಸಚಿವೆ ಜ್ಞಾನ ಇಲ್ಲದೆ ಸದನದೊಳಗಡೆ ಬಂದು ಮಾತಾಡ್ಲಿಕ್ಕೂ ಆಗದಂತಹ ಯೋಗ್ಯತೆ ಗದಗದಿಂದ ಪ್ರೇಮ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಪ್ರೇಮ್ ಅವ್ರು ಕರೆ ಮಾಡಿದ್ದಾರೆ. ಪ್ರೇಮ್ ಅವರೇ ನಮಸ್ಕಾರ ಸರ್. ನಮಸ್ಕಾರ ಮೇಡಮ್ ಅವರೇ, ಹೇಳಿ ಸರ್. ಆಕ್ಚುಲಿ ಇದು ಏನಾಗಿದೆ ಮೇಡಮ್, ಗೃಹಲಕ್ಷ್ಮಿದು ಸುಮಾರು ತಿಂಗಳಿಂದ ಬಂದಿಲ್ಲ ಮೇಡಮ್. ಯಾಕಂದ್ರೆ ಸ್ಟಾರ್ಟಿಂಗ್ 1 ತಿಂಗಳ 2 ತಿಂಗಳ ಬಂದಿದೆ. ನಮ್ಮ ರಿಲೇಷನ್ ಒಳಗಡೆ ನಾನು ನೋಡಿದೆ, ಎಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಚೆಕ್ ಮಾಡಿದೆ ಲಾಸ್ಟ್ 8-7 ಮಂತ್ಸ್ ಇಂದ. ಆಮೇಲೆ ಇದ್ರ ಬಗ್ಗೆ ಜನನು ಪಬ್ಲಿಕ್ ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಕೊಡೋದೇ ಪುಕ್ಕಟ್ಟು ಹೆಂಗಪ್ಪ ಕೇಳೋದು ಅಂತಾರೆ ನಮ್ಗೆ. ನಾವೇ ನೀವೆಲ್ಲ ಕೇಳಿದ್ರೆ ನಾನೇ ಒಂದು 50 ಅಲ್ಲ 100 ಜನದ್ದೆಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ತಂದು ತೋರಿಸ್ತೀನಿ ನಿಮ್ಗೆ, ಯಾವ ತಿಂಗಳ ಬಂದಿದೆ ಯಾವ ತಿಂಗಳ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಅವ್ರು ರೆಗ್ಯುಲರ್ ಆಗಿ ಬಂದ್ರೆ ಇವತ್ತು 23 ತಿಂಗಳು ಹಾಕಿದ್ರಲ್ಲ 46,000 ರೂಪಾಯಿ ಜಮಾ ಆಗ್ಬೇಕು ಅವ್ರಿಗೆ. ನಾವು ಟೋಟಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಬೇಕಂದ್ರೆ ರಿಪಬ್ಲಿಕ್ ಟಿವಿಗೆ ಒಂದ್ ಬೇಕಾದ್ರೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಬೇಕಂದ್ರೆ ಎಲ್ಲರಿಗೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿ ನಾನೇ ಒಂದ್ 100 ಹಾಕ್ತೀನಿ, ಎಷ್ಟ್ ತಿಂಗಳು ಬಂದಿದೆ ಎಷ್ಟ್ ತಿಂಗಳು ಬಂದಿಲ್ಲ ಅಂತ ಹೇಳ್ಬಿಟ್ಟು. ಜನ ಯಾಕಂದ್ರೆ ಹೆಣ್ಮಕ್ಳು ಏನೋ ಪುಕ್ಕಟೆ ಕೊಡ್ತಾ ಇದ್ರೆ ನಾವ್ ಯಾಕಪ್ಪ ವಾಪಸ್ ಹೋಗಿ ಕೇಳೋದು, ಇವರಿಗೆ ಸುಮ್ನೆ ಬಂದಷ್ಟು ದಿನ ಬರ್ಲಿ ಅಂತ ಸುಮ್ನೆ ಇದಾರೆ ಅಷ್ಟೇ. ಜನ ಏನಾದ್ರು ವಾಪಸ್ ಆಗಿ ಲೀಗಲ್ ಆಗಿ ನೀವು ಹಾಕ್ತಿರೋ ದುಡ್ಡನ್ನ ಹಾಕ್ತಾ ಇಲ್ಲ ಅಂತ ಕೇಳಿದ್ರೆ
ಇವ್ರು ಸಿಕ್ಕಾಕೊಂಡ್ಬಿಡ್ತಾರೆ. ಸುಮಾರು ತಿಂಗಳಿಂದ ಮಧ್ಯದಲ್ಲಿ ಬಂದಿಲ್ಲ. ಆಮೇಲೆ ಏಜ್ ಆದವರಿಗೆಲ್ಲ ವಾಪಸ್ ಹೋಗಿ ಪೋಸ್ಟ್ ಆಫೀಸ್ ಬ್ಯಾಂಕ್ ಅಲ್ಲಿ ಹೋಗಿ ಹಾಗಾದ್ರೆ ನಿಮಗೆ ಸಿಕ್ಕಾಕೊಳ್ಳೋ ಭಯ ಇಲ್ಲ ಕೇಳ್ತಾ ಇದ್ದೀರಾ? ಆತರ ಮಾಡೋಂಗಿದ್ರೆ ನೀವು ಹೇಳಿದ್ರು 2 ತಿಂಗಳು ಬಂದಿರ್ತಾರೆ. ಯಾರೋ ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೇಕು ಅನ್ಸುತ್ತೆ. ಅವ್ರು ಹಂಗೆ ಹೇಳ್ಬಿಟ್ರು 2 ತಿಂಗಳಿದೆ. ಆಯ್ತು ಪ್ರೇಮ್ ಅವರೇ ಸೀಮಾ ಕೌಸರ್ ಅವ್ರು ಇದ್ದಾರೆ ಕಾಂಗ್ರೆಸ್ ವಕ್ತಾರರು, ಅವರಿಗೆ ನೀವು ಬಿಜೆಪಿ ಕಾರ್ಯಕರ್ತ ಅಂತ ಅನುಮಾನ ಇದೆ, ಅದಕ್ಕೇನೆ ನೀವು ಉಲ್ಟಾ ಮಾತಾಡ್ತಿದ್ದೀರಿ ಅಂತ ಅನುಮಾನ ಇದೆ. ಮೇಡಮ್ ನಾವು ಬಿಜೆಪಿ ಕಾರ್ಯಕರ್ತರಲ್ಲ, ಕಾಂಗ್ರೆಸ್ ಕಾರ್ಯಕರ್ತರಲ್ಲ ಮ್ಯಾಮ್. ನಾವು ಎಂಪ್ಲಾಯೀಸ್. ನಾವು ಯಾಕಂದ್ರೆ ನಾವು ಕೆಲವು ಸೋಷಿಯಲ್ ವರ್ಕ್ ಮಾಡುವಾಗ ಕೇಳ್ತಾ ಇರ್ತೀವಿ, ಏನಮ್ಮ ಲಾಸ್ಟ್ ಟೈಮ್ 2000 ಬಂತಲ್ಲ ನಿಮಗೆ, ಈ ಸರಿ ಆದ್ರೂ ಏನಾದ್ರು ತಗೋತೀರ ಕೇಳಿದ್ರೆ ಹೇಳ್ತಾ ಇರೋರು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳ್ಬೇಕಾದ್ರೆ ಬರ್ತಾ ಇಲ್ಲ, ಎಲ್ಲೂ ಬರ್ತಾ ಇಲ್ಲ ಅಂತ ಹೇಳೋರು ಬಿಜೆಪಿ ಕಾರ್ಯಕರ್ತರು ಅಂತ ನಾವು ಹೇಳ್ಬೋದು. ನಾನು ಆಕ್ಚುಲಿ ಹೇಳ್ತಾ ಇರೋದು, ಅವ್ರು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ರೆ ಬಿಜೆಪಿ ನೀವು ಕೊಡ್ತಾ ಇರೋದು ತಡ್ಕೊಳಕ್ ಮೇಡಮ್, ಅವರು ಜನಸಾಮಾನ್ಯರು ಮಾತನಾಡ್ತಿರುವಾಗ್ಲಾದ್ರೂ ನೀವು ಅಟ್ ಲೀಸ್ಟ್ ಅವ್ರು ಏನ್ ಹೇಳ್ತಿದ್ದಾರೆ ಕೇಳಿಸ್ಕೊಂಡು ನಿಮ್ ಪಕ್ಷದ ವರಿಷ್ಠರಿಗೆ ಮೆಸೇಜ್ ತಲುಪಿಸಿ. ಅವರಷ್ಟು ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದಾರೆ, ಗದಗದಿಂದ ಅವ್ರ ಸುತ್ತಮುತ್ತ ಇರೋ 100 ಜನಕ್ಕೆ ಬಂದಿಲ್ಲ, ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿ. ಎಲ್ಲರಿಗೂ ಹೇಳಿಬೇಕಾದ್ರೆ ಫೋನ್ ಮಾಡಿ ಅಥವಾ ಒಂದು ಫೋನ್ ಕಾರ್ಯಕ್ರಮ ಮಾಡಿ ಎಷ್ಟು ಜನಕ್ಕೆ ಬಂದಿದೆ ಅಲ್ಲ ನಿಮ್ಗೆ ಬೇಕಾದ್ರೆ ವಿತ್ ಎವಿಡೆನ್ಸ್ ಸಮೇತ ಬ್ಯಾಂಕ್ ಸ್ಟೇಟ್ಮೆಂಟ್ ಸಮೇತ ಬಂದು ಬೇಕಾದ್ರೆ. ಪ್ರೇಮ್ ಅವರೇ, ನಿಮ್ಮ ಪ್ರಕಾರ 7-8 ತಿಂಗಳಿಂದ ಬಂದಿಲ್ಲ ಅನ್ನೋದು ಗದಗ ಭಾಗದಲ್ಲಿ? ಖಂಡಿತ ಬಂದಿಲ್ಲ ಮೇಡಮ್, ಬೇಕಾದ್ರೆ ನಾವು ಎವಿಡೆನ್ಸ್ ಕೊಡ್ತೀವಲ್ಲ ನಿಮಗೆ. ರೈಟ್ ಸರ್, ಥ್ಯಾಂಕ್ ಯು. ಹರೀಶ್ ಅಂತ ಹೇಳಿ ಬೆಂಗಳೂರಿನಿಂದ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್ ಅವರೇ ನಮಸ್ಕಾರ. ಮೇಡಮ್ ನಮಸ್ಕಾರ. ಹರೀಶ್ ಅಂತ ಹೇಳ್ಬಿಟ್ಟು ನಾನು ಆಟೋ ಓಡಿಸೋದು ಇಲ್ಲಿ ಬೆಂಗಳೂರಲ್ಲಿ. ಆಕ್ಚುಲಿ ನಮ್ಮ ನೇಟಿವ್ ಬಂದ್ಬಿಟ್ಟು ನಾಗಮಲ ತಾಲೂಕು. ನಮ್ಗೆ 1 ವರ್ಷದಿಂದನೂ ಇದು ಬಂದಿಲ್ಲ, ಗೃಹಲಕ್ಷ್ಮಿ ಅಂತ ಹೇಳ್ಬಿಟ್ಟು. ಎಲ್ಲಿ ತಾಲೂಕ್ ಆಫೀಸ್ಗೆ ಹೋಗಿ ಅರ್ಜಿ ಹಾಕ್ತಾರೆ. ಯಾಕಂದ್ರೆ ಫಸ್ಟ್ ನಮ್ ತಾಯಿಗೆ ಬರ್ತಾ ಇತ್ತು. ನಮ್ ತಾಯಿ ತೀರ್ಕೊಂಡ್ರು. ನಮ್ ತಾಯಿ ತೀರ್ಕೊಂಡ್ಮೇಲೆ ನಮ್ದು ಅದ ಡಿಲೀಟ್ ಮಾಡಿಸಿ ನಮ್ ತಾಯಿದ ನಮ್ಮ ಮಿಸಸ್ಗೆ ಇಟ್ವಿ. ಆ ನಂತರ ಏನಾಯ್ತು, ಅಲ್ಲಿ ಹೋಗಿ 1 ತಿಂಗಳು ಬಿಟ್ಟು 2 ತಿಂಗಳು ಬಿಟ್ಟು ಹೋಗಿ ಕೇಳಿದ್ರೆ ಅವರು ಇಲ್ಲ ಸರ್ ನೀವು ಟ್ಯಾಕ್ಸ್ ವೇರ್ ಅಂತ ಬರ್ತಾ ಇದೆ, ಡಿಲೀಟ್ ಆಗ್ಬಿಟ್ಟಿದೆ, ಆಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. 1 ವರ್ಷದಿಂದ ಬರ್ತಾ ಇಲ್ಲ. 1 ವರ್ಷದಿಂದ ಬಂದಿಲ್ಲ. ಆಮೇಲೆ ನಮ್ಮ ಊರಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಏನು ಗೊತ್ತಾ, ಒಂದೇ ಒಂದು ಬಲ್ಪ್ ನಾವು ಉಡ್ಸೋದ್ರಲ್ಲಿ ಮನೆಯಲ್ಲಿ 500 ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇದೆ. ನಾನು ಆಟೋ ಡ್ರೈವರ್. ನಾನು ಅಲ್ಲ ಸರ್, ನೀವು ಬಿಜೆಪಿ ಬೆಂಬಲಿಗರಲ್ಲ ಅಲ್ಲ ಸರ್? ಸೀಮಾ ಅವ್ರಿಗೆ ನಾಳೆ ಅದು ಅನುಮಾನ ಬರ್ಬೋದು, ಬಿಜೆಪಿ ಬೆಂಬಲಿಗರು ಹಂಗಾಗಿ ಡಾಕ್ಯುಮೆಂಟ್ ಬಗ್ಗೆ ಸಬ್ಮಿಟ್ ಮಾಡ್ತೀನಿ. ಅಣ್ಣ, ನಿಮ್ಮ ಕ್ಲಾರಿಫಿಕೇಶನ್ಗೆ ಹೇಳ್ತೀನಿ, ಬಿಜೆಪಿ ಅವರು ಸರ್ಕಾರದಿಂದ ಇಳಿಯೋದಕ್ಕಿಂತ ಮುಂಚೆ ಎಲೆಕ್ಟ್ರಿಸಿಟಿ ಬಿಲ್ ನ ಹೆಚ್ಚಿಸ್ಬಿಟ್ಟು ಇಳಿಸಿದ್ದವರು. ಅದಾದ್ಮೇಲೆ ಈಗ ವಾರ್ ರೂಮ್ ಇಂದ ಬಂದು ಅದನ್ನ ಹೇಳ್ತಾ ಇದಾರೆ. ಇಷ್ಟೊತ್ತು ಉತ್ತರ ಇರ್ಲಿಲ್ಲ, ಏನ್ ಹೇಳ್ಬೇಕು ತೋಚ್ಲಿಲ್ಲ. ವಾರ್ ರೂಮ್ ಇಂದ ಇದು ಮೊಬೈಲ್ ಅಲ್ಲಿ ಬಂತು, ನೋಡ್ಕೊಂಡು ಹೇಳ್ತಾ ಇದಾರೆ. ಮೇಡಮ್ ಮಾಹಿತಿ ಕೊಟ್ರೆ ಆಯ್ತು ಬಿಡಿ ಮೇಡಮ್. ಮಾಹಿತಿ ಎಲ್ಲಿಂದಾದ್ರೂ ಸರಿ, ಸರಿಯಾದ ಮಾಹಿತಿ ಕೊಟ್ಟರೆ ಸಾಕು. ಹರೀಶ್ ಅವರೇ ರಾಜ್ಯದ ಜನರು ಇಬ್ಬರ ಮಾತನ್ನು ಕೇಳಿಸ್ಕೊಳ್ತಿದ್ದಾರೆ. ಮಾತನಾಡುವಾಗ ಪದ ಬಳಕೆ ಬಗ್ಗೆ ದಯಮಾಡಿ ಗಮನ ಇಟ್ಬಿಟ್ಟು ಮಾತನಾಡಿ. ಹರೀಶ್ ಅವರೇ, 1 ವರ್ಷದಿಂದ ಬರ್ತಿಲ್ಲ ಅಂತ ಹೇಳ್ತಿದ್ದೀರಿ. ಬಹುಶಃ ಈ ಕಾರ್ಯಕ್ರಮವನ್ನ ಕಾಂಗ್ರೆಸ್ನ ನಾಯಕರು ಯಾರಾದ್ರೂ ಗಮನಿಸ್ತಾ ಇದ್ರೆ ದಯಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಹೇಳಿ ಅಂತ ನಾನು ಬಯಸ್ತೀನಿ. ಸಾಧ್ಯ ಆದ್ರೆ ಸರ್, ನಿಮ್ಮ ಈ ಡೀಟೇಲ್ಸ್ ಏನಿದೆ ಸಾಧ್ಯ ಆದ್ರೆ ಇದೇ ನಂಬರ್ಗೆ ಮತ್ತೆ ಕರೆ ಮಾಡಿ ತಿಳಿಸಿ. ನಮ್ಮ ಪ್ರತಿನಿಧಿಗಳು ಯಾರಾದ್ರೂ ಅದನ್ನ ರೀಚ್ ಔಟ್ ಮಾಡ್ಬೋದಾ ಅಂತ ಹೇಳಿ ನಾವು ಕೂಡ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಸಿದ್ಲರಾಜು ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಬ್ಬಿಯಿಂದ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಮೇಡಮ್. ಹೇಳಿ ಸರ್, ನಿಮ್ಮ ಮನೇಲಿ ಯಾರಾದ್ರೂ ಫಲಾನುಭವಿಗಳಿದ್ದಾರೆ ಸರ್ ಗೃಹಲಕ್ಷ್ಮಿ ಯೋಜನೆ? ನಮ್ಮ ಮಿಸ್ಸಸ್ಗೆ ಇದ್ದಾರೆ. ಅವ್ರಿಗೆ ಬರೀ 2 ತಿಂಗಳು ಮಾತ್ರ ಬಂದಿದೆ. ಓಕೆ. ನೆಕ್ಸ್ಟ್ ತಿಂಗಳಿಂದ ಕಂಟಿನ್ಯೂ ಆಗಿಲ್ಲ. 23 ತಿಂಗಳು ಕೊಟ್ಟಿದೀವಿ ಅಂತ ಲೆಕ್ಕ ಹೇಳ್ತಿದಾರಲ್ರಿ ಸರ್ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್? 2 ತಿಂಗಳು ಮಾತ್ರ ಬಂದಿದೆ ಮೇಡಮ್ ನಮ್ಗೆ. ಇನ್ನು 21 ತಿಂಗಳು ಬಂದಿಲ್ಲ ಅಂತ ಹೇಳ್ತಿದ್ದೀರಾ ನೀವು? ಹೌದು ಮೇಡಮ್. ಸರ್, ಯಾಕೆ ಬಂದಿಲ್ಲ ಅಂತ ಏನಾದ್ರು ಸಂಪರ್ಕ ಮಾಡಿದ್ರೆ ಯಾರನ್ನಾದ್ರೂ ಏನ್ ಹೇಳ್ತಾರೆ? ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರು. ಅಲ್ಲಿಗೂ ಹೋಗಿ ಕಾಂಟ್ಯಾಕ್ಟ್ ಮಾಡಿವಿ. ಆಮೇಲೆ ಮತ್ತೆ ಮಾಮೂಲಿ ಗುಬ್ಬಿ ಇದಕ್ಕೆ ಹೋಗಿ ಕಾಂಟ್ಯಾಕ್ಟ್ ಮಾಡಿವಿ. ಅಲ್ಲೂ ಕೇಳಿ ಬರುತ್ತೆ ಅಂತ ಹೇಳಿದ್ರು. ಸೊ 23 ತಿಂಗಳು ಲೆಕ್ಕ ಅಂತಂದ್ರೆ ನಿಮಗೆ ಬಂದಿರೋದೇ 2 ತಿಂಗಳು. ಅದರಲ್ಲಿ 2 ತಿಂಗಳು ಮೇಡಮ್. ಸರಿ ನರಸಿಂಹಮೂರ್ತಿ ಸರ್, ಇದು ಅಂದ್ರೆ ನಾವು ಬಿಜೆಪಿ ವಕ್ತಾರರು ಅಲ್ಲ, ಬಿಜೆಪಿ ಕಾರ್ಯಕರ್ತರು ಅಲ್ಲ. ಒಬ್ರು ಗದಗದಿಂದ ಕರೆ ಮಾಡ್ತಾರೆ, ಇನ್ನೊಬ್ರು ಗುಬ್ಬಿಯಿಂದ ಕರೆ ಮಾಡ್ತಾರೆ. ಬೆಂಗಳೂರಿನಿಂದ ಮಾತನಾಡಿದವರು ಅದೇ ಹೇಳ್ತಿದ್ದಾರೆ. ಕೇವಲ 5 ನಿಮಿಷದಲ್ಲಿ ಇಷ್ಟೊಂದು ಜನ ನಮಗ್ ಬಂದಿಲ್ಲ ಅಂತ ಎಷ್ಟು ಜನ ಪಾಪ ಬಡವರು ಹೇಳ್ಕೊಂತ ಇದ್ದಾರೆ ಅವ್ರ ಕಷ್ಟನ. ಅದನ್ನ ಕಾಂಗ್ರೆಸ್ ಅವ್ರು ಸಹಿಸಕ್ಕಾಗಲ್ಲ. ಅವರು ಬಿಜೆಪಿ ಅವ್ರು ಇರಬೇಕು ಅಥವಾ JDS ಅವ್ರು ಇರಬೇಕು ಅಂತ ಮಧ್ಯದಲ್ಲಿ ಬಾಯಿ ಹಾಕ್ತಾರೆ. ನಿಜವಾಗ್ಲೂ ರಾಜ್ಯದಲ್ಲಿ ಮೇಡಮ್
ಇವರು 1,24,00,000 ಜನ ಹೇಳ್ತಾ ಇದಾರಲ್ಲ, ಕೇವಲ 50 ಲಕ್ಷ ಜನಕ್ಕೂ ಆಗ್ತಾ ಇರೋದು ನಮ್ಗೆ ಡೌಟ್ ಇದೆ ಮೇಡಮ್. ಇವರು ಬರೀ 50 ಲಕ್ಷ ಜನಕ್ಕೆ ಇವರು ದುಡ್ಡು ಆಗ್ತಾ ಇರೋದು ನಮ್ಗೆ ಡೌಟ್ ಇದೆ. ಯಾಕೆ ಅಂತಂದ್ರೆ ನೀವು IT 1 ತಿಂಗಳು 2 ತಿಂಗಳು ಕೊಟ್ಬಿಟ್ಟು ಇರಿ, ಮಧ್ಯೆ ಮಾತಾಡ್ಸ್ಬೇಡಿ ಅಂತ ದಯಮಾಡಿ ನೋಡಿ. ಅವ್ರು ಮಾತಾಡೋದು ನನ್ನ ಜನಕ್ಕೆ ಮೆಸೇಜ್ ನಾನು ಏನ್ ಕೊಡ್ಲಿ, ಇವ್ರು ಮಧ್ಯೆ ಡಿಸ್ಟರ್ಬ್ ಮಾಡ್ತಾರೆ ಮೇಡಮ್. ಈಗ 1 ತಿಂಗಳು 2 ತಿಂಗಳು ಕೊಟ್ಬಿಟ್ರು, ಎಷ್ಟೊಂದು ಜನಕ್ಕೆ ಕೊಟ್ಬಿಟ್ರು. ಅದಾದ್ಮೇಲೆ IT ಕಟ್ತಾ ಇದೀರಾ, ನಿಮ್ ಮನೇಲಿ ಅದಿದೆ, ನಿಮ್ ಮನೇಲಿ ಇದಿದೆ, ನಿಮ್ ಜಮೀನ್ ಇದೆ. ಎಷ್ಟು ಮೇಡಮ್, ಒಂದೊಂದು ತಾಲೂಕಲ್ಲಿ 5,000 IT ಕಟ್ತಾ ಇರೋರಿಗೆ ಕೊಡಕ್ಕಾಗುತ್ತಾ? ಅದು ಬಡವರಿಗೆ ತಲುಪಲಿ ಅಂತ ಮಾಡಿರೋದು. ಸಿದ್ದರಾಮಯ್ಯ ಫೇಮಸ್ ಡೈಲಾಗ್ ಇತ್ತಲ್ಲ, ಅದೇನು ಡೈಲಾಗ್ ಹೇಳಿದ್ರಲ್ಲ ಮೇಡಮ್, ಕಾಂಗ್ರೆಸ್ ಆವೇಶಪ್ಪ ಅಂತ ಹೇಳಿ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ಯಾವ ಊರು ಸರ್ ತಮ್ದು? ದಾವಣಗೆರೆ ಡಿಸ್ಟ್ರಿಕ್ಟ್ ಹೊನ್ನಾಳಿ ಮೇಡಮ್. ಹೊನ್ನಾಳಿ, ರೈಟ್ ಸರ್. ಯಾರಾದ್ರೂ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ನಿಮ್ಮ ಮನೇಲಿ ಇದ್ದಾರಾ ಸರ್? 5 months ಆಯ್ತು ಬಂದಿಲ್ಲ ಮೇಡಮ್. 5 months? ಎಸ್ ಮೇಡಮ್. ಓಕೆ. ಹಿಂದಿನ ಕಂತೆಲ್ಲ ಕರೆಕ್ಟ್ ಆಗಿ ಬರ್ತಾ ಇತ್ತಾ ಸರ್ ಪ್ರತಿ ತಿಂಗಳು? ಬಿಟ್ಟು ಬಂದಿದೆ ಮೇಡಮ್, ಬಂದಿಲ್ಲ ಅಂತ ಇಲ್ಲ ಅಂತ ಹೇಳಕ್ಕಾಗಲ್ಲ. ಕೊಟ್ಟಿದ್ದಾರೆ, ಆದ್ರೆ ಕೊಡುವುದನ್ನು ಸರಿಯಾಗಿ ಕೊಡಬೇಕು. ಸದನಕ್ಕೆ ಮಾನ್ಯ ಮಂತ್ರಿಗಳು ಕೊಟ್ಟಿರೋ ಮಾಹಿತಿ ತಪ್ಪಿದೆ, ದಯಮಾಡಿ ತಪ್ಪನ್ನು ಒಪ್ಕೋಬೇಕು. ದಯಮಾಡಿ ಸುಮ್ಮನೆ ಕಾಂಗ್ರೆಸ್ ಪರ ವಕ್ತಾರರು ಮಾತಾಡ್ತಾ ಇದ್ದಾರೆ, ಕೊಟ್ಟಿದೀವಿ ಅಂತಂದು. ಇವತ್ತು ಸದನದಲ್ಲೇ ತೆಂಗಿನಕಾಯಿ ಅವರು ಮಾತಾಡ್ತಾ ಇದ್ದಾರೆ, ಆಮೇಲೆ ಅಶೋಕ್ ಅಣ್ಣ ಅವ್ರು ಮಾತಾಡಿದ್ರು, ಆಮೇಲೆ ಇವರು ನಮ್ಮ ಸೌತ್ ಕೇಂದ್ರದವ್ರು ಮಾತಾಡಿದ್ರು. ಉತ್ತರ ತಪ್ಪನ್ನು ಒಪ್ಕೋಬೇಕು ಮೇಡಮ್. ಆಗಿರೋ ತಪ್ಪನ್ನು ಒಪ್ಕೊಳ್ಳಿ, ಕೊಡ್ತಾ ಇದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಬಂದಿಲ್ಲ ಅಂತ ಹೇಳ್ಬೇಕು ಅಷ್ಟೇ. ಸುಮ್ನೆ ವಾದ ಮಾಡಬಾರ್ದು, ಆಗಿರೋದನ್ನ ಸರಿಪಡಿಸ್ತೀವಿ ಹೇಳಿದ್ರು ಮುಖ್ಯಮಂತ್ರಿಗಳು ಹೇಳಿದಾರೆ, ಇಲ್ಲ ಅಂತ ಹೇಳಲ್ಲ. ಕೊಡ್ತೀವಿ, ಒಪ್ಕೊಂತೀವಿ, ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಸುಮ್ನೆ ವಕ್ತಾರರು ಪರವಾಗಿ ಮಾತಾಡಬಾರ್ದು. ರೈಟ್ ಸರ್, ಥ್ಯಾಂಕ್ ಯು. ಅಷ್ಟೇ ಸಿಂಪಲ್. ಅಂದ್ರೆ ಆಯ್ತು, ಟೆಕ್ನಿಕಲ್ ಗ್ಲಿಚಸ್ ಮತ್ತೊಂದು ಮಗದೊಂದು ಸರಿ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ರೆ ಮುಗ್ದು ಹೋಗ್ತಿತ್ತು, ಸದನಕ್ಕೆ ತಪ್ಪು ಮಾಹಿತಿ ಕೊಡಬಾರ್ದಾಗಿತ್ತು ಅನ್ನೋದು ಮನವಿ ಮೇಡಮ್. ಸೀಮಾ ಮೇಡಮ್. ಇಲ್ಲ ನೋಡಿ, ಇವಾಗ ಸಿದ್ದರಾಮಯ್ಯ ಸರ್ ಕೊಟ್ಟಿಲ್ಲ 5 ತಿಂಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ನಾನು ಒಪ್ಕೊಳ್ಳೋಕೆ ಸಿದ್ಧನೇ ಇಲ್ಲ ಸ್ಮಿತಾ ಅವರೇ. 23 ತಿಂಗಳು 28 ತಿಂಗಳಲ್ಲಿ 23 ತಿಂಗಳು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. 23 ತಿಂಗಳು ಕೊಟ್ಟಿದ್ರೆ 5 ತಿಂಗಳದ್ದು ಬಾಕಿ ಇದೆ, 5 ತಿಂಗಳದ್ದು ಹಾಕ್ತೀವಿ, ಅದನ್ನ ಒಪ್ಕೊಂಡಿದ್ದಾರೆ. ಅದ್ರಲ್ಲಿ ಏನು ಸೆಕೆಂಡ್ ಥಾಟ್ ಇಲ್ಲ. ಮತ್ತೆ ಅದನ್ನು ಸಿದ್ದರಾಮಯ್ಯ ಸರ್ ಆದಷ್ಟು ಬೇಗ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ, ತಲುಪಿಸ್ತಾರೆ. ಮತ್ತೆ ಬಿಜೆಪಿ ಸರ್ಕಾರ ಇದ್ದಾಗ ಇದು ಟ್ರಾನ್ಸ್ಪೋರ್ಟ್ 6,000 ಕೋಟಿ ಲಾಸ್ ಅಲ್ಲಿ ಹೋಗ್ತಾ ಇತ್ತು. ಇವತ್ತು ನಾವು ಇಷ್ಟೊಂದು ಫ್ರೀ ಸೀಟ್, ಫ್ರೀ ಮಹಿಳೆಯರಿಗೆ ಫ್ರೀ ಬಸ್ಸಸ್ ಕೊಟ್ಟು ನಾವು ಇವತ್ತು ಪ್ರಾಫಿಟ್ ಅಲ್ಲಿ ಹೋಗ್ತಾ ಇದೆ. ಅದಕ್ಕೆ ಕೆಎಸ್ಆರ್ಟಿಸಿ ನೌಕರರಿಗೆ 5 ತಿಂಗಳು 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ, ಬೊಬ್ಬೆ ಹೊಡಿತಾ ಇದ್ದಾರೆ ಎಲ್ಲರೂ. ಹೌದು, ಮೇಡಮ್, ಅವಮಾನ ಮಾಡೋ ತರ ಮಾತಾಡಬೇಡಿ. ಪ್ರತಿಭಟನೆ ಮಾಡಿದವ್ರಿಗೆ ಅವಮಾನ. ಐ ರಿಕ್ವೆಸ್ಟ್ ಯು, ಪ್ರತಿಭಟನೆ ಮಾಡಿದ್ ನಿಜ, ಅದು ಲೈವ್ ಅಲ್ಲಿ ಕವರ್ ಆಗಿರೋದು ನಿಜ, ಸಂಬಳ ಆಗ್ತಾ ಇಲ್ಲ ಅನ್ನೋ ಕೇವಲ ಕೆಎಸ್ಆರ್ಟಿಸಿ ಮಾತ್ರ ಅಲ್ಲ, ಮೇಲೆ ಕೆಳಗಡೆ ಆಗುತ್ತೆ. ಆ ತರಹದ ಒಂದು ಪ್ರೊಟೆಸ್ಟ್ಗಳು ಬಿಜೆಪಿ ಸರ್ಕಾರ ಐವತ್ತು ಬಸ್ಗಳು ಮಾತ್ರ ಮಾಡಿದ್ರು, 4 ವರ್ಷ ಇದ್ರಲ್ಲಿ ಇದ್ಬಿಟ್ಟು. ಮತ್ತೆ ಇದ್ರಲ್ಲಿ ಈ ಕೇವಲ 2 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ 5,851 ಹೊಸ ಬಸ್ಸಸ್ಗಳನ್ನ ಹಾಕಿದೆ. ಅವ್ರಿಗೆ ಸ್ಯಾಲರಿ ಇನ್ಕ್ರೀಸ್ ಮಾಡಿರೋದು ಕಾಂಗ್ರೆಸ್ ಸರ್ಕಾರ. ಬಿಜೆಪಿ ಸರ್ಕಾರದಲ್ಲಿ ಅವ್ರಿಗೆ ಸ್ಯಾಲರಿ ಇನ್ಕ್ರೀಸ್ ಆಗಿರ್ಲಿಲ್ಲ. ಅವರು ಪ್ರೊಟೆಸ್ಟ್ಗಳು ಮಾಡಿ ಮಾಡಿ ಬೇಸತ್ತೋಗಿದ್ರು. ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿಯೊಬ್ಬರಿಗೂ ಸ್ಯಾಲರಿ ಕಪ್ಪಲಿಗೌಡ ಸಂಪರ್ಕದಲ್ಲಿದ್ದಾರೆ. ಕಾಲ್ ಮೇಡಮ್, ಕಾಲ್ ಸೀಮಾ ಮೇಡಮ್ ಕೇಳಿಸ್ಕೊಳ್ಳಿ. ಕಪ್ಪಲಿಗೌಡ ಅಂತ ಹೇಳಿ ಕಾಲರ್ ಇದ್ದಾರೆ. ಕಪ್ಪಲಿಗೌಡ ಅಂತ ಹೇಳಿ ಅಶ್ವಿನಿ ಮೇಡಮ್, 1 ನಿಮಿಷ ಸರ್. ನಮಸ್ಕಾರ, ಕೇಳಿಸ್ಕೊಳ್ಳಿ ಮೇಡಮ್, ಕೇಳಿಸ್ಕೊಳ್ಳಿ. ಸೀಮಾ ಮೇಡಮ್, ಅಶ್ವಿನಿ ಮೇಡಮ್ ಕಾಲರ್ ಇದ್ದಾರೆ. ಕಪ್ಪಲಿಗೌಡ ಅವರೇ ಸರ್ ನಮಸ್ಕಾರ. ಸಾರಿ, ಲ್ಯಾಂಗ್ವೇಜ್ ಅಲ್ಲಿ ಇದ್ದಿಲ್ಲ ಅಂತ ಕೇಳಿಸ್ಕೊಳ್ಳಿ ಮೇಡಮ್, ಕೇಳಿಸ್ಕೊಳ್ಳಿ ಮೇಡಮ್. ಇಬ್ರಿಗೂ ಹೇಳ್ತಿದ್ದೀನಿ, ಭಾಷೆ ಬಗ್ಗೆ ಹಿಡ್ತಾ ಇರಿ. ಐ ರಿಕ್ವೆಸ್ಟ್ ಯು, ಭಾಷೆ ಬಗ್ಗೆ ಇಬ್ರಿಗೂ ಹಿಡ್ತಾ ಇರ್ಲಿ. ಕಪ್ಪಲಿಗೌಡ ಅವ್ರ ವಾಯ್ಸ್ ಆನ್, ಕಪ್ಪಲಿಗೌಡ ಅವ್ರ ವಾಯ್ಸ್ ಆನ್. ಕೇಳಿಸ್ಕೊಳ್ಳಿ ಸೀಮಾ ಮೇಡಮ್, ಕೇಳಿಸ್ಕೊಳ್ಳಿ. ಸೀಮಾ ಮೇಡಮ್ ಕೇಳಿಸ್ಕೊಳ್ಳಿ. ಇಲ್ಲಿ ಭಾಷೆ ಬಗ್ಗೆ ನಾವು ಡಿಬೇಟ್ ಮಾಡ್ತಾ ಇಲ್ಲ, ಜನರ ಸಮಸ್ಯೆ ಬಗ್ಗೆ. ಕಪ್ಪಲಿಗೌಡ ಅವರೇ ನಮಸ್ಕಾರ.
ಕೇಳಿಸ್ಕೊಳ್ಳಿ ಮೇಡಮ್, ಕೇಳಿಸ್ಕೊಳ್ಳಿ. ಬಿಜೆಪಿ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಹಾ, ಯಾಕೆ ಸರ್? ಪ್ರತಿ ತಿಂಗಳು ಬತ್ತಾದ 2 ತಿಂಗಳು ಮಾತ್ರ ಬಂದಿರೋ ದುಡ್ಡು. ಮೈಸೂರಿಗೆ ಮಾತ್ರ ಬರ್ತಿದೆಯಲ್ಲ ಸರ್? ಮೈಸೂರಿಗೆ ಮಾತ್ರ ಸ್ಪೆಷಲ್ ಪ್ಯಾಕೇಜ್ ಆಗ್ತಿದೆ. ಕೇಳಿಸ್ಕೊಂಬಿಡಿ ಮೇಡಮ್, ಅಶ್ವಿನಿ ಮೇಡಮ್ ಕೇಳಿಸ್ಕೊಳ್ಳಿ. ನೋಡಿ ಎಷ್ಟು ಹೊಟ್ಟೆ ಹೊಡೆದೋಗುತ್ತೆ. ಅಲ್ಲಲ್ಲ, ಸಚಿವರು ಹೇಳಿದ್ದಾರೆ 3 ತಿಂಗಳಿಂದ ನಾವು ಕೊಟ್ಟಿಲ್ಲ ಅಂತ. ನಿಮ್ಮಿಬ್ಬರಿಗೂ ಕೈ ಮುಗಿದು ಮಾತಾಡಿದ್ರೆ ಸೀಮಾ ಅವರೇ, ಅಶ್ವಿನಿ ಮೇಡಮ್ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ, ಅಟ್ಲೀಸ್ಟ್ ಕಾಲರ್ ಮಾತನಾಡೋದನ್ನಾದ್ರೂ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ಬಿಜೆಪಿ ಅವರಿಗೆ ಪ್ರಶ್ನೆ ಕೇಳ್ತಿದ್ದಾರೆ, ನೀವು ಕೇಳಿಸ್ಕೊಳ್ಳಿ ಪೂರ್ತಿ. ನೀವು ಕೇಳಿಸ್ಕೊಳ್ಳಿ, ಅವ್ರ ವಾಯ್ಸ್ ಕೇಳಿಸ್ಕೊಳ್ಳಿ ಪೂರ್ತಿ. ಪ್ರಶ್ನೆ ಕೇಳಿಸ್ಕೊಳ್ಳಿ, ಪ್ರಶ್ನೆ ಕೇಳಿಸ್ಕೊಳ್ಳೋ ಸಮಾಧಾನ ಆಡಳಿತ ಪಕ್ಷಕ್ಕೂ ಇರಬೇಕು, ವಿರೋಧ ಪಕ್ಷಕ್ಕೂ ಇರಬೇಕು. ನೀವಿಬ್ರು ಅದನ್ನ ತೋರಿಸ್ತಾ ಇಲ್ಲ. ಜನರ ವಾಯ್ಸ್ ಕೇಳಿಸ್ಕೊಳ್ಳೋ ಸಮಾಧಾನ ಎರಡೂ ಪಕ್ಷಕ್ಕೆ ಇರಬೇಕು. ದಯಮಾಡಿ ಆ ಸಮಾಧಾನವನ್ನು ತೋರಿಸಿ. ಕಪ್ಲಿಗೌಡ ಅವರೇ ಮುಂದುವರಿಸಿ. ಯಾಕಂದ್ರೆ ಪಾಸ್ಬುಕ್ ಡೈರೆಕ್ಟ್ ಆಗಿ ಸರ್ ಟಿವಿ ಮ್ಯೂಟ್ ಮಾಡ್ಬಿಟ್ಟು ಮಾತಾಡಿ ಸರ್ ದಯವಿಟ್ಟು. ಅಲ್ಲ ಮೇಡಮ್, ನಾವು ನಿಜವಾಗಿ ಹೇಳ್ತಾ ಇರೋದು, ನಮ್ಗೆ ಪ್ರತಿ ತಿಂಗಳು ದುಡ್ಡು ಬಂದ್ರೆ 2 ತಿಂಗಳು ಮಾತ್ರ ಬಂದಿಲ್ಲ. ಆಗ್ತಾರೆ ಮುಂದಕ್ಕೆ. ಅಣ್ಣ, ನೀವು ಪಾಸ್ಬುಕ್ ದಾಖಲೆ ತೋರ್ಸೋದಕ್ಕೆ ರೆಡಿ ಇದ್ದೀರಾ ಅಣ್ಣ? ಬರೀ 2 ತಿಂಗಳಿಂದ ಬಂದಿಲ್ಲ ಅಂತ. ಮೇಡಮ್, ಬರೀ 2 ತಿಂಗಳಿಂದ ಬಂದಿಲ್ಲ ಅಂತ ಅಂದ್ಬಿಟ್ಟು ಪಾಸ್ಬುಕ್ ದಾಖಲೆ ತೋರ್ಸೋದಕ್ಕೆ ರೆಡಿ ಇದ್ದೀರಾ? 2 ತಿಂಗಳಿಂದ ಏನೋ ಸಮಸ್ಯೆ ಇದ್ದೇ ಇರುತ್ತೆ ಸರ್ಕಾರಕ್ಕೆ. ಇಲ್ಲ ಅಣ್ಣ, ನಾನು ಕಾಂಗ್ರೆಸ್ ವಕ್ತಾರರು. ಇದನ್ನ ಬರೀ 2 ತಿಂಗಳಿಂದ ಮಾತ್ರ ಬಂದಿಲ್ಲ ತಾನೇ ನಿಮ್ಗೆ? ಅದು ನಿಮ್ಮ ಪಾಸ್ಬುಕ್ ಅಲ್ಲಿ ರೆಕಾರ್ಡ್ ಇದೆ ಅಲ್ವಾ? ಹೌದು, ಪಾಸ್ಬುಕ್ ಟೆಸ್ಟ್ ಮಾಡಿ ಬಂದಿರ್ಬೇಕಾ? ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇವು ಬಿಜೆಪಿ ವಕ್ತಾರರ ಬಾಯಿ ಮುಚ್ಚಿಸಿದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ಏನ್ ಮಾತಾಡ್ತಾರೆ? ರೈತರದು ರಾಜ್ಯದ ಮಹಿಳೆಯರ ದನಿಯಾಗಿ ನಾವು ಮಾತಾಡ್ತಾ ಇದ್ದೀವಿ. ಎಷ್ಟೊಂದ್ ಕಡೆ 5 ತಿಂಗಳು ಹಣ ಬಂದಿಲ್ಲ, ಇನ್ನೊಂದ್ ಕಡೆ ಬರೀ 2 ತಿಂಗಳು ಹಣ ಬಂದಿದೆ. ಮೈಸೂರಿಗೆ ಮಾತ್ರ 2 ತಿಂಗಳು ಬರಬೇಕು. ಇದೆಲ್ಲ ಅಮೌಂಟ್ ಪ್ರತಿ ತಿಂಗಳು ಕೊಟ್ಟಿದ್ದಾರೆ ಅಂದ್ರೆ ಅಶ್ವಿನಿ ಅವರೇ ನೀವು ಉತ್ತರ ಕೊಡಿ. ಅದಾದ್ಮೇಲೆ ನರಸಿಂಹಮೂರ್ತಿ ಸರ್. ಮೈಸೂರಿನಿಂದ ಕರೆ ಮಾಡಿದ ಇಬ್ರು ಕೂಡ ಹೇಳ್ತಿದ್ದಾರೆ ಕೇವಲ 2 ತಿಂಗಳದ್ ಮಾತ್ರ ಪೆಂಡಿಂಗ್. ಗದಗ, ರಾಣೆಬೆನ್ನೂರು ಹಾಗೆ ಬಾಕಿ ಕಡೆಗಳದ್ದು ನನಗೆ ಗೊತ್ತಿಲ್ಲ. ಗುಬ್ಬಿ ಅಲ್ಲೆಲ್ಲ 5-6 ತಿಂಗಳು ಅಂತ ಹೇಳ್ತಿದ್ದಾರೆ. ಮೈಸೂರಿನಲ್ಲಿ ಮಾತ್ರ ಕರೆಕ್ಟ್ ಆಗಿ ಬರ್ತಿದೆ, 2 ತಿಂಗಳು ಪೆಂಡಿಂಗ್. ಸ್ಮಿತಾ ಅವರೇ, ನನ್ನ ಹತ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಇದೆ. 3 ತಿಂಗಳು ಆಗಸ್ಟ್ ವರೆಗೂ ನಾವು ಕೊಟ್ಟಿದ್ದೇವೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ದು ನಾವು ರಿಲೀಸ್ ಮಾಡಿಲ್ಲ. 3 ತಿಂಗಳದು ಮಾಡಿಲ್ಲ ಅಂತ ಅಂದ್ಬಿಟ್ಟು ಸಚಿವರಿಂದ ಫ್ಲೋರ್ ಆಫ್ ದ ಹೌಸ್ ಹೇಳಿರೋ ಅಂತದ್ದು. ಅದಕ್ಕೆ ನಮ್ಮ ಶಾಸಕರು ಕೇಳ್ತಾರೆ, ನಮಗದ್ರಲ್ಲಿ ತೊಂದರೆ ಇಲ್ಲ. ನಾವು ಕೇಳ್ತಿರೋದು ಫೆಬ್ರವರಿ ಮತ್ತು ಮಾರ್ಚಿನ ಕಂತುಗಳು ಎಲ್ಲಿ, ಯಾರಿಗ್ ತಲುಪಿತು, 5,000 ಕೋಟಿ ಹಣ ಎಲ್ಲಿಗೆ ಹೋಯ್ತು, ಕ್ಲಾರಿಟಿ ಇಲ್ಲ. ಜನವರಿ ವರೆಗೂ ಹಾಕಿದೀರಾ ಅಂದ್ರೆ ಫೆಬ್ರವರಿ ಮಾರ್ಚ್ ಕಂಟಿನ್ಯೂ ಆಗ್ಬೇಕು. ಫೆಬ್ರವರಿ ಮಾರ್ಚ್ ಚರ್ಚೆಗೆ ಸಮಯ ಇದ್ದಷ್ಟೇನೆ ಅಶ್ವಿನಿ ಅವ್ರು ಹೇಳ್ದ ಹಾಗೆ ಅನೇಕ ಕಾಲರ್ಗಳು ಹಾಗೆ ನಮಗ್ ಬಂದ ರೆಸ್ಪಾನ್ಸ್ ಅದೊಂದ್ಸತಿ ಆ ಪರ್ಸೆಂಟೇಜ್ ತೋರಿಸ್ಬಿಡಿ, ಎಷ್ಟು ಪರ್ಸೆಂಟೇಜ್ ಜನ ಇಲ್ಲ ಅಂತ ಹೇಳಿ ಉತ್ತರ ಕೊಡ್ತಿದ್ದಾರೆ ಅಂತ ಹೇಳಿ. ಸೀಮಾ ಮೇಡಮ್, ಸಿಂಪಲ್ಲು ಗ್ಯಾರಂಟಿ ಯೋಜನೆಗಳು ಜನರಿಗೆ ಅಟ್ಲೀಸ್ಟ್ ಕೆಲ ಜನರಿಗಂತೂ ಅವಶ್ಯಕತೆ ಇದೆ. ಅದನ್ನ ಅನೇಕರು ಬಾಯ್ಬಿಟ್ಟು ಹೇಳ್ತಿದ್ದಾರೆ ಕೂಡ. ಹೀಗಾಗಿ ಯೋಜನೆಗಳನ್ನ ನಿಲ್ಲಿಸಿ ಅಂತ ಹೇಳಿ ಯಾರು ಹೇಳ್ತಾ ಇಲ್ಲ. ಇರೋದ್ರಲ್ಲಿ ಏನಾದ್ರೂ ಗೊಂದಲಗಳಿದ್ರೆ ಅದಕ್ಕೆ ಉತ್ತರವನ್ನ ಕೊಡಬೇಕಾಗಿರುವ ದಾಯಿತ್ವ ಇರೋದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ಆದಷ್ಟು ಬೇಗ ಈ ಗೊಂದಲಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪರಿಹಾರ ಕೊಡ್ಲಿ. 81% ಜನ ಈವರೆಗೂ ವೋಟ್ ಮಾಡಿರೋದ್ರಲ್ಲಿ ಈಗಲೂ ಕೂಡ ಅಷ್ಟೇ ಇದೆ, ಬರ್ತಾ ಇಲ್ಲ ಸರಿಯಾಗಿ ಅಂತ ಹೇಳ್ತಾ ಇದ್ದಾರೆ. ಈ 81% ಜನಕ್ಕೆ ಉತ್ತರ ಕೊಡಬೇಕಾಗಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅಟ್ಲೀಸ್ಟ್ ನಾಳೆನಾದ್ರೂ ಇದಕ್ಕೆ ಉತ್ತರ ಕೊಡ್ತಾರೆ ಅಂತ ಭಾವಿಸ್ತಾ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ ಮೂವರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ. MDH